ಆಕ್ಚುಲಿ ಅವ್ರದ್ದೆಲ್ಲ ನಮ್ದು ಸರ್, ಅವ್ರದ್ದು ದಟ್ ಈಸ್ ಪವರ್ ಪ್ರಾಡ್ಯೂಸ್ ಕಳಿಸ್ಕೊಂಡೆ. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಲ್ಲ ಅಲ್ಲಿಗೆ ಹೋದ್ರೆ ಇಲ್ಲ ಮೈಸೂರು ಬೆಂಗಳೂರು ಮೈಸೂರು ನಾನು ಜಸ್ಟ್ ಈಗ ಊಟ ಮಾಡಿ ಹನೂರು ಕೊಳ್ಳೇಗಾಲ ಕಡೆ ಇತ್ತು, ಅಲ್ಲಿಂದ ಮುಗಿಸ್ಕೊಂಡ್ ಬಂದೆ. ಸರಿ ಸರಿ ಸರಿ, ಓಕೆ. ಮೈಸೂರಲ್ಲಿ ಥ್ಯಾಂಕ್ಸ್ ಸರ್. ಪ್ರವೀಣ್ ಎಲ್ಲ ಬಂದಿದ್ರೆ ಶುರು ಮಾಡ್ಬೋದು ಸರ್. 2 minutes ಸರ್, ಎಲ್ಲ ಜಾಯ್ನ್ ಆಗ್ತಾ ಇದಾರೆ, ಸ್ಟಾರ್ಟ್ ಮಾಡ್ಬೋದು. ಓಕೆ, ಪರವಾಗಿಲ್ಲ. ಥ್ಯಾಂಕ್ ಯು ಸರ್. ಶುರು ಮಾಡಿ. ಅಂಕುಶ್ ಸಾಹೇಬ್ರೆಲ್ಲ ವೇಟ್ ಮಾಡ್ತಿದ್ದಾರೆ, ಶುರು ಮಾಡಿ, ಆಮೇಲೆ ಜಾಯ್ನ್ ಆಗ್ತಾ ಇರ್ತಾರೆ ಎಲ್ಲರೂ. ಇಲ್ಲ ಪರವಾಗಿಲ್ಲ, ಬೇಕಾದ್ರೆ ವೇಟ್ ಮಾಡೋಣ ಅಂದ್ರೆ ಮಾಡೋಣ, ತೊಂದರೆ ಇಲ್ಲ. ಇಲ್ಲ ಸರ್, ಸ್ಟಾರ್ಟ್ ಮಾಡ್ಬೋದು ಸರ್, ಇನ್ನೇನು 5 ಗಂಟೆ ಆಯ್ತಲ್ಲ ಸರ್. ಓಕೆ ಶುರು. ಓಕೆ. ಆಕಾಶ್ ಸ್ಟಾರ್ಟ್ ಮಾಡಿ. ಆಕಾಶ್ ಸಂತೋಷ್ ಸ್ಟಾರ್ಟ್ ಮಾಡ್ರಿ. ಹಲೋ, ನಾನೆಲ್ಲರು ಹಾ ಸತ್ಯನಾರಾಯಣ ಅವರಿಗೆ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಸಾಮಾಜಿಕ ನ್ಯಾಯದ ಪ್ರವರ್ತಕ ಸಶಕ್ತ ಕೊಂಡಿಯೊಂದು ನಮ್ಮನ್ನಗಲಿದೆ. ಅಗಲಿದ ಚೇತನಕ್ಕೆ ನಮ್ಮದೊಂದು ನುಡಿ ನಮನ. ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು 19 ವರ್ಷಗಳ ಕಾಲ ಸಮಾಜಶಾಸ್ತ್ರದ ಪ್ರಾಧ್ಯಾಪಕರಾಗಿ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಸೇವೆ ಸಲ್ಲಿಸಿ ಡಿಸೆಂಬರ್ 12, 1983 ಸ್ವಯಂ ಪ್ರೇರಿತ ನಿವೃತ್ತಿಯನ್ನು ಪಡೆದುಕೊಂಡ ಪ್ರೊಫೆಸರ್ ಮುಮ್ತಾಜ್ ಅಲಿ ಖಾನ್ ಅವರು 1983 ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಡಾಕ್ಟರ್ BR ಅಂಬೇಡ್ಕರ್ ವಿದ್ಯಾರ್ಥಿ ಸಂಘಕ್ಕೆ ಅಧ್ಯಕ್ಷರಾಗಿ ಸಂಘಟನೆಯ ಬಲ ತುಂಬುವಲ್ಲಿ ಯಶಸ್ವಿಯಾದ ಇವರು
1982ರಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ದಲಿತರಿಗಾಗುತ್ತಿರುವ ಅನ್ಯಾಯಗಳಿಗೆ ರೋಸಿ ಹೋಗಿ ಗಂಗಾನಗರ ಎಂಬ ನಗರದಲ್ಲಿ ತಮ್ಮ ಮನೆಯ ಮುಂಭಾಗದಲ್ಲಿ ಸಮಗ್ರ ಕುಟುಂಬ ಕಲ್ಯಾಣ ಘಟಕ ಹಾಗೂ ದಲಿತರ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಎಂಬ ಸರ್ಕಾರದ ಸ್ಥಳವನ್ನು ತಲೆ ಎತ್ತಿದ್ದಾರೆ. ಹಾಗೆ ಡಾಕ್ಟರ್ BR ಅಂಬೇಡ್ಕರ್ ವಿದ್ಯಾರ್ಥಿ ಸಂಘದಿಂದ ಪ್ರತಿ ವರ್ಷ ಅಂಬೇಡ್ಕರ್ ಜಯಂತಿಯ ಪ್ರಯುಕ್ತ ಸಮಾಜಮುಖಿ ವ್ಯಕ್ತಿಗಳಿಗೆ ನೀಡುವ ಡಾಕ್ಟರ್ ಅಂಬೇಡ್ಕರ್ ಪ್ರಶಸ್ತಿ ಪಡೆಯುವರಲ್ಲಿ ಮೊದಲಿಗರಾಗಿದ್ದಾರೆ. ಈ ಒಂದು ಹಿರಿಯ ಜೀವ, ಸಮಾಜಮುಖಿ ಜೀವ ಪ್ರೊಫೆಸರ್ ಮಮತಾಜ್ ಅಲಿ ಖಾನ್ ಅವರು ತಮ್ಮ 94ನೇ ವಯಸ್ಸಿನಲ್ಲಿ ಜೂನ್ 7, 2021ರಂದು ತಮ್ಮ ಸಮಾಜಮುಖಿ ಕಾರ್ಯಗಳಿಗೆ ದೈಹಿಕ ವಿದಾಯವನ್ನು ತಿಳಿಸಿದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದಂತಹ ಡಾಕ್ಟರ್ ಎಸ್ ರಾಜೇಂದ್ರ ಪ್ರಸಾದ್ ಸರ್ ಅವರಿಗೆ ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಆದ ಶ್ರೀ ಆರ್ ಧ್ರುವನಾರಾಯಣ್ ಸರ್ ಅವರಿಗೆ ಹಾಗೂ ಮಾಜಿ ಅಧ್ಯಕ್ಷರು ಕರ್ನಾಟಕ ಕೃಷಿ ಬೆಲೆ ಆಯೋಗ ಡಾಕ್ಟರ್ TN ಪ್ರಕಾಶ್ ಕಮ್ಮರಡಿ ಸರ್ ಅವರಿಗೆ ಹಾಗೂ ವಿಶ್ರಾಂತ ಡೀನ್ ಸ್ನಾತಕೋತ್ತರ ಇವರು ಡಾಕ್ಟರ್ BN ಸತ್ಯನಾರಾಯಣ್ ಸರ್ ಅವರಿಗೆ, ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು ಕನ್ನಡ ಅಧ್ಯಯನ ವಿಭಾಗ ಕೃಷಿ ವಿಶ್ವವಿದ್ಯಾಲಯ GKVK ಡಾಕ್ಟರ್ J ಬಾಲಕೃಷ್ಣ ಸರ್ ಇವರಿಗೂ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಘಟಕದ ನಿರ್ದೇಶಕರಾದಂತಹ ಡಾಕ್ಟರ್ KN ಕಲ್ಯಾಣ ಮೂರ್ತಿ ಸರ್ ಅವರಿಗೆ ಹಾಗೂ ಇನ್ನುಳಿದ ಎಲ್ಲ ಮಮತಾಜ್ ಅಲಿ ಖಾನ್ ಸರ್ ಅವರ ಬಂಧು ಮಿತ್ರರಿಗೂ ಹಾಗೂ ಎಲ್ಲ ಕುಟುಂಬದವರಿಗೂ ಈ ಒಂದು ನುಡಿ ನಮನ ಎಂಬ ಒಂದು ವಿಶೇಷ ಸಂದರ್ಭಕ್ಕೆ ತಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಈ ಒಂದು ಸಂದರ್ಭದ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನಾಡಬೇಕೆಂದು KT ವಿಜಯ್ ಕುಮಾರ್ ಸರ್ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ರಿಗೂ ನಮಸ್ಕಾರ. ಬಹುಶಃ ಇವತ್ತು ಈ ವಿದ್ಯಾರ್ಥಿ ಸಂಘಟನೆ ಮಾಡ್ತಿರೋಂಥ ಅನೇಕ ಒಳ್ಳೆಯ ಕೆಲಸಗಳಲ್ಲಿ ಮತ್ತು ಅರ್ಥಪೂರ್ಣವಾದ ಕೆಲಸಗಳಲ್ಲಿ ಇವತ್ತು ಮಮತಾಜ್ ಅಲಿ ಖಾನ್ ಅವರ ಶ್ರದ್ಧಾಂಜಲಿಯ ಕುರಿತು ಏರ್ಪಡಿಸಿರುವಂಥ ಈ ನುಡಿ ನಮನ ಕಾರ್ಯಕ್ರಮ ಕೂಡ ಒಂದು. ಕಳೆದ ಒಂದು 3 ದಿನಗಳ ಹಿಂದೆ ಮಮತಾಜ್ ಅಲಿ ಖಾನ್ ರವರು ನಮ್ಮನ್ನೆಲ್ಲ ಅಗಲಿರೋ ವಿಷಯ ತಮಗೆಲ್ಲ ಗೊತ್ತಿದೆ. ಈ ವಿಷಯವಾಗಿ ನಮ್ಗೆ ಅವರ ಆತ್ಮೀಯರೆಲ್ಲ ನಮ್ಮ ಜೊತೆ ತೋಡ್ಕೊಂಡ್ರು. ಮತ್ತೆ ಅನೇಕ ವಿಚಾರಗಳನ್ನ ಈ ಸಂದರ್ಭದಲ್ಲಿ ಅವರ ವ್ಯಕ್ತಿತ್ವದ ಬಗ್ಗೆ ಹೇಳ್ತಾ ಇದ್ರು. ಅದರಲ್ಲಿ ವಿಶೇಷವಾಗಿ ನನಗೆ ಅನಿಸ್ದಂಗೆ ಒಂದು 3 ವಿಷಯಗಳ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡಿ, ಇಲ್ಲಿ ಇರುವಂತ ಅನೇಕ ಇವತ್ತು VC ಅವರಿದ್ದಾರೆ, ಮತ್ತೆ ಧ್ರುವನಾರಾಯಣ್ ಸರ್ ಇದ್ದಾರೆ, ಮತ್ತೆ ಅನೇಕ ಅವರ ಶಿಷ್ಯರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರೆಲ್ಲರೂ ಕೂಡ ಮಾತಾಡ್ತಾರೆ ಅಂತೇಳಿ ನಾನಾದ್ರೂ ಭಾವಿಸಿರ್ತೀನಿ. ಮೊದಲೇದಾಗಿ ಕಳೆದ ಒಂದು ಅವರು ಮಿನಿಸ್ಟರ್ ಆಗಿದ್ದಂತ ಒಂದು ಸಂದರ್ಭದ ಒಂದು ವಿಶೇಷವನ್ನ ಹೇಳ್ತೀನಿ ನಾನು. ನಮ್ಮ ಯೂನಿವರ್ಸಿಟಿಯಲ್ಲಿ ಒಬ್ಬ ಚಂದ್ರಶೇಖರ್ ಅಂತ ಒಬ್ಬ ವಿದ್ಯಾರ್ಥಿ ಇದ್ದ. ಬಹುಶಃ BSc AG ಓದ್ತಾ ಇದ್ದ. ನಾನು ಆಗ ಅಂಬೇಡ್ಕರ್ ವಿದ್ಯಾರ್ಥಿ ಸಂಘಟನೆಯ ಪ್ರೆಸಿಡೆಂಟ್ ಇದ್ದೆ ನಾನು. ಆ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರದ ಹುಡುಗ ಅವನು. ಸೊ ಅವಾಗ ಅವ್ರ ಮನೆಗೆ ಆಕಸ್ಮಿಕವಾಗಿ ಗುಡ್ಸ್ಲಲ್ಲಿ ಇದ್ದಂತ ಕುಟುಂಬ ಅವ್ರದ್ದು. ಆಕಸ್ಮಿಕವಾಗಿ ಆ ಗುಡ್ಸ್ಲಿಗೆ ಬೆಂಕಿ ಬಿದ್ದು ಆ ಗುಡ್ಸ್ಲೆಲ್ಲ ಸುಟ್ಟೋಯ್ತು. ಆಗ ಆ ಹುಡುಗ ಅಳ್ತಾ ಬಂದು ಈ ವಿಷಯನ ಹೇಳಿದಾಗ ನಂಗೆ ತಕ್ಷಣ ನೆನ್ಪು ಬಂದರು ಮಮತಾಜ್ ಅಲಿ ಖಾನ್ ರವರು. ಯಾಕಂದ್ರೆ ಚಿಕ್ಕಬಳ್ಳಾಪುರದ ಉಸ್ತುವಾರಿ ಸಚಿವರಾದ್ರು. ಆಗ ಅವ್ರ ಮನೆ ಹತ್ರ ನಾವು ಧಾವಿಸ್ತೀವಿ. ಅವಾಗ ಅವ್ರ ಮನೆಯಿಂದ ಅಷ್ಟಾಗ್ಲೇ ಅವ್ರು ವಿಧಾನ ಸಭೆ ಹತ್ರ ಹೋಗಿದ್ರು. ಆಗ ಒಂದು ಪಾಸ್ನ ಪಡೆದು ವಿಧಾನಸಭೆ ಕಡೆ ಹೋದ್ವಿ. ಅದಾದ್ಮೇಲೆ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ನಮ್ಗೆ ಅವಕಾಶ ಮಾಡ್ಕೊಟ್ರು ಅವ್ರು ಭೇಟಿ ಮಾಡೋಕ್ಕೆ. ಅವ್ ಭೇಟಿಗೆ ಮಾಡ್ಕೊಟ್ಟಾಗ ಇಡೀ ವಿಷಯನ ನಾವ್ ಹೇಳಿದ ತಕ್ಷಣ ಅವ್ರು ಹೇಳೋಕ್ಕಿಂತ ಮುಂಚೆನೆ ಅವರು 2 ವಿಷಯ ಕೇಳಿದ್ರು. ನೀವು ಯಾವ ಜನಾಂಗ ಬರ್ತೀರಾ ಅಂತ ಕೇಳಿದ್ರು. ನಾವು ಆ ಹುಡುಗ SC ಅಂತ ಹೇಳ್ದ. ಅದಕ್ಕೆ ತಕ್ಷಣ ಅವರು ಮರಗಿದ್ರು. ಎಲ್ಲಾ ಗುಡ್ಸ್ಲಲ್ಲೇ ಇದ್ದೀರಾ ಇನ್ನು ಅಂತೇಳಿ ಬಹಳ ಮರಗಿದ್ರು. ಅದಾದ್ಮೇಲೆ ತಕ್ಷಣ ಚಿಕ್ಕಬಳ್ಳಾಪುರದ DC ಅವ್ರಿಗೆ ಒಂದು ಲೆಟ್ರನ್ನ ಬರೆದು ಅವ್ರಿಗೆ ಒಂದು ವಸತಿನ, ಅಂದ್ರೆ ಆ ಹುಡ್ಗನ್ಗೆ ಅವ್ರ ತಂದೆ ತಾಯಿ ಹೆಸರಲ್ಲಿ ಒಂದು ಮನೆಗೆ ಏನ್ ಬೇಕಾಗುತ್ತೆ ಅಂತ ಒಂದು ಆಶ್ರಯ ಯೋಜನೆಯಲ್ಲಿ ಒಂದು ವಸತಿನ ಕಟ್ಸ್ಕೊಟ್ರು. ಕೇವಲ 2 ತಿಂಗಳಲ್ಲೇನೆ DC ಅವರೇ ಖುದ್ದಾಗಿ ಬಂದು ಆ ಆಶ್ರಯ ಮನೆ ಯೋಜನೆಯಲ್ಲಿ ಮನೆ ಆಗೋ ತರ ಮಾಡಿದ್ರು. ಇವತ್ತು ಆ ಇಡೀ ಕುಟುಂಬ ಇವತ್ತು ಮಮತಾಜ್ ಅಲಿ ಖಾನ್ ಅವ್ರ ನೆನ್ಸ್ಕೊಂತಾರೆ. ಒಂದು ಗುಡ್ಸ್ಲಲ್ಲಿ ಇದ್ದಂತ ಒಂದು ಕುಟುಂಬ ಇವತ್ತು ಆ ಹುಡುಗ ಇವತ್ತು BSc MSc ಮಾಡಿ ಇವತ್ತು ತುಂಬಾ ಚೆನ್ನಾಗಿದ್ದಾನೆ. ಇವತ್ತು ಕೂಡ ನೆನ್ಸ್ಕೊಂತಾನೆ. ಸೊ ಅದು ಒಂದು ಸಂದರ್ಭದಲ್ಲಿ ನಾನು ಮಮತಾಜ್ ಅಲಿ ಖಾನ್ ಅವ್ರನ್ನ ಭೇಟಿ ಆಗಿದ್ವಿ. ಮತ್ತೆ ಎರಡನೇದಾಗಿ ನಾವು ಯೂನಿವರ್ಸಿಟಿಯಲ್ಲಿ ವೈಸ್ ಚಾನ್ಸಲರ್ ಆಗುವಂತದ್ದು ಎಲ್ಲ ಸನ್ನಿವೇಶ ಗೊತ್ತಿದ್ದಾರೆ, ಮುಚ್ಚುಮರೆ ಅಂತದ್ದು ಏನಿಲ್ಲ. ಸೊ ಅದೇ ಸಂದರ್ಭದಲ್ಲಿ ನಾನು ಮತ್ತೆ ಶ್ರೀಕಾಂತ್ ಅಂತೇಳಿ ನಮ್ಮ ಹಿರಿಯ ಸ್ನೇಹಿತರು, ಶಿವಣ್ಣ ಸರ್ ಇವತ್ತು ಜಾಯ್ನ್ ಆಗ್ಬೇಕಿತ್ತು, ಅವ್ರು ಜಾಯ್ನ್ ಆಗಿಲ್ಲ ಬಹುಶಃ. ಸೊ ನಾವು ಶಿವಣ್ಣ ಸರ್ನ VC ಅವ್ರನ್ನ ಮಾಡಿ ಅಂತೇಳಿ ನೇರವಾಗಿ ನಾವು ಅವ್ರನ್ನ ಒಂದ್ ಸ್ವಲ್ಪ ನಮ್ಮ ವಕಾಲತ್ತು ವಹಿಸಿ ಅಂತ ಕೇಳಿದಾಗ ಅವರು ಎಷ್ಟು ನೇರವಾಗಿ ಮಾತಾಡ್ತಿರೋಂಥ ವ್ಯಕ್ತಿತ್ವ ಅನ್ನೋದಕ್ಕೆ ಒಂದು ಉದಾಹರಣೆ.
ಆಗ ತಕ್ಷಣ ಅವ್ರು ಹೇಳಿದ್ರು, ನಾನು ಈಗ ಈ ಪರಿಸ್ಥಿತಿಯಲ್ಲಿ ಶಿವಣ್ಣ ಅವ್ರಿಗೆ ನಾನು ಹೆಲ್ಪ್ ಮಾಡೋದಿಲ್ಲ ಅಂತ ನೇರವಾಗಿ ಹೇಳಿದ್ರು. ನಾವು ಯಾಕೆ ಅಂತ ಕೇಳಿದಾಗ ಆ ಟೈಮಲ್ಲಿ ಆ ರೇಸಲ್ಲಿ ಇನ್ನೊಬ್ರು ಕೂಡ ರಾಮ್ ಪ್ರಸನ್ನ ಅವ್ರು ಕೂಡ ಇದ್ರು. ಅವಾಗ ನಾನು ರಾಮ್ ಪ್ರಸನ್ನ ಸರ್ಗೆ ಈಗಾಗಲೇ ನಾನು ಮಿನಿಸ್ಟರ್ ಹತ್ರ ಮಾತಾಡಿದ್ದೀನಿ, CM ಹತ್ರ ಮಾತಾಡಿದ್ದೀನಿ, ಅದಕ್ಕೋಸ್ಕರ ನಾನು ಇನ್ನೊಬ್ರು ವ್ಯಕ್ತಿನ ನಾನು ಹೇಳೋದಿಲ್ಲ, ದಯವಿಟ್ಟು ಕ್ಷಮಿಸಿ ಅಂತ ಹೇಳಿದ್ರು. ನಾವು ಈಚೆ ಬಂದಾಗ ಯೋಚನೆ ಮಾಡಿದ್ವಿ, ಏನಪ್ಪ ಈ ವ್ಯಕ್ತಿ ಈ ತರ ನೇರವಾಗಿ ಹೇಳಿದ್ರಲ್ಲ ಅಂತೇಳಿ. ಅದಾದ್ಮೇಲೆ ಒಂದ್ 2 ದಿನ ಆದ್ಮೇಲೆ ನಾನು ಅದೇ ಯೋಚನೆ ಮಾಡ್ತಿದ್ದೆ, ಎಷ್ಟೊಂದ್ ಜನ ನಾವು ಭೇಟಿ ಮಾಡಿದಾಗ ಆಯ್ತು ನಾವು ಮಾಡಿಸ್ತೀವಿ ಹೋಗಿ ಅಂತ ಹೇಳ್ತಾರೆ, ಆದ್ರೆ ಇವರು ನೇರವಾಗಿ ಹೇಳಿದ್ರು, ನನಗೆ ರಾಮ್ ಪ್ರಸನ್ನ ಅವ್ರಿಗೆ ಹೇಳಿದ್ದೀನಿ, ಸೊ ನಾನು ನಿಮ್ಗೆ ಹೇಳೋದಿಲ್ಲ ಅಂತ ಹೇಳಿದ್ರು. ಅಷ್ಟು ನೇರ ನುಡಿ ಇರುವಂತ ಒಬ್ಬ ವ್ಯಕ್ತಿನ ನಮ್ಮ ಯೂನಿವರ್ಸಿಟಿಯಲ್ಲಿ ಇದ್ರು ಅಂತ ಹೇಳ್ಕೊಳಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ. ಅದಾದ್ಮೇಲೆ ಕಳೆದ ಒಂದು 4 ವರ್ಷದಿಂದ ಒಂದ್ಸಲ ನಾವು ಅಂಬೇಡ್ಕರ್ ಪ್ರಶಸ್ತಿ ಕೊಟ್ಟಾದ್ಮೇಲೆ ನನ್ನ ಅವ್ರ ಮನೆಗೆ ಕರ್ಸಿದ್ರು. ನಾನು ಮತ್ತೆ ನಮ್ಮ ವಿದ್ಯಾರ್ಥಿ ಸಂಘಟನೆ ಕೆಲವು ವಿದ್ಯಾರ್ಥಿಗಳು ಹೋಗಿದ್ವಿ. ಆಗ ನನಗೊಂದು ಅವ್ರು ಅಸೈನ್ಮೆಂಟ್ ಕೊಟ್ಟಿದ್ರು. ಯಾವ ಅಸೈನ್ಮೆಂಟ್ ಅಂದ್ರೆ ಇದು ಘಟಿಕೋತ್ಸವ ನಡೆದಿತ್ತು ಕಾನ್ವೊಕೇಶನ್ ಅಲ್ಲಿ. ಸೊ ಈ ಕಾನ್ವೊಕೇಶನ್ ಅಲ್ಲಿ ಎಷ್ಟು ಜನ SC ST ಹುಡುಗಿರು PhD ತಗೊಂಡಿದ್ದಾರೆ, ಮತ್ತೆ ಎಷ್ಟು ಜನ ಮುಸ್ಲಿಮ್ಸ್ PhD ತಗೊಂಡಿದ್ದಾರೆ, ಇಷ್ಟು ಲಿಸ್ಟ್ ಮಾಡಿ ಪ್ರತಿ ವರ್ಷ ಕೂಡ PhD ಪಡೆದಂತ SC ST ಗರ್ಲ್ಸ್ ಮತ್ತೆ ಮುಸ್ಲಿಂ ಗರ್ಲ್ಸ್ ಇವ್ರನ್ನ ನಾವು ಸನ್ಮಾನ ಮಾಡ್ಬೇಕು. ಇದನ್ನ ನಂದೇ ಆದಂತ ಒಂದು NGOದಲ್ಲಿ ನಾವು ಮಾಡ್ತೀವಿ. ಅದಕ್ಕೆ ಏನು ಬೇಕಾದ ಆರ್ಥಿಕ ಸಹಾಯ ಮಾಡ್ತೀವಿ. ನೀವು ವಿದ್ಯಾರ್ಥಿ ಸಂಘಟನೆ ನೀವು ಸಪೋರ್ಟ್ ಮಾಡಿ ನಮ್ಮ ಜೊತೆ ಕೊಲಾಬ್ರೇಷನ್ ಮಾಡಿ ಅಂತ ಹೇಳಿದ್ರು. ಸೊ ಅದಾದ್ಮೇಲೆ ಆ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಏನೋ ಮಾಡಿದ್ವಿ. ಬೇರೆ ಬೇರೆ ಅಡಚಣೆಗಳಾದ್ವು, ನಾವು ನಿಲ್ಸ್ದ್ವಿ. ಅದಾದ್ಮೇಲೆ ಈ ಕೋವಿಡ್ ಎಲ್ಲ ಬಂತು, ನಾವು ಮಾಡಕ್ಕೆ ಆಗ್ಲಿಲ್ಲ. ಇವತ್ತು ನನ್ಗೆ ಅವ್ರು ತಿರೋದ ತಕ್ಷಣ ನಂಗೆ ನೆನ್ಪು ಬಂದಿತ್ತಂದ್ರೆ ಅವ್ರು ಕೊಟ್ಟಿದಂತ ಒಂದು ಅಸೈನ್ಮೆಂಟ್ ಮಾಡ್ಲಿಲ್ಲ ಅನ್ನೋದು ನಂಗೆ ಬಹಳ ಇವತ್ತು ನೋವಾಗ್ತಾ ಇರೋಂತ ಒಂದು ವಿಷಯ. ಇಂಥ ಒಂದು ಸಾಮಾಜಿಕ ಒಂದು ಕಳಕಳಿ ಇರುವಂತ ಒಬ್ಬ ವ್ಯಕ್ತಿನ ನಮ್ಮ ಯೂನಿವರ್ಸಿಟಿಯಲ್ಲಿ ಇದ್ರು. ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಎಷ್ಟೋ ಸಂಸ್ಥೆಗಳು, ಹೆಬ್ಬಾಳದ ಒಂದು ಕೃಷಿ ಶಾಲೆ ಆಗಿರ್ಬೋದು, ಅಥವಾ ನಮ್ಮ SC ST ಹುಡುಗರಿಗೆ ಇವತ್ತು EBL ಚಾರ್ಜಸ್ ಅಂತೇಳಿ ಧ್ರುವನಾರಾಯಣ್ ಸರ್ ಅವರು ವಿದ್ಯಾರ್ಥಿ ಸಂಘಟನೆಯಲ್ಲಿ ಇದ್ದಾಗ ಅವರು ಹೋರಾಟ ಮಾಡಿದಂತ ದಿನಗಳು, ಅಂತ ಒಂದು EBL ಚಾರ್ಜಸ್ ನ ಇವತ್ತು ಶಾಶ್ವತವಾಗಿ ನಮ್ಮ ವಿದ್ಯಾರ್ಥಿಗಳು ದೊರೆಯುತ್ತಿರೋದಕ್ಕೆ ಕಾರಣ ಆಗಿರುವಂತ ಮುಮ್ತಾಜ್ ಅಲಿ ಖಾನ್ ಆಗಿರ್ಬೋದು. ಅದ್ರ ಜೊತೆಗೆ ಅನೇಕ ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬೋದ್ರಲ್ಲಿ ಅವರ ಪಾತ್ರ, ಈ ತರ ಅನೇಕ ವಿಚಾರಗಳನ್ನ ದಲಿತರು ಮತ್ತೆ ಪ್ರಗತಿಪರ ಅಂತರು ಇವರೆಲ್ಲರ ಒಂದು ಸಂಘಟನೆ ಮುಖಾಂತರ ಮುಮ್ತಾಜ್ ಅಲಿ ಖಾನ್ ರವರು ನಮ್ಮ ವಿಶ್ವವಿದ್ಯಾಲಯದ ಮಟ್ಟಿಗೆ ಒಬ್ಬ ಪ್ರವರ್ತಕ ಆಗಿ ಇವತ್ತು ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾನು ತುಂಬಾ ಹೆಮ್ಮೆಯಿಂದ ಹೇಳ್ಕೋಬಹುದು. ಅಂತ ಒಂದು ವ್ಯಕ್ತಿತ್ವನ ಇವತ್ತು ಕಳ್ಕೊಂಡಿರೋದು ಬಹಳ ನೋವಾಗಿದೆ. ಅದಕ್ಕೆ ನಾವು ಇವತ್ತು ನುಡಿ ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅವರ ಒಂದು ವಿದ್ಯಾರ್ಥಿ ಶಿಷ್ಯ ಕೊಟ್ಟಿನೇ ಇವತ್ತು ಎಲ್ಲರೂ ಇವತ್ತು ಜೊತೆ ಇರೋದು. ಧ್ರುವನಾರಾಯಣ್ ಸರ್ ಅವ್ರಿಗೂ ನಾನು ಫೋನ್ ಮಾಡಿ ಕೇಳಿದಾಗ ಅವರು ಕೂಡ ಹೌದು, ನಾವು ಕೂಡ ಅವ್ರ ಬಗ್ಗೆ 1-2 ಮಾತಾಡ್ಬೇಕು, ನಾನು ಕೂಡ ಪೇಪರ್ ಅಲ್ಲಿ ತಿಳ್ಕೊಂಡು ಬಹಳ ನೋವಾಯ್ತು ಅನ್ನೋ ಒಂದು ಮಾತನ್ನ ಹೇಳಿದ್ರು. G ಪರಮೇಶ್ವರ್ ಸರ್ ಅವ್ರನ್ನು ಟ್ರೈ ಮಾಡ್ತೀವಿ, ಬಟ್ ಅವರು ಕಾರಣಾಂತರಗಳಿಂದ ನಮ್ಗೆ ಯಾರು ಸಿಗ್ಲಿಲ್ಲ. ಹಾಗೆ ಸತ್ಯನಾರಾಯಣ್ ಸರ್ ಆಗಿರ್ಬೋದು, ಬಾಲಕೃಷ್ಣ ಸರ್ ಆಗಿರ್ಬೋದು, ಪ್ರತಿಯೊಬ್ರು ಕೂಡ ಅವರ ಮಾರ್ಗದರ್ಶನದಲ್ಲಿ ಬಂದಂತವ್ರು. ಅವರೆಲ್ಲರೂ ಕೂಡ ಇವತ್ತು ಕಾರ್ಯಕ್ರಮದಲ್ಲಿ ಇವತ್ತು ಭಾಗಿಯಾಗಿದ್ದಾರೆ. ಅದಕ್ಕೆ ಇವತ್ತು ಈ ನುಡಿ ನಮನ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ. ಈ ನುಡಿ ನಮನ ಕಾರ್ಯಕ್ರಮದಲ್ಲಿ ಅವರ ವ್ಯಕ್ತಿತ್ವ ಬಗ್ಗೆ ಕೆಲವಾರು ನಿಮಿಷಗಳನ್ನಾದ್ರೂ ನಾವು ಮಾತಾಡಿ ಅವ್ರಿಗೆ ಗೌರವವಾಗಿ ನಾವು ಸಮರ್ಪಣೆಯನ್ನ ಅರ್ಪಿಸೋಣ ಅಂತೇಳಿ ನನ್ನ ಮಾತುಗಳನ್ನ ಇವಾಗ ಮುಗಿಸ್ತಾ ಇದ್ದೀನಿ. ಪ್ರೊಫೆಸರ್ ಮುಮ್ತಾಜ್ ಅಲಿ ಖಾನ್ ಅವರ ಒಂದಿಗೆ ಇದ್ದಂತಹ ನೆನವುಗಳನ್ನು ಹಾಗೂ ಅವರಿಂದ ಆದಂತಹ ಸಮಾಜಮುಖಿ ಕಾರ್ಯಗಳ ಬಗ್ಗೆ ತಮ್ಮ ಒಂದು ನೆನಪನ್ನು ಹಂಚಿಕೊಂಡಂತ KT ವಿಜಯ್ ಕುಮಾರ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳು ಆದಂತ ಡಾಕ್ಟರ್ S ರಾಜೇಂದ್ರ ಪ್ರಸಾದ್ ಸರ್ ಅವರು ಈ ಒಂದು ವ್ಯಕ್ತಿತ್ವದ ಬಗ್ಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಸರ್. ಸರ್ ಪ್ಲೀಸ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್, ಅನ್ಮ್ಯೂಟ್ ಆಗಿಲ್ಲ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ತಾವು ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥಕ್ಕೆ ತಮಗೆ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ನೆನ್ನೆ ತಾನೇ ನಾನು ಅವರ ಮನೆಗೆ ಒಂದು ಕಂಡೋಲೆನ್ಸ್ ಮೆಸೇಜ್, ಯೂನಿವರ್ಸಿಟಿಯ ಪರವಾಗಿ ಒಂದು ಕಂಡೋಲೆನ್ಸ್ ಮೆಸೇಜ್ ಅನ್ನ ಆಲ್ರೆಡಿ ನಾವು ಅವರಿಗೆ ತಲುಪಿಸಿದ್ದೇವೆ. ಈ ಡಾಕ್ಟರ್ ಮುಮ್ತಾಜ್ ಅಲಿ ಖಾನ್ ಅವರು ತಮಗೆ ಗೊತ್ತಿರೋ ಹಾಗೆ ಒಂದು ಗೌರ್ಮೆಂಟ್ ಹೈಸ್ಕೂಲ್ನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ 1943ರಿಂದ 45ರವರೆಗೆ ಇರ್ತಕ್ಕಂಥದ್ದು. ಇವರು ಆವಾಗ ಸ್ಟೂಡೆಂಟ್ ಲೈಫ್ ಇದ್ದಾಗ, ಯಾಕೆಂದ್ರೆ ಸ್ವಲ್ಪ ಅವ್ರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ಟೂಡೆಂಟ್ ಲೈಫ್ ನಲ್ಲಿ ಈ ವಾಸ್ ಎ ವೆರಿ ಸಾಫ್ಟ್ ಸ್ಪೋಕನ್ ಪರ್ಸನ್ ಅಂತ ನಾವು ಓದಿದ್ದೇವೆ. ಮತ್ತೆ ಈ ವಾಸ್ ಫ್ರೆಂಡ್ಲಿ ಅಂಡ್ ವೆರಿ ಸೆಕ್ಯುಲರ್ ಥಿಂಕಿಂಗ್ ಪರ್ಸನ್ಸ್ ಅಂತ ಸಿನ್ಸ್ ದಿ ಚೈಲ್ಡ್ಹುಡ್. ದಿಸ್ ವಾಸ್ ಹಿಸ್ ಕ್ಯಾರೆಕ್ಟರ್. ಅಂಡ್ he was also a sportsman. He was playing football
ಅಂಡ್ ಆಲ್ಸೋ ದಿ ವೆರಿ ಗುಡ್ ರನ್ನರ್ ಅಂತ ನಾವು ಓದಿದ್ದೇವೆ. ಅಂಡ್ ಇಸ್ ಡಾಕ್ಟರಲ್ ಥೀಸಿಸ್, ಇವರ ಒಂದು PhD ಪದವಿಯನ್ನ ಅದರಲ್ಲೂ ಒಂದು ಇವರಿಗೆ ಸಂಬಂಧಪಟ್ಟಿದ್ದು ಅಂತಂದ್ರೆ ಈ ವುಮನ್ ಸೆಕ್ಸ್ ವರ್ಕರ್ಸ್ ಗೆ ಸಂಬಂಧಪಟ್ಟ ಮೇಲೆ ಅವರು ಒಂದು ಥೀಸಿಸ್ ನ ಸಬ್ಮಿಟ್ ಮಾಡಿರ್ತಕ್ಕಂಥದ್ದು. ಇದು ಇವರ ಬ್ಯಾಕ್ ಗ್ರೌಂಡ್. ಇದನ್ನ ನೋಡಿದಾಗ ತಾವು ಆಲ್ರೆಡಿ ಹೇಳಿದಾಗೆ ಇವರು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಸುಮಾರು 2 ದಶಕ ಅವರು ಇಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಆದ್ರೆ ನಾವು ವಿದ್ಯಾರ್ಥಿಗಳಾಗಿದ್ದಾಗ ಇದ್ರು, ಬಟ್ ನಾನು ಸೇರ್ಕೊಳ್ಳುವಷ್ಟರಲ್ಲಿ ಅವರು ವಾಲಂಟರಿ ರಿಟೈರ್ಮೆಂಟ್ ತೆಗೆದುಕೊಂಡಿದ್ರು. ಅದರಲ್ಲೂ ಈ ವಾಸ್ ಎ ವೆರಿ ಪಾಪ್ಯುಲರ್ ಟೀಚರ್. ಅವಾಗ ತಾವು ಏನು ವಿಜಯ್ ಕುಮಾರ್ ಹೇಳಿದ್ರು ಚಂದ್ರಶೇಖರ್ ಹುಡುಗರ ಬಗ್ಗೆ, ಇಲ್ಲೂ ಸಹ ಕೆಲವು ವಿದ್ಯಾರ್ಥಿಗಳು, ಅದರಲ್ಲೂ SC ST ಸ್ಟೂಡೆಂಟ್ಸ್ಗೆ ಅವರು ಅವರ ಸಂಬಳದಲ್ಲಿ ಕಾಂಟ್ರಿಬ್ಯೂಟ್ ಮಾಡಿ ಓದಿಸಿರ್ತಕ್ಕಂತ ನಿದರ್ಶನಗಳು ಇದಾವೆ ಅಲ್ಲಿ. ಸೊ ಹಾಗಾಗಿ ಈ ಸ್ಟಾರ್ಟೆಡ್ ಹೆಲ್ಪಿಂಗ್ ಫ್ರಮ್ ದ ಬಿಗಿನಿಂಗ್. ಅಂದ್ರೆ ಅವರು ಇಲ್ಲಿ ಟೀಚರ್ ಆಗಿದ್ದಾಗಲೇ ಈ ಒಂದು ಮೈನಾರಿಟಿ ಮತ್ತೆ SC ST ಒಂದು ಜನಾಂಗಕ್ಕೆ ಸಾಕಷ್ಟು ಸಹಾಯವನ್ನ ಮಾಡ್ತಕ್ಕಂತ ಬಂದಂತ ವ್ಯಕ್ತಿಯವರು. ಮತ್ತೆ ಇವ್ರದ್ದು ಇನ್ನೊಂದು ಹವ್ಯಾಸ ಏನಪ್ಪಾ ಅಂತಂದ್ರೆ ಈ ಟ್ರಾನ್ಸ್ಲೇಟೆಡ್ ದ ಬುಕ್, ಅದರಲ್ಲೂ ಸಹ ದ ಒನ್ ಬುಕ್ ಕಾಲ್ಡ್ ಸೌತ್ ಇಂಡಿಯಾ ಪಾಸ್ಟ್ ಪ್ರೆಸೆಂಟ್ ಅಂಡ್ ದಿ ಟುಮಾರೋ, ದಿಸ್ ಮೈಸೂರ್ ವಿಲೇಜ್ ರಿವಿಸಿಟೆಡ್. ಇದನ್ನ ರಿಟರ್ನ್ ಬೈ ರಿನೋಡ್ ಆಂಥ್ರೋಪಾಲಜಿಸ್ಟ್ ದಟ್ ಈಸ್ ಆನ್ ಸ್ಕಾರ್ಲೆಟ್ ಎಪಸ್ಟೀನ್ ಅಂತಕ್ಕಂಥದ್ದು ಬರೆದಿರದ ಈ ಬುಕ್ ಅನ್ನ ಇವರು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಸೊ ಇದನ್ನ ತಾವು ದಯವಿಟ್ಟು ವಿದ್ಯಾರ್ಥಿಗಳು ಓದ್ಬೇಕಂತ ನಾನು ಎಲ್ಲರಲ್ಲೂ ಮನವಿ ಮಾಡ್ತೇನೆ. ಮತ್ತೆ ಇವರು ತಾವು ಹೇಳ್ದಂಗೆ 1982-83 ವಾಲಂಟರಿ ರಿಟೈರ್ಮೆಂಟ್ ತಗೊಂಡ್ರು. ತದನಂತರ ಅವರು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಬೋರ್ಡ್ ಆಫ್ ರಿಯೇಜೆಂಟ್ ಆಗಿ 3 ವರ್ಷ ಕಾಲ ಸೇವೆ ಸಲ್ಲಿಸಿ, ವಿಜಯ್ ಕುಮಾರ್ ಹೇಳ್ದಂಗೆ ಅವರ ಒಂದು ಪೀರಿಯಡ್ ಅಲ್ಲಿ ಸುಮಾರು 35 ಪೋಸ್ಟ್ ಗಳನ್ನ ಫಿಲ್ಅಪ್ ಮಾಡ್ಲಿಕ್ಕೆ ಅವರದ್ದು ಪಾತ್ರ ಮುಖ್ಯವಾದಂತದ್ದು. ಇದರ ಜೊತೆಗೆ ಅವರು ಕೆಲವು ಡೆವಲಪ್ಮೆಂಟಲ್ ವರ್ಕ್ಸ್, ಅದರಲ್ಲೂ ಸಹ ನಮ್ಮ ಈ ಇದರಲ್ಲಿ ರಿಸರ್ಚ್ ಬಗ್ಗೆ ಡೆವಲಪ್ಮೆಂಟಲ್ ವರ್ಕ್ಸ್ಗೆ ಅವರ ಇದ್ದಂತ ಪೀರಿಯಡ್ ನಲ್ಲಿ ಸಾಕಷ್ಟು ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಸಹಾಯ ಮಾಡಿರ್ತಾರೆ, ಸಪೋರ್ಟ್ ಮಾಡಿರ್ತಾರೆ. ಈಗ ತಾನೇ ಹೇಳಿದ್ರು ಈ ಒಂದು ELB ಚಾರ್ಜಸ್ 1200 rupees ಪರ್ ಮಂತ್ SC ST ಸ್ಟೂಡೆಂಟ್ ಬರ್ಲಿಕ್ಕೆ ಅವರ ಮುಖ್ಯ ಕಾರಣರು. ಇವತ್ತು ಸಹ ನಾವು ನಮ್ಮ ವಿಶ್ವವಿದ್ಯಾನಿಲಯ ಎಲ್ಲ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಬರ್ತಾ ಇದೆ, ಚಾಚು ತಪ್ಪದೆ. ಸೊ ಈ ಒಂದು ಸಂದರ್ಭದಲ್ಲಿ ನಾವು ಅವರನ್ನ ಸ್ಮರಣೆ ಮಾಡ್ಕೋಬೇಕು ಅಂತ ಹೇಳ್ತೇನೆ. ಮತ್ತೆ ಈ ಒಂದು ಇವರು ಇನ್ನೊಂದು ಆಕ್ಚುಲಿ ತಮ್ಗೆಲ್ಲ ಗೊತ್ತಿದೆ, ರಾಗಿ ಬ್ರಹ್ಮ ಡಾಕ್ಟರ್ ಲಕ್ಷ್ಮಣಯ್ಯನವರು ಅವ್ರಿಗೆ ಡಾಕ್ಟರೇಟ್ ಕೊಡ್ಲಿಕ್ಕೆ ಅವರು ಒಂದು ಇನಿಶಿಯೇಟ್ ಮಾಡಿದ್ರು. ಅಂತಂದ್ರೆ ಯೂನಿವರ್ಸಿಟಿಗಳಿಗೆ ಒತ್ತಾಯ ಮಾಡಿ ಅವರು ಕೊಡ್ಬೇಕು ಅಂತಕ್ಕಂತ ಹೆಗ್ಗಳಿಕೆ ನಮ್ಮ ಡಾಕ್ಟರ್ ಮಮತಾಜ್ ಅಲಿ ಖಾನ್ ಅವ್ರಿಗೆ ಇತ್ತು. ಇವ್ರದ್ದು ಪಬ್ಲಿಕ್ ಲೈಫ್ ನ ನಾವು ನೋಡಿದಾಗ ಸೊ ಇವರ ಕಾಂಟ್ರಿಬ್ಯೂಷನ್ಸ್ ತುಂಬಾ ಎನಾರ್ಮಸ್ ಆಗಿದೆ. ಅದರಲ್ಲೂ he has dedicated his whole life for the Dalits and also minority sector, and he has authored for almost edited one magazine called Crush anta heli. And here in this magazine he has highlighted the situations of subaltern classes and established several institutions. That was his contribution in the public life. ಅದರಲ್ಲೂ ಸಹ ಅವರು ಬಾರಿ ವೆರಿ ಫ್ಲೂಯೆಂಟ್ ಇನ್ ಕನ್ನಡ. ಅಂಡ್ ತಾವು ನಾನು ಮೊದಲೇ ಹೇಳಿದಾಗೆ ಈ ಪಬ್ಲಿಷ್ ಬುಕ್ ಅಂದ್ರೆ ಕನ್ನಡಕ್ಕೆ ತರ್ಜುಮೆ ಮಾಡ್ತಿರೋದು. ಅವ್ರು ಆಲ್ವೇಸ್ ಅವರು ಮುಸ್ಲಿಂ ಬಾಂಧವರಿಗೆ ಹೇಳ್ತಾ ಇದ್ರು, ನೀವು ಕನ್ನಡ ಕಲ್ತ್ಕೊಳ್ಳಿ, ಕನ್ನಡ ಕಲ್ತ್ಕೊಂಡಷ್ಟು ಒಂದು ಇಂಟ್ರಾಕ್ಷನ್ಸ್ ವಿತ್ ದಿ ಪಬ್ಲಿಕ್ ಚೆನ್ನಾಗಿರುತ್ತೆ, ನಾವು ಬಾಂಧವ್ಯದಿಂದ ಹೋಗ್ಬೋದು ಅಂತಕ್ಕಂಥದ್ದನ್ನ ಹೇಳಿ ಅವರು ಒಂದು ಕನ್ನಡ ಒಂದು ಸಲಾಮತ್ ಕನ್ನಡ ಮೀಡಿಯಂ ಹೈಸ್ಕೂಲ್ ನ ಸಹ ಪ್ರಮೋಟ್ ಮಾಡದಂತವ್ರು. ಅದರಲ್ಲಿ ಪೂರ್ತಿ ಕನ್ನಡ ಮೀಡಿಯಂ ಅನ್ನ ಕಲಿಸ್ತಕ್ಕಂಥದ್ದು. ಅದರಲ್ಲೂ ಸಹ ಅಮಾಂಗ್ ದಿ ಮುಸ್ಲಿಮ್ಸ್ ಇದು ಇವರಿಗೆ ಸ್ಟೂಡೆಂಟ್ಸ್ಗೆ ದಿಸ್ ಈಸ್ ಒನ್ ಆಫ್ ದಿ ಕಾಂಟ್ರಿಬ್ಯೂಷನ್ಸ್ ಇನ್ ದಿ ಪಬ್ಲಿಕ್ ಲೈಫ್. ಮತ್ತೆ ಅದೇ ಆಲ್ರೆಡಿ ತಾವು ಹೇಳಿದಾಗೆ ಈ ಆಲ್ಸೋ ಎಸ್ಟಾಬ್ಲಿಷ್ಡ್ ದಲಿತ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಟು ಪ್ರಮೋಟ್ ರಿಸರ್ಚ್ ಆನ್ 2 segments ಆಫ್ ದ ಸೊಸೈಟಿ ಆನ್ ದ ಲೋವರ್ rung ಆಫ್ ದಿ ಡೆವಲಪ್ಮೆಂಟ್ಸ್. ಇದು ಅವರ ಒಂದು ಪಬ್ಲಿಕ್ ಲೈಫ್ ನಲ್ಲಿ ಆಸ್ ವಿತೌಟ್ ಎನಿ ಪವರ್ he has done this kind of job. Again as a ಮಿನಿಸ್ಟರ್ ತಮಗೆಲ್ಲ ಗೊತ್ತಿರೋ ಹಾಗೆ
ಬಿಜೆಪಿ ಮಿನಿಸ್ಟ್ರಿನಲ್ಲಿ ಆಗ ಸನ್ಮಾನ್ಯ ಈಗ ಪ್ರೆಸೆಂಟ್ ಏನು CM ಇದ್ದಾರೆ ಯಡಿಯೂರಪ್ಪನವರು, ಅವರು 2008ರಿಂದ 2011ರವರೆಗೆ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಅವರ ಒಂದು ಕ್ಯಾಬಿನೆಟ್ ಅಲ್ಲಿ ಇವರು ಮಿನಿಸ್ಟರ್ ಫಾರ್ ಮೈನಾರಿಟಿ ಅಫೇರ್ಸ್ ಆಜ್ ಅಂಡ್ ವಕ್ತ್ ನಲ್ಲಿ ಮಾಡಿದ್ರು. ಆ ಒಂದು ಖಾತೆಯನ್ನ ನಿರ್ವಹಿಸಿದ್ರು. ಆ ನಿರ್ವಹಿಸಿದಾಗ ಇವರು ಒಂದು ಟು ಹ್ಯಾವ್ ದ ಫೋಕಸ್ಡ್ ಡೆವಲಪ್ಮೆಂಟ್ ಆನ್ ಮೈನಾರಿಟೀಸ್ ಅನ್ನೋ ಒಂದು ಥೀಮ್ ಅನ್ನ ಇಟ್ಕೊಂಡು ಈ ಬೈಫರ್ಕೇಟೆಡ್ minorities welfare department from the backward classes. This was done by under his regime when he was just to focus on this sector. And also ivaru idralli again minority students, when he was the minister, he was made some schemes, scholarships for the pursuation of the higher educations. Probably ivattu sah nanu ಒಂದೆರಡು ಸಾರಿ ಮೀಟಿಂಗ್ ಅಟೆಂಡ್ ಮಾಡಿದ್ದೆ. ಅದರಲ್ಲಿ ಟು ಪರ್ಸ್ಯೂ ಸ್ಪೆಷಲಿ ದಿ PhD MSc at ಅಬ್ರಾಡ್ ಮಾಡ್ಲಿಕ್ಕೆ ಫೆಲೋಶಿಪ್ಸ್ ಇವತ್ತು ಕೊಡ್ತಾ ಇದ್ದಾರೆ. ಪ್ರಾಬಬಲಿ ದಿಸ್ ವಾಸ್ ಇಸ್ ಇನಿಷಿಯೇಟಿವ್ ಅಂತ ನನಗೆ ಅನ್ಸುತ್ತೆ. ಸೊ ದಟ್ ವಾಸ್ ಇಸ್ ವಿಷನ್ ಡ್ಯೂರಿಂಗ್ ಇಸ್ ಇದು. He was also instrumental in getting some of the Waqf property restored after the removal of encroachments. This was the one thing which he has made. During his tenure as a minister, ಅವರು ಒಂದು ಫೌಂಡೇಶನ್ ಸ್ಟೋನ್ ನ ಲೇ ಮಾಡಿದ್ದಾರೆ ಫಾರ್ ಆಜ್ ಗರ್. ಅದರಲ್ಲೂ ಇದಕ್ಕೆ ಎಲ್ಲಿ ಅಂತಂದ್ರೆ ಈ ನಮ್ಮ ಹೆಗ್ಡೆ ನಗರದ ಕಾಲೋನಿನಲ್ಲಿ ಅವರೇ ಸಹ ಇನಾಗ್ರೇಟ್ ಮಾಡಿದ್ದಾರೆ. ಪ್ರಾಬಬ್ಲಿ ಅದು ಕನ್ಸ್ಟ್ರಕ್ಷನ್ಸ್ ಮುಂದುವರಿತಾ ಇರ್ಬೋದು, ಅದರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಬಟ್ ದಿಸ್ ಇಸ್ ದಿಸ್ ಕಾಂಟ್ರಿಬ್ಯೂಷನ್. ಅಂಡ್ ಇವಾಗ ಇವಾಸ್ ಅದನ್ನ ಇವಾಗ ಕೋವಿಡ್ ಕೇರ್ ಸೆಂಟರ್ ಮಾಡಿದ್ದಾರೆ ಅಂತ ನನಗೆ ಮಾಹಿತಿ ಇದೆ. ಮತ್ತೆ ಇವರು ವ್ಯಾನ್ ಹಿ ವಾಸ್ ಎ ಮಿನಿಸ್ಟರ್, ಚಿಕ್ಕಬಳ್ಳಾಪುರ ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾಗ ಈ ರಿಯಲಿ ಕಾಂಟ್ರಿಬ್ಯೂಟೆಡ್ ಟು ಸ್ಕೇಲ್ ಅಪ್ ದಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಸ್, ಬಿಲ್ಡಿಂಗ್ ರೆವಿನ್ಯೂ ಇದಕ್ಕೆ ಬಿಲ್ಡಿಂಗ್ಸ್ ಮತ್ತು ಮೆಗಾ ಡೈರಿ ಆನ್ ದಿ ಔಟ್ಸ್ಕರ್ಟ್ಸ್ ಆಫ್ ದ ಸಿಟಿ. ದಿಸ್ ಆರ್ ಆಲ್ ಇಸ್ ಕಾಂಟ್ರಿಬ್ಯೂಷನ್ಸ್ ಆಸ್ ಎ ಚಿಕ್ಕಬಳ್ಳಾಪುರ ಇನ್ಚಾರ್ಜ್ ಮಿನಿಸ್ಟರ್. Again, he was if you look at his personality in terms of honesty to his job, he is very honest and sincere, committed worker. To quote an example, during their period, for all the MLAs, the government of Karnataka has offered under the G sector, those who doesn't have the sites in the Bangalore city, ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. he was the first person to reject that offer because I'm already having the house, I don't want that. So probably many people have got this. This is one of his, shows that he is so honest in his, the duties and activities. And finally, if you come to his personal family life, yes, he was having a comfortable family life. And his daughter, she was served as a professor and retired from the Maharani's College, Bangalore. And is the first son. He is working in the Manhattan, New York, as a financial, in the financial firm. And the bad part is another son. When he was young, he lost his son because of the accident. He was met with an accident. He named his Salamat Kannada High School after this departed son as a Noor Ahmad Ali Khan Memorial Secondary School in Ganganagar. So dear friends, so ಇವತ್ತು ಅಂದ್ರೆ 7ನೇ ತಾರೀಕು ಈ ಒಂದು ನಮ್ಮನ್ನ ಪ್ರೊಫೆಸರ್ ಮಮತಾಜ್ ಅಲಿ ಖಾನ್ ಅವರು ಅಗಲಿದ್ದಾರೆ. ಬಟ್ ಅವ್ರು ಅಗಲಿರ್ಬೋದು, ಆದರೆ ಅವರು ಮಾಡಿದಂತ ಕಾಂಟ್ರಿಬ್ಯೂಷನ್ಸ್, ಅವರು ಲೈಫ್ ಸ್ಟೈಲ್ಗಳು ಸಾಕಷ್ಟು ನಮಗೆ ಇನ್ನ ನಮ್ಮ ಕಣ್ಮುಂದೆ ಇವೆ. ಹಾಗೂ ಅವರ ಒಂದು ಪ್ರಿನ್ಸಿಪಲ್ಸ್ ನಮ್ಗೆಲ್ರಿಗೂ, ಅದರಲ್ಲೂ ಯಂಗ್ ಸ್ಟೂಡೆಂಟ್ಸ್ ಇಲ್ಲಿದ್ದೀರಿ, ಅವೆಲ್ಲ ನಮಗೆ ದಾರಿದೀಪ ಆಗ್ಲಿ. ಅವರ ಒಂದು ತತ್ವಗಳು ಏನಿದೆ, ನಾವು ಅದನ್ನ ಅಳವಡಿಸ್ಕೊಂಡು ಅವರು ಏನು ಒಂದು ವಿಷನ್ ಇಟ್ಕೊಂಡಿದ್ರು ಆ ನಿಟ್ಟಿನಲ್ಲಿ ಒಂದು ಎಸ್ಪೆಷಲಿ ಆನ್ ಮೈನಾರಿಟಿ ಬಗ್ಗೆ, SC/STs ಬಗ್ಗೆ, ಅವರ ಒಂದು ಅಪ್ಲಿಫ್ಟ್ಮೆಂಟ್ಗೆ ಏನೆಲ್ಲ ಅವರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ರು, ಅವ್ರು ಹಮ್ಮಿಕೊಂಡಿರ್ತಕ್ಕಂಥದ್ದು ಇವೆಲ್ಲ ಮಾಡಿರ್ತಕ್ಕಂಥವನ್ನ ನಾವು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನ ಅವನು ಸಹ ಅವರ ಹಾಕಿಕೊಟ್ಟ ಕೆಲವು ಏನು ಹೆಜ್ಜೆಗಳಿದೆ ಅದನ್ನ ಅದ್ರ ಮೇಲೆ ನಡೆದು ನಾವು ಆದಷ್ಟು ಅದನ್ನ
ಮುಂದುವರ್ಸ್ಕೊಂಡು ಹೋಗೋಣ, ಮತ್ತೆ ಅವರ ಪ್ರಿನ್ಸಿಪಲ್ನ ನಾವೂ ಸಹ ಅಳವಡಿಸ್ಕೊಳ್ಳೋಣ ಅಂತ ಹೇಳಿ ಇವತ್ತು ಅವರು ನಮ್ಮನ್ನ ಹಗಲಿರ್ಬೋದು, ಆದ್ರೆ ಅವರ ಪ್ರತಿಯೊಂದು ಕಾರ್ಯಕ್ರಮಗಳು, ಅವರ ಒಂದು ಪ್ರತಿಯೊಂದು ಏನು ನಮಗೆ ತೋರಿಸಿದ್ದಾರೆ ದಾರಿದೀಪಗಳು, ಅವರ ಫುಟ್ ಪ್ರಿಂಟ್ಸ್ ಆರ್ ವಿತ್ ಅಸ್. ಸೊ ಅದನ್ನ ನೆನೆಸ್ಕೊಂಡು ನಾವು ಮುಂದುವರಿಯೋಣ. ಮತ್ತೆ ಈ ಒಂದು ಅಗಲಿದ ಒಂದು ಪ್ರೊಫೆಸರ್ ಮುಮ್ತಾಜ್ ಅಲಿ ಖಾನ್ ಅವರಿಗೆ ನಾವು ಲೆಟ್ ಅಸ್ ಪ್ರೇ ಗಾಡ್ ಟು ಗಿವ್ ಸ್ಟ್ರೆಂತ್ ಟು ದೇರ್ ಫ್ಯಾಮಿಲಿ ಮೆಂಬರ್ಸ್ ಟು bear this great loss, and we pray let his soul is rest in peace. ಸೊ ಇದಕ್ಕೆ ನಾನು ಇಷ್ಟು ಹೇಳಿ, ನನಗೆ ಈ ಒಂದು ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ, ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತ ಈ ಒಂದು ವೇದಿಕೆಗೆ ಧನ್ಯವಾದಗಳನ್ನು ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಪ್ರೊಫೆಸರ್ ಮುಮ್ತಾಜ್ ಅಲಿ ಖಾನ್ ಸರ್ ಅವರ ಸಮಾಜಮುಖಿ ಕಾರ್ಯಗಳು ಹಾಗೂ ಅವರ ಕೊಡುಗೆಗಳು, ಹಾಗೆ ಅವರು ಬರೆದಂತಹ ಪುಸ್ತಕಗಳು ಹಾಗೂ ಮ್ಯಾಗಝಿನ್ಗಳ ಒಂದು ವಿಶೇಷತೆಯನ್ನು ತಿಳಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ಅವರ ಒಂದು ಜೀವನದ ಮೌಲ್ಯವನ್ನು ವಿದ್ಯಾರ್ಥಿಗಳು ತಮ್ಮ ಒಂದು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಎಂಬ ಮಾತನ್ನು ಹೇಳುವ ಮೂಲಕ ತಮ್ಮ ಒಂದು ಅನಿಸಿಕೆಯನ್ನು ಹಂಚಿಕೊಂಡ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಆರ್ ಧ್ರುವನಾರಾಯಣ್ ಸರ್ ಅವರು ಈ ಒಂದು ಸಂದರ್ಭದಲ್ಲಿ ನಮ್ಮೊಂದಿಗಿದ್ದಾರೆ. ಹಾಗಾಗಿ ಪ್ರೊಫೆಸರ್ ಮುಮ್ತಾಜ್ ಅಲಿ ಖಾನ್ ಸರ್ ಅವರೊಂದಿಗಿನ ತಮ್ಮ ನೆನಹುಗಳನ್ನು ನಮ್ಮೊಂದಿಗೆ ಹಂಚ್ಕೊಳ್ಬೇಕಾಗಿ ಅವರಲ್ಲಿ ವಿನಂತಿಸ್ಕೊಳ್ತೇನೆ. ಈ ಒಂದು ನುಡಿ ನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ನಮ್ಮ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾದಂಥ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರೇ, ಡಾಕ್ಟರ್ ಸತ್ಯನಾರಾಯಣ ಅವರೇ, ಡಾಕ್ಟರ್ ಪ್ರಕಾಶ್ ಅವರೇ, ಮತ್ತು ಭಾಗವಹಿಸಿರ್ತಕ್ಕಂಥ ಎಲ್ಲ ಬಂಧುಗಳೇ, ಮತ್ತು ಈ ಒಂದು ಕಾರ್ಯಕ್ರಮವನ್ನ ಏರ್ಪಡಿಸಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರೇ, ಪ್ರೊಫೆಸರ್ ಮುಮ್ತಾಜ್ ಅಲಿ ಖಾನ್ ನನಗೆ ಗುರುಗಳಾಗಿದ್ರು, ನಂತರ ಮಾರ್ಗದರ್ಶಕರಾಗಿ ಕೊನೆ ತನಕನೂ ಕೂಡ ಅವರು ನನಗೆ ಒಬ್ರು ಮಾರ್ಗದರ್ಶಕರಾಗಿದ್ರು. 1979ರಲ್ಲಿ ನಾವು ಮೊದಲನೇ ಫಸ್ಟ್ ಇಯರ್ BSc ಗೆ ಸೇರ್ಪಡೆಯಾದಂತ ಸಂದರ್ಭದಲ್ಲಿ ಆಗ ವಿಶ್ವವಿದ್ಯಾನಿಲಯದಲ್ಲಿ ಟ್ರೆಮಿಸ್ಟರ್ ಸಿಸ್ಟಮ್ ಇತ್ತು. ಆ ಟ್ರೆಮಿಸ್ಟರ್ ಸಿಸ್ಟಮ್ ನಲ್ಲಿ ನಮ್ಗೆ ಪ್ರೊಫೆಸರ್ ಮುಮ್ತಾಜ್ ಅಲಿ ಖಾನ್ ಅವರು ಸೋಷಿಯಾಲಜಿ ಪ್ರೊಫೆಸರ್ ಆಗಿ ನಮ್ಗೆ ಕ್ಲಾಸಸ್ ನ ತಗೊಳ್ತಾ ಇದ್ರು. ಪ್ರಾರಂಭದಲ್ಲಿ ನಾವೆಲ್ಲ ಗ್ರಾಮಾಂತರ ಪ್ರದೇಶದಿಂದ ಬಂದಂತ ವಿದ್ಯಾರ್ಥಿಗಳಿಗೆ ಅವರು ಬಹಳ ಧೈರ್ಯ ತುಂಬತಕ್ಕಂತ ಒಬ್ಬ ಹೃದಯ ವೈಶಾಲ್ಯತೆ ಉಳ್ಳಂತ ಒಬ್ಬ ಅಧ್ಯಾಪಕರಾಗಿದ್ರು ನಮ್ಗೆ. ನಾವು ಕ್ಲಾಸಸ್ ಅಟೆಂಡ್ ಆದಂತ ಮೊದಲನೇ ಕ್ಲಾಸ್ ಅಲ್ಲೇನೆ ಅವರು ಪರಿಶಿಷ್ಟ ಜಾತಿ ಮತ್ತು ಪಂಗಡ ಅಂದ್ರೆ SC ST ವಿದ್ಯಾರ್ಥಿಗಳು ಯಾರಿದ್ದೀರಾ ಕೈ ಎತ್ತಿ ಅಂತ ಹೇಳ್ತಾ ಇದ್ರು. ಆಗ ನಾವೆಲ್ಲ ಕೈ ಎತ್ತ ಆದ್ಮೇಲೆ ಮತ್ತೆ ಅವರು ನಮ್ಗೆ ವಿಶೇಷವಾಗಿ ಗಮನವನ್ನ ಹರಿಸಿ, ನೀವೆಲ್ಲ ಗ್ರಾಮಾಂತರ ಪ್ರದೇಶದಿಂದ ಬಂದಿದ್ದೀರಾ, ಬಡತನ ಇದೆ, ಕಷ್ಟಪಟ್ಟು ಓದ್ಬೇಕು, ಏನೇ ಸಮಸ್ಯೆ ಆದ್ರೂ ನನ್ನ ಹತ್ರ ನೇರವಾಗಿ ಬನ್ನಿ ಅಂತ ಹೇಳಿ ಅವರು ನಮ್ಗೆ ಮಾರ್ಗದರ್ಶನ ನೀಡ್ತಾ ಇದ್ರು. ಹಾಗಾಗಿ ನಾವೆಲ್ಲ ವಿದ್ಯಾರ್ಥಿ ಜೀವನದಲ್ಲಿ ಇದ್ದಾಗ ಬಹಳಷ್ಟು ಸಮಯ ಅವ್ರ ಹತ್ರ ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ಅದಕ್ಕೆ ಪರಿಹಾರವನ್ನು ಕೂಡ ಹೇಳ್ತಾ ಇದ್ರು. ಮತ್ತೆ ನಮ್ಗೆ ಬಹಳ ಬೆಂತಡ್ತಾ ಇದ್ರು ಅವರು ಓದೋದಿಕ್ಕೆ, ಮತ್ತೆ ಇನ್ನೊಂದು ಯಾವುದೇ ಸಮಸ್ಯೆ ಆದ್ರೂ ನಮ್ಗೆ ಸಹಾಯವನ್ನ ಅವರು ಮಾಡ್ತಾ ಇದ್ರು. ಮತ್ತೆ ವಿದ್ಯಾರ್ಥಿ ಜೀವನ ಆದ್ಮೇಲೂ ಕೂಡ ನಾವು ನಿರಂತರವಾದಂತ ಸಂಪರ್ಕವನ್ನ ನಾನು ವೈಯಕ್ತಿಕವಾಗಿ ಅವ್ರ ಹತ್ರ ಇಟ್ಕೊಂಡಿದ್ದೆ. ಅವರು ಆಡಳಿತ ಮಂಡಳಿಯ ಸದಸ್ಯರಾಗಿದ್ರು, ಬೋರ್ಡ್ ಮೆಂಬರು. ಮತ್ತೆ ನಾನು ಕೂಡ ಬೋರ್ಡ್ ಮೆಂಬರ್ ಆದಂತ ಸಂದರ್ಭದಲ್ಲೂ ಕೂಡ ನನಗೆ ಇಂಥ ಸಮಸ್ಯೆಗಳಿದೆ ವಿಶ್ವವಿದ್ಯಾನಿಲಯದಲ್ಲಿ, ಅದು ಗ್ರೂಪ್ ಡಿ ನೌಕರರು ಇರ್ಬೋದು, ಮತ್ತೆ SC ST ವಿದ್ಯಾರ್ಥಿ ಇರ್ಬೋದು, ಅಥವಾ ಸಾಮಾನ್ಯ ಜನರ ಒಂದು ಸಮಸ್ಯೆಗಳಿದ್ರು ಕೂಡ ಅವರು ನೇರವಾಗಿ ದೂರವಾಣಿ ಮುಖಾಂತರ ತಿಳಿಸೋರು. ನಾವೇ ಮನೆಗೆ, ಸರ್ ನೀವ್ ಹೇಳೋದ್ ಬೇಡ, ನಾನೇ ಮನೆಗೆ ಬರ್ತೀನಿ ಅಂತ ಹೇಳಿ ಮನೆಗೆ ಹೋಗಿ ಅವ್ರನ್ನ ಭೇಟಿ ಮಾಡಿ ಅವರ ಸಲಹೆಗಳನ್ನ ಸ್ವೀಕಾರ ಮಾಡಿ ಕೈಲಾದಂತ ಕೆಲಸವನ್ನ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ವಿ. ಮತ್ತೆ ಅವ್ರ NGO ಸಂಸ್ಥೆ ಕೂಡ ನಾವೆಲ್ಲ ಭಾಗವಹಿಸ್ತಕ್ಕಂತ ಬಡವರಿಗೆ ಸಹಾಯ ಮಾಡ್ತಕ್ಕಂತ ಒಂದು NGO ಸಂಸ್ಥೆನ ಅವರು ಕಟ್ಟಿದ್ರು. ಆ ಸಂಸ್ಥೆನೂ ಕೂಡ ಬಹಳಷ್ಟು ಜನ ನಿರ್ಗತಿಕರಿಗೆ ಅವರು ಸಹಾಯ ಮಾಡಿದಾರೆ NGO ಸಂಸ್ಥೆಯಿಂದ. ತದನಂತರ ಅವರು ಮಂತ್ರಿಗಳಾದ್ರು. ಮಂತ್ರಿಗಳಾದಂತ ಸಂದರ್ಭದಲ್ಲಿ ನಾನು
ಕೊಳ್ಳೇಗಾಲದ ಶಾಸಕನಾಗಿದ್ದೆ, ಮತ್ತೆ ಲೋಕಸಭಾ ಸದಸ್ಯನಾದೆ. ಅವರು ಪ್ರವಾಸ ನಮ್ಮ ಕ್ಷೇತ್ರಕ್ಕೆ ಬರುವ ಮುಂಚೆನೆ ನನಗೆ ಅವರು ದೂರವಾಣಿ ಕರೆ ಮಾಡಿ ನಾನು ಪ್ರವಾಸ ಬರ್ತಿದ್ದೀನಿ ಅಂತ ತಿಳಿಸ್ತಾ ಇದ್ರು. ತದನಂತರ ಅವರು ಭಾರತೀಯ ಜನತಾ ಪಕ್ಷದಿಂದ ಅವರು MLC ಆಗಿ ಮತ್ತೆ ಮಂತ್ರಿಗಳಾಗಿದ್ರು. ನಾನು ಕಾಂಗ್ರೆಸ್ ಪಕ್ಷದ ಶಾಸಕನಾಗಿದ್ದೆ, ಲೋಕಸಭಾ ಸದಸ್ಯನಾಗಿದ್ದೆ. ಅವರು ನನಗೆ ಕೊಟ್ಟಂತ ಒಂದು ಪ್ರೋತ್ಸಾಹ ಯಾವುದೇ ಪಕ್ಷ ಭೇದ ಇಲ್ದೇನೆ ನಮ್ಮಲ್ಲಿ ಇರ್ತಕ್ಕಂಥ ಶಾದಿ ಮಹಲ್ಗಳಿಗೆ, ಯಾಕಂದ್ರೆ ಅವರು ಮೈನಾರಿಟಿ ಇಲಾಖೆ ಸಚಿವರಾಗಿದ್ರು, ಆ ಶಾದಿ ಮಹಲ್ಗೆ ಅನುದಾನವನ್ನು, ಹೆಚ್ಚಿನ ಅನುದಾನವನ್ನು, ಅದು ಕೊಳ್ಳೇಗಾಲ ತಾಲೂಕು ಕೇಂದ್ರದ ಶಾದಿ ಮಹಲ್ ಇರ್ಬೋದು, ಚಾಮರಾಜನಗರ ತಾಲೂಕು ಕೇಂದ್ರದ ಶಾದಿ ಮಹಲ್ ಇರ್ಬೋದು, ಅನುದಾನವನ್ನ ನಮ್ಮ ಭಾಗಕ್ಕೆ ಹೆಚ್ಚು ಅನುದಾನವನ್ನ ಅವರು ಬಿಡುಗಡೆ ಮಾಡಿಕೊಟ್ರು. ಮತ್ತೆ ಒಬ್ಬ ಅಷ್ಟು ಬಡವರ ಬಗ್ಗೆ ಅನುಕಂಪ, ಪ್ರೀತಿ, ವಿಶ್ವಾಸ, ಸಹನೆ ಅದು ಎಲ್ಲಾ ರಾಜಕಾರಣಿಗಳಿಗೂ ಇರೋದಿಲ್ಲ, ಎಲ್ಲಾ ಪ್ರೊಫೆಸರ್ಗಳಿಗೂ ಕೂಡ ಇರೋದಿಲ್ಲ. ಆ ನಿಟ್ಟಿನಲ್ಲಿ ಅವರು ಒಬ್ಬ ದೊಡ್ಡ ಮಟ್ಟದ ವ್ಯಕ್ತಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತೆ ವಿಶೇಷವಾಗಿ ಅವರು ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಪ್ರೊಫೆಸರ್ ಆಗೂ ಸೇವೆ ಸಲ್ಲಿಸಿದ್ದಾರೆ, ಆಡಳಿತ ಮಂಡಳಿಯ ಸದಸ್ಯರಾಗೂ ಕೂಡ ಸೇವೆ ಸಲ್ಲಿಸಿದ್ದಾರೆ. ಮತ್ತೆ ಅವರ ಒಂದು ಬದುಕು ನನ್ ತಿಳಿದಂಗೆ ಒಂದು ಸಾರ್ಥಕ ಬದುಕು. ಯಾಕಂದ್ರೆ ನಾವು ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಆದ್ರೆ ಆ ಸಮಯದಲ್ಲಿ ನಾವೇನು ಕೆಲಸ ಮಾಡ್ತೇವೆ ಅದು ಶಾಶ್ವತವಾಗಿ ಉಳಿಯುವಂತ ಕೆಲಸ. ಪ್ರೊಫೆಸರ್ ರಾಜೇಂದ್ರ ಪ್ರಸಾದ್ ಅವರು ತಿಳಿಸಿದಾಗೆ ಅವರ ಕೊಡುಗೆಯನ್ನ ಸವಿವರವಾಗಿ ಅವರು ತಿಳಿಸಿದ್ದಾರೆ. ಹಾಗಾಗಿ ನಾನು ಕೂಡ ವಿದ್ಯಾರ್ಥಿ ದೆಸೆಯಲ್ಲಿ, ತದನಂತರ ಸಂದರ್ಭದಲ್ಲೂ ಕೂಡ ಇದುವರೆಗೂ ಕೂಡ ಅವರೊಬ್ಬ ಮಾರ್ಗದರ್ಶಕರಾಗಿ, ಗುರುಗಳಾಗಿ ನಾನು ಅವ್ರನ್ನ ಸ್ವೀಕಾರ ಮಾಡಿ ಅವರಿಂದ ಸಹಾಯವನ್ನ ಪಡೆದಂತ ಒಬ್ಬ ವ್ಯಕ್ತಿ. ಇವತ್ತು ಅವರ ನೆನಪು ಮಾಡ್ಕೊಳ್ತಕ್ಕಂತ, ಸ್ಮರಣೆ ಮಾಡ್ತಕ್ಕಂತ ಅವಕಾಶವನ್ನ ಡಾಕ್ಟರ್ BR ಅಂಬೇಡ್ಕರ್ ವಿದ್ಯಾರ್ಥಿ ಸಂಘದ ವತಿಯಿಂದ ಕೊಟ್ಟಿದ್ದೀರ. ತಮ್ಗೆ ಅಭಿನಂದನೆಗಳು. ಮತ್ತೆ ವಿಶೇಷವಾಗಿ ಪ್ರೊಫೆಸರ್ ಅವರ ಮುಮ್ತಾಜ್ ಅಲಿ ಖಾನ್ ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರ್ತಾ, ಮತ್ತೆ ಅವರ ಕುಟುಂಬ ವರ್ಗದವರಿಗೆ ನಷ್ಟವನ್ನ ಭರಿಸ್ತಕ್ಕಂತ ಶಕ್ತಿ ಭಗವಂತ ನೀಡ್ಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಪ್ರೊಫೆಸರ್ ಮುಮ್ತಾಜ್ ಅಲಿ ಖಾನ್ ಅವರ ಶಿಷ್ಯರಾಗಿ ತಮ್ಮ ಗುರು ಶಿಷ್ಯರ ಒಂದು ನೆನಪನ್ನ ಹಾಗೂ ಒಂದು ಬಾಂಧವ್ಯವನ್ನ, ಒಂದು ನಂಟನ್ನ ನಮ್ಮೊಂದಿಗೆ ಹಂಚಿಕೊಂಡಂತಹ ಧ್ರುವನಾರಾಯಣ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಕರ್ನಾಟಕ ಕೃಷಿ ಬೆಲೆ ಆಯೋಗದ ಮಾಜಿ ಅಧ್ಯಕ್ಷರಾದಂತಹ ಡಾಕ್ಟರ್ TN ಪ್ರಕಾಶ್ ಕಮ್ಮರಡಿ ಸರ್ ಅವರು ಈ ಒಂದು ಸಂದರ್ಭದಲ್ಲಿ ನಮ್ಮೊಂದಿಗಿದ್ದಾರೆ. ಹಾಗಾಗಿ ಈ ಒಂದು ಸಂದರ್ಭದ ಕುರಿತು ಒಂದೆರಡು ಮಾತನಾಡ್ಬೇಕಾಗಿ ಅವರಲ್ಲಿ ವಿನಂತಿಸ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಕೃಷಿ ವಿಶ್ವವಿದ್ಯಾನಿಲಯದ ಕುಲಪತಿಗಳ ಮಿತ್ರರಾದಂಥ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರಿದ್ರಿ, ಮತ್ತೊಬ್ಬರು ಮಿತ್ರರಾದಂಥ ಧ್ರುವನಾರಾಯಣ ಅವರು ಮಾತಾಡಿದ್ದಾರೆ, ಸತ್ಯನಾರಾಯಣ್, ಹೀಗೆ ಹಲವಾರು ಜನ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರಿ. ಈ ಒಂದು ಕಾರ್ಯಕ್ರಮವನ್ನು ಕೃಷಿ ವಿಶ್ವವಿದ್ಯಾನಿಲಯದ ಡಾಕ್ಟರ್ BR ಅಂಬೇಡ್ಕರ್ SC/ST ವಿದ್ಯಾರ್ಥಿ ಅಸೋಸಿಯೇಷನ್, ವಿದ್ಯಾರ್ಥಿ ಸಂಘಟನೆ ಏರ್ಪಡಿಸಿದೆ. ವಿದ್ಯಾರ್ಥಿ ಸಂಘ ಕೃಷಿ VGKVK. ಈಗ ತಾನೇ ನಾನು ಮತ್ತೊಂದು ಸಭೆ ಮುಗಿಸಲು ಈ ಕಡೆ ಬರ್ತಾ ಇದ್ದೆ. ಬಂಡಾಯ ಸಾಹಿತ್ಯ ಸಂಘಟನೆ ಮತ್ತು ದಲಿತ ಹಕ್ಕುಗಳ ಸಮಿತಿ ಈ ಕೃಷಿ ಕಾಯ್ದೆಗಳ ಒಂದು ವಿಚಾರದಲ್ಲಿ ನಮ್ಮ ಪ್ರೊಫೆಸರ್ ಬರಗೂರು ರಾಮಚಂದ್ರ ಅವರ ನೇತೃತ್ವದಲ್ಲಿ ನಡೆದಂತ ಒಂದು ಸಭೆ, ಅಲ್ಲಿ ಈ ಕೃಷಿಗೆ ಸಂಬಂಧಿಸಿದಂತ ವಿಚಾರವನ್ನು ಮಂಡಿಸಕ್ಕೆ ಅಂತ ಹೇಳಿದ್ರು. ನನಗೆ ಸ್ವಲ್ಪ ಇರಿಸುಮುರುಸಾಯಿತು. ಯಾಕೆಂದರೆ ಕೃಷಿ ಮತ್ತು ಕಾಯ್ದೆ ಅನ್ನುವುದು ಒಂದು ರೀತಿಯ ತಾಂತ್ರಿಕ ವಿಚಾರ. ನಾನೊಬ್ಬ ಮೂಲತಃ ಕೃಷಿ ಅರ್ಥಶಾಸ್ತ್ರದ ಹಿನ್ನೆಲೆಯಲ್ಲಿ ಇರೋದ್ರಿಂದ ಕಾಯ್ದೆಗಳು ಅಂದ್ರೇನು, ಬೆಂಬಲ ಬೆಲೆ ಅಂದ್ರೇನು, MSP ಅಂದ್ರೇನು, ಈ ವಿಚಾರದ ಬಗ್ಗೆ, ಇದು ಮೂಲತಃ ಕೃಷಿ ಕಾಯ್ದೆ ಅಂದ್ರೆ ಅದು ಬೆಂಬಲ ಬೆಲೆ ಖರೀದಿ ನಿಂತು ಹೋಗ್ಬಿಟ್ಟಿದೆ ಅಂತೇಳಿ ನಿಂತು ಹೋಗುತ್ತೆ ಅಂತೇಳಿ ಪಂಜಾಬ್ ರೈತರು ಗಾಬರಿ ಆಗಿದ್ದಾರೆ, ಈ ವಿಚಾರ ಹೇಳ್ಬೋದು. ಅದ್ರ ಹಿನ್ನೆಲೆ ಅದು ಬಂಡಾಯ ಸಾಹಿತ್ಯ ಸಂಘಟನೆ ಮತ್ತು ದಲಿತ ಹಕ್ಕುಗಳ ಹೋರಾಟ ಸಮಿತಿ ಮುಂದೆ ಆ ಒಂದು ಹಿನ್ನೆಲೆ ಇದ್ದಂತೆ ವ್ಯಕ್ತಿಗಳ ಬಗ್ಗೆ ಏನ್ ಮಾತಾಡ್ಬೇಕು ನನಗೆ ಗೊತ್ತಾಗಲ್ಲ. ನಾನು ಸ್ವಲ್ಪ ಸಾಮಾಜಿಕ ಹಿನ್ನೆಲೆಯಲ್ಲಿ ನಾನು ಈ ಭೂ ಸುಧಾರಣೆ ಕಾಯ್ದೆ ಅಂದ್ರೆ ಏನು, ಯಾಕಂದ್ರೆ ಭೂ ಸುಧಾರಣೆ ಕಾಯ್ದೆಗೆ ತೊಂದರೆ ಬಂದಿರೋದು ಕರ್ನಾಟಕದ ಎಲ್ಲರಿಗೂ ಬಹಳ ಆಘಾತ ಆಗಿದೆ.
ಅದು ನನಗೆ ತಕ್ಷಣ ನನಗೆ ಜ್ಞಾಪಕ ಬಂದಿರತಕ್ಕಂಥದ್ದು. ನೀವು ಚೋಮನ ದುಡಿ ಎಲ್ಲ ನೋಡಿರ್ಬೋದು ಕಾಣುತ್ತೆ. ಚೋಮ ಅಂತಕ್ಕಂಥ ದಲಿತನಿಗೆ, ಶಿವರಾಮ್ ಕಾರಂತರವರಿಗೆ, ಅವನಿಗೆ ಒಂದು ಸ್ವಲ್ಪ ಭೂಮಿಯನ್ನು ಗೇಣಿ ಮಾಡಬೇಕು, ತಾನೇ ಕೃಷಿ ಮಾಡಬೇಕು ಅಂತ ತೀವ್ರ ಆಸೆ ಇತ್ತು. ಚೋಮನ ದುಡಿ ಕೊನೆಗೂ ಅದು ಈಡೇರೋದಿಲ್ಲ. ನಮ್ಮ ಭೂಸುಧಾರಣೆ ಕಾಯ್ದೆಯಲ್ಲಿ ಚೋಮನಿಗೆ ಸ್ವಲ್ಪ ಆಸನಾದಿತ್ತು ಮೊದಲು, ಈಗ ಬಹುಶಃ ಅದು ಸಿಕ್ಕರೆ ಕಷ್ಟ. ಇದು ಪ್ರಸ್ತಾಪಿಸಿದೆ, ಬಹುಶಃ ಬಹಳ ಐ ಕುಡ್ ಕಮ್ಯುನಿಕೇಟ್ ವಿತ್ ಆಡಿಯನ್ಸ್ ಅನಿಸ್ತು. ಒಬ್ಬ ಕೃಷಿ ವಿಜ್ಞಾನಿಯಾಗಿ ಈ ತರ ಸಾಮಾಜಿಕ ಆಯಾಮದಿಂದ ಚೋಮನ ಹಿನ್ನೆಲೆ ಇಟ್ಕೊಂಡು ಸ್ವಲ್ಪ ಕಾನ್ಫಿಡೆಂಟ್ ಆಗಿ ಮಾತಾಡತಕ್ಕಂಥ ಧೈರ್ಯ ನನ್ನಂತೂ ಬಂದಿದ್ರೆ ಬಹುಶಃ ಧ್ರುವನಾರಾಯಣ ಒಪ್ಪೋದು ಕಾಣುತ್ತೆ. ಒಂದು ಕೃಷಿ ವಿಶ್ವವಿದ್ಯಾನಿಲಯ ಅನ್ನುವಂಥ ಕೃಷಿ ವಿಜ್ಞಾನ ವಿಚಾರಗಳು ಅನ್ನುವಂಥದ್ದು ಬಹಳ ಡೈವರ್ಸಿಫೈಡ್ ಆದಂತ ವಿಜ್ಞಾನ ವಿಚಾರಗಳಿತ್ತು. ನಮಗೆ 1975 ಆಗಸ್ಟ್, ಸತ್ಯನಾರಾಯಣ ಇಸ್ ಮೈ ಕ್ಲಾಸ್ಮೇಟ್, ಆಗಸ್ಟ್ 10ನೇ ತಾರೀಕು ನಾವು GKVK ಬಂದಿರೋದು, ಪ್ರಥಮವಾದಂತ ಬ್ಯಾಚ್. ಆಗಸ್ಟ್ 10 ಯಾಕೆಂದಾಗ ನಾವು ಬಂದು 4 ದಿನಕ್ಕೆ ನಾವು ಸ್ವತಂತ್ರ ದಿನಾಚರಣೆಯನ್ನು ಆಚರಿಸಿದ್ವು. ನಮಗೆ ಅದು ಖಂಡಿತ ಬೆಂಗಳೂರಲ್ಲ, ನಾನು ಮಲ್ನಾಡು ಕಡೆಯಿಂದ ಬಂದಂತ ಹಳ್ಳಿಗಿಂತ ಹೊರತು, ಹೀಗೆಲ್ಲ ನಮಗೆ ತೀವ್ರ ಭಯ ಮತ್ತು ತೀವ್ರವಾದಂತ ನಿರಾಶೆ ಎಲ್ಲ ಇತ್ತು. ಫಸ್ಟ್ ಟ್ರೆಮಿಸ್ಟರ್ ನಾನು ಹೇಳಿದಂಗೆ ಕೋರ್ಸ್ ಇದ್ದಿರತಕ್ಕಂಥದ್ದು ಸೋಷಿಯಾಲಜಿ. ಪ್ರೊಫೆಸರ್ ಮಂತ್ರಾಜಿ ಕಾಲ್ವಾಸ್ ಸೋಷಿಯಾಲಜಿ ನಮಗೆ ತೆಗೆದುಕೊಂಡಂತ ಟೀಚರು. ಸೋಷಿಯಾಲಜಿ ನಾವು ಸ್ಟಡಿ ಮಾಡಿದ್ವಿ, ಸೈಕಾಲಜಿಗಳನ್ನ, ಆಮೇಲೆ ಇಂಗ್ಲಿಷು, ಸ್ಪೋಕನ್ ಇಂಗ್ಲಿಷು, ನಮ್ಮ ಅರಸು, ಹೀಗೆಲ್ಲ ಇದ್ರು. ಬಹಳ ಈ ಬೇಸಿಕ್ ಸೈನ್ಸ್ ಅನ್ನುವಂಥದ್ದು ಬಹಳ ಉತ್ತಮವಾಗಿತ್ತು. ಅದೀಗ ಈಗ ಯಾವ ತರ ಇದೆ ಗೊತ್ತಿಲ್ಲ, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಹೇಳ್ಬೇಕು. ನಮಗೆ ಒಬ್ಬ ವಿಜ್ಞಾನಿಯಾಗಿ ನಾವೇನೋ ಪ್ರೊಫೆಸರ್ ಅಂತೆ ಆಮೇಲೆ ರಿಟೈರ್ಡ್ ಆಗಂತದ್ದು ಸುಮ್ಮನೆ ಕೂತಿರೋ ಬದಲು ಸ್ವಲ್ಪ ಒಂದು ಆ ತಾಂತ್ರಿಕ ಚೌಕಟ್ಟಿಂದ ಹೊರಗಡೆ ಬಂದು ಯೋಚನೆ ಮಾಡೋ ಶಕ್ತಿ ನಮ್ಮ ಹತ್ರ ಹಲವಾರು ಜನ ಬಂದಿದೆ. ಬಹುಶಃ ಧ್ರುವನಾರಾಯಣ ಒಪ್ತಾರೆ ಕಾಣ್ತಾ ಇದೆ. ನಾವು ಬರೀ ವಿಜ್ಞಾನಿಗಳು ಅಂತ ಮಾತಾಡುತ್ತಲ್ಲ, ಈ ಒಂದು ಶಕ್ತಿ ಬಂದಿರುತ್ತದೆ. ಒಂದು ಕೃಷಿ ವಿಜ್ಞಾನ ವಿಚಾರಗಳ ಅಂದಿನ ಚೌಕಟ್ಟು ಏನುಂಟು, ಬೇಸಿಕ್ ಸೈನ್ಸ್ ಮಾಡಿರುವಂಥದ್ದು, ಅದಕ್ಕೂ ಹೆಚ್ಚಾಗಿ. ಯಾಕಂದ್ರೆ ಬರೀ ಇವಾಗ ಕಾನ್ಸ್ಟಿಟ್ಯೂಷನ್ ನಾವು ಸ್ಟಡಿ ಮಾಡ್ತೀವಿ, ಸಮಾಜಶಾಸ್ತ್ರ ಸ್ಟಡಿ ಮಾಡ್ತೀವಿ, ಮಾಡಿದ ತಕ್ಷಣ ಆ ಒಂದು ವಿಸ್ತಾರವಾದ ಯೋಚನಾ ಶಕ್ತಿ ಬರುತ್ತೆ ಅಂತ ಭಾವಿಸಲ್ಲ. ಪ್ರೊಫೆಸರ್ ಮುಮ್ತಾಜ್ ಅಲಿ ಖಾನ್ ಅಂತವರು ಅವತ್ತು ನಮಗೆ ಟೀಚರ್ ಆಗಿರುವಂತದ್ದಕ್ಕೆ ಬಹಳ ಒಂದು ಗಂಭೀರ ಪರಿಣಾಮ ನಮ್ಮ ಹತ್ರ ಹಲವಾರು ಜನ ಬೀರಿದೆ. ಆಶ್ಚರ್ಯ ಆಗೋದು, ನಾವು ಮಲೆನಾಡು ಕಡೆಯಿಂದ ಬಂದಂತವ್ರು, ಮೇಲ್ಜಾತಿಯಿಂದ ಬಂದಂತವ್ರು, ಅವ್ರು ಪಾಠ ಮಾಡ್ಬೇಕು ಅಂತ ಆದಾಗ ಇಂಟರ್ ಕಾಸ್ಟ್ ಮ್ಯಾರೇಜ್, ನಮ್ಗೆ ಇಂಟರ್ ಕಾಸ್ಟ್ ಮ್ಯಾರೇಜ್ ಅಂತ ಹೆದರಿಕೆ ನಮಗೆ. ಏನಪ್ಪ ಅದು ಇಂಟರ್ ಕಾಸ್ಟ್ ಮ್ಯಾರೇಜ್? ಅಲ್ಲಿ ನಮ್ಮ ಹಳ್ಳಿ ಕಡೆ ಕೇಳಿದವನು ಬೇರೆ ಜಾತಿ ಮದುವೆ ಆದಂತೆ, ಅವ್ರನ್ನ ಹಾಗೆ ಮಾಡಿರುತ್ತೆ. ಇಂಟರ್ ಕಾಸ್ಟ್ ಮ್ಯಾರೇಜ್ ಬಗ್ಗೆ ನಮ್ಗೆ ಪಾಠ ಮಾಡ್ತಾ ಇದ್ರು. ಜಾತಿ ವಿನಾಶ ಅಂತ ಹೇಳ್ತಾ ಇದ್ರು. ಅವ್ರ ಬಗ್ಗೆ ನಾನು ಯಾವುದೋ ಒಂದು ಪತ್ರಿಕೆಯಲ್ಲಿ ಹೇಳಿದ್ದೆ, ಅವ್ರ ಬಗ್ಗೆ ಆ ಸಂದರ್ಭದಲ್ಲಿ ಟೀಕೆ ಕೂಡ ಇತ್ತು. ಏನ್ ನೀವು ಸೋಷಿಯಾಲಜಿ ಪಾಠ ಮಾಡಿದ್ರೆ ಇನ್ನೇನೋ ಹೇಳ್ತಿರೋ ಅಂತಾರೆ, ಜಾತಿ ವಿನಾಶ ವಿಚಾರಗಳು, ಅಂತರ್ಜಾತೀಯ ವಿವಾಹಗಳು, ಅವ್ರ ಅಂತರ್ಧರ್ಮೀಯ ಮದುವೆ ಆದ್ರೂ ಕಾಣುತ್ತೆ. ಅದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ಕೇಳ್ತಾ ಇದ್ರು. ಆಮೇಲೆ ಈ ಎಲ್ಲ ವಿಚಾರಗಳನ್ನು ಸಮಾಜಶಾಸ್ತ್ರಜ್ಞದ ಪ್ರಾಕ್ಟಿಕಲ್ ಇಂಪ್ಲಿಕೇಶನ್ಸ್ಗಳನ್ನ ಸ್ಪಷ್ಟವಾಗಿ ಪಾಠ ಮಾಡ್ತಾ ಇದ್ರು ಅವರು. ಬಹುಶಃ 1977-78 ಕಾಣುತ್ತೆ. ನಾವು ಹೆಬ್ಬಾಳಲ್ಲಿ ಇದ್ದಾಗ ಶ್ರೀಧರ ಕಲಿವೀರ, ಆಮೇಲೆ ಸೋಮಶೇಖರ್, ಬಹುಶಃ ನಮ್ಮ ಕೆಲವರು ಮಿತ್ರರೆಲ್ಲ ಪ್ರೊಫೆಸರ್ ಮಂತ್ರಾಜ್ ಅಲಿ ಖಾನ್ ನೇತೃತ್ವದಲ್ಲಿ ಜಾತಿ ವಿನಾಶ ಅಂತ ವಿಚಾರ ಸಂಕಿರಣ ಮಾಡಿದ್ರು. ಬಹಳ ಹೆದರ್ಬಿಟ್ರು ಎಲ್ಲರೂ. ನಮ್ಮ ಡಿಗ್ರಿಗಳಲ್ಲಿ ಏನ್ರಿ ಇದು ಯೂನಿವರ್ಸಿಟಿ ನಮ್ಮ ಇದು ಮಾಡ್ರಿ. ಅವಾಗ ಸಿದ್ಧಲಿಂಗ ಎಲ್ಲ ಬಾರಿ ಚಿಕ್ಕವರು ಯುವಕರಾಗಿರೋರು ಬಂದು ಭಾಷಣ ಮಾಡಿದ್ರು. ಹಿಂದೂ ಜನ ಹೊನ್ನಾಪುರ ಸ್ವಲ್ಪ ಸತ್ಯನಾರಾಯಣ ಜ್ಞಾಪಕ ಇರಬಹುದು ಕಾಣುತ್ತವೆ. ಅಲ್ಲೂ ಕೂಡ ನಮಗೆ ಪ್ರೇರಣೆ ಕೊಟ್ಟಿರ್ತಕ್ಕಂಥದ್ದು. ಸ್ನೇಹಿತರೆ, ಏನಂತ ಹೇಳ್ತೀನಿ ಬಿಟ್ರೆ, ಈಗ ಕೃಷಿ ವಿಜ್ಞಾನ ವಿಚಾರಗಳ ವಿಜ್ಞಾನ ಒಂದು ವಿಶ್ವವಿದ್ಯಾನಿಲಯ ಹಿನ್ನೆಲೆಯಲ್ಲಿ ಪ್ರೊಫೆಸರ್ ಮುಮ್ತಾಜ್ ಅಲಿ ಖಾನ್ ಇದ್ರು. ಅವರು ವೃತ್ತಿ ಮತ್ತು ಪ್ರವೃತ್ತಿ ಅಂತ ಏನ್ ಹೇಳ್ತಾರೆ, ಅವರು ಸೋಷಿಯಾಲಜಿ ಟೀಚರ್ ಅನ್ನೋದೊಂದು ವೃತ್ತಿ ಆಗಿದ್ದಿಲ್ಲ. ಅವರು ಬಹುಶಃ ಸಂಪೂರ್ಣ ರಿಟೈರ್ ಆಗ್ತಕ್ಕ ಇದ್ದಿಲ್ಲ ಕಾಣುತ್ತೆ. ಹಿ ಟುಕ್ ಪ್ರಿಮೆಚ್ಯೂರ್ ರಿಟೈರ್ಮೆಂಟ್ ಕಾಣುತ್ತವೆ. ರಿಟೈರ್ಮೆಂಟ್ ಆದ್ಮೇಲೆ ಅವರು ಒಂದು ಸಾಮಾಜಿಕ ಬದುಕಿಳಿದು ದೊಡ್ಡ ಪದವಿಗೆ ಹೋದ್ರು. ಸಣ್ಣ ಪುಟ್ಟದ್ದಲ್ಲ. ಯಡಿಯೂರಪ್ಪನವರು ಪ್ರಥಮ ಬಿಜೆಪಿ ಸರ್ಕಾರ ಬಂದಾಗ ನನ್ನ ಮೊಟ್ಟ ಮೊದಲ ಕೊಲಿಗೂ ಇಸ್ ಮೈನಾರಿಟಿ ಅಂತ ಹೇಳಿದ್ರೆ ನಮ್ಗೆ ಸ್ವಲ್ಪ ಅನುಮಾನ ಬಂತು. ತಕ್ಷಣ ಹೇಳಿದ್ರು, ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ಹೆಸರು ಹೇಳಿರತಕ್ಕಂಥದ್ದು ಪ್ರೊಫೆಸರ್ ಮುಮ್ತಾಜ್ ಅಲಿ ಖಾನ್. ಇದು ಸಣ್ಣ ಪುಟ್ಟ ಸಾಧನೆ ಅಲ್ಲ. ಒಬ್ಬ ಕಾಲೇಜಿನಲ್ಲಿ ಪ್ರಾಧ್ಯಾಪಕನಾಗಿದ್ದು ಒಂದು ಸಾರ್ವಜನಿಕ ಬದುಕಿನಲ್ಲಿ ಅಷ್ಟು ದೊಡ್ಡ ವಿಚಾರಕ್ಕೆ ಹೋದಂತವ್ರು.
ಅವರ ಒಂದು ಸೋಷಿಯಾಲಜಿ ಫರ್ವರ್ ಅನ್ನೋದು ಅಷ್ಟು ಗಟ್ಟಿಯಾಗಿ ಉಳಿದಿತ್ತು. ಎಲ್ಲ ಕಡೆನೂ ಕೂಡ ಅವರು ಬಿಟ್ಕೊಡ್ತಿರ್ಲಿಲ್ಲ. ನಾನು ಕೇಳಿದೆ, ಏನು ಸರ್ ತಾವು ಆರ್ ಯು ಕಂಫರ್ಟಬಲ್ ವಿತ್ ಬಿಜೆಪಿ? ಯಾಕೆಂದಾಗ ಅವರು ಜಾತಿ ವಿನಾಶಗಳು, ಈ ದಲಿತ ವಿಚಾರ, ನಮ್ಮ ಯೂನಿವರ್ಸಿಟಿಯಲ್ಲಿ ಈ ದಲಿತ ಸಂಘಟನೆಯನ್ನ, ದಲಿತ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಮಾಡಿದಾಗಲೂ ಕೂಡ ಅವ್ರ ಬಗ್ಗೆ ತೀವ್ರ ಟೀಕೆ ಇತ್ತು. ಐ ಕುಡ್ ರಿಯಲ್, ನನಗೆ ಸ್ವಲ್ಪ ಜ್ಞಾಪಕ ಮುಟ್ಟಿದ್ದೇನೆ, ಏನ್ರಿ ಇದು ಯೂನಿವರ್ಸಿಟಿ. ಯಾಕಂದ್ರೆ ಅವಾಗ ಇವೆಲ್ಲ ವಿಚಾರಗಳು ಈಗಲೂ ಕೂಡ ನಮ್ಮೊಂದು ಮಡಿವಂತಿಕೆಯ ಒಂದು ಹಿನ್ನೆಲೆಯಲ್ಲಿ ಇವೆಲ್ಲ ಸ್ವಲ್ಪ ಸಹ್ಯ ಅಲ್ಲ. ಅವಾಗಂತೂ ಇನ್ನೂ ಕಷ್ಟ ಆಗಿತ್ತು, ಅದನ್ನ ಗಟ್ಟಿಯಾಗಿ ಮಾಡಿದ್ರು. ನಾನು ಕೇಳಿದೆ, ಏನು ಸರ್, ಅದೇ ಕಂಫರ್ಟಬಲ್ ವಿತ್ ಭಾರತೀಯ ಜನತಾ ಪಕ್ಷ, ನಿಮ್ಮ ಐಡಿಯಾಲಜಿಗಿಂತ ಅವರೊಂದು ಬಹಳ ಸ್ವಾರಸ್ಯಕರ ವಿಚಾರ ಹೇಳಿದ್ರು. ಪ್ರಕಾಶ್ ಸೆಡ್ ರಾಷ್ಟ್ರೀಯ ಸುರೇಶ್ ಕಾಲ್ಡ್ ಮೀ, ಯಾಕೆ ಅಂತ ಕೇಳಿದ್ರೆ, ನಾನೊಂದು ಲೇಖನ ಹಾಕಿದ್ದೆ. ಅಲ್ಲಿ ಆ ಒಂದು ಮುಸ್ಲಿಂ ಸಮುದಾಯದಲ್ಲಿ ಅತ್ಯಂತ ಕಡು ಬಡುವ ಮುಲ್ಲಾಗಳು ಒಂದು ಕಮ್ಯುನಿಟಿ ಇತ್ತಂತೆ. ಅವ್ರು ಭಾರಿ ಕಡು ಬಡವರಂತೆ, ಬಹಳ ಡೌನ್ ಟು ಅರ್ತ್ ಜೀವನ ಮಾಡಿಸ್ತಾ ಇದ್ರು. ಅವ್ರ ಬಗ್ಗೆ ಒಂದು ಲೇಖನ ಹಾಕಿದ್ರೆ, ಸುರೇಶ್ ಕಾಲ್ಡ್ ಮೀ, ಯು ಪ್ಲೀಸ್ ಗಿವ್ ಮೀ ಸಮ್, ಈ ತರ ತಿಂಗ್ ಆಗ್ಬೇಕು, ನಮ್ಮಲ್ಲಿ ನಾವು ಗಮನ ಹರಿಸ್ಬೇಕು ಅಂತೇಳಿ ಅವರ ಬಗ್ಗೆ ಒಂದು ಪ್ರೋಗ್ರಾಮ್ ಕೊಡಿ ಅಂತೇಳಿ. ಐ ಥಿಂಕ್ ಹಿ ಹ್ಯಾಡ್ ಇಂಪ್ಲಿಮೆಂಟೆಡ್ ದಟ್ ಒನ್. ಸೊ ಅವರಿಗೂ ಸುದರ್ಶನ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ದೊಡ್ಡ ಹುದ್ದೆಯಲ್ಲಿದ್ದಂಥವ್ರು ಇವರಿಗೆ ಬಹಳ ಕ್ಲೋಸ್ ಆಗಿದ್ರು. ಪ್ಯೂರ್ಲಿ ಆನ್ ಅಕಾಡೆಮಿಕ್ ಕಾಂಟೆಕ್ಸ್ಟ್ಗಳಲ್ಲಿ, ಸಮಾಜಶಾಸ್ತ್ರದಲ್ಲಿ ಅವರು ಬರೆದ ಲೇಖನಗಳ ಬಗ್ಗೆ ಗಟ್ಟಿ ನಿಲುತ್ತಾಡ್ತಾ ಇದ್ರು. ಈ ಮೂಲಭೂತವಾದದ ವಿರುದ್ಧ ಬಹುಶಃ ತಲಾಕ್ ವಿಚಾರದಲ್ಲಿ ನನಗೆ ಸ್ವಲ್ಪ ಜ್ಞಾಪಕ ಇದೆ, ಬಹಳ ಮುಲಾಜಿಲ್ಲದೆ ಹೇಳಕ್ಕೆ ಹೆದರ್ತಾನೆ ಇದ್ದಿರಲಿಲ್ಲ. ಅವರು ಕ್ರಶ್ ಅಂತ ಸುತ್ತಿಗೆಯಲ್ಲಿ ಹೊಡಿತಕ್ಕಂಥದ್ದು ಒಂದು, ಇಟ್ ಇಸ್ ಎ ಕಲೆಕ್ಷನ್ಸ್ ಆಫ್ ಆಲ್ ಆರ್ಟಿಕಲ್, ದೇಶದ ಇಂಗ್ಲಿಷ್ ಬರ್ತಾ ಇತ್ತು. ಆ ಒಂದು ಜರ್ನಲ್ ನೋಡ್ತಾ ಇರ್ತದೆ, ಕ್ರಶ್ ಅಂತ. ದಟ್ ಇಸ್ ಕ್ರಶ್ ದಿ ಸೂಪರ್ಸ್ಟಿಷನ್, ದಟ್ ಇಸ್ ಕ್ರಶ್ ದಿ ಬ್ಲೈಂಡ್ ಬಿಲೀಫ್, ಕ್ರಶ್ ದಿ ಪಾವರ್ಟಿ, ಇಗ್ನೋರ್ ಅಂತ, ಕ್ರಶ್ ಅಂತ ಹೊಡಿಬೇಕು ಅಂತೇಳಿ ಆ ಮೂಲಕ ಲೇಖನಗಳು ಹಾಕ್ತಿದ್ರು, ಭಾಷಣ ಮಾಡ್ತಿದ್ರು. ಬಹುಶಃ ಬೆಂಗಳೂರಿನಲ್ಲಿ ನಡೀತಕ್ಕಂಥ ದಲಿತರ ವಿಚಾರಗಳು ಇರ್ಬೋದು, ಆಮೇಲೆ ಈ ತರ ಪ್ರಗತಿಪರ ಅಂತ ನಾವು ಸ್ಪಷ್ಟ ಚೌಕಟ್ಟು ನೋಡ್ಬೋದು. ಎಲ್ಲ ಸಭೆ ಸಮಾರಂಭಗಳಲ್ಲಿ ಬಹಳಷ್ಟು ವರ್ಷಗಳ ಕಾಲ ಪ್ರೊಫೆಸರ್ ಮಂತೋಜ್ ಅಲಿ ಖಾನ್ ಇದ್ರು. ಆಮೇಲೆ ಕೊನೆಗೆ ಅವರು ಒಂದು ಬಹಳ ಪ್ರಯತ್ನ ಮಾಡಿದ್ರು. ಈ ಕಮ್ಯುನಲ್ ಹಾರ್ಮೋನಿ ವಿಚಾರ, ವಿ.ಎಂ. ತಾರ್ಕುಂಡೆ ಅಂತ ರಾಷ್ಟ್ರದ ನ್ಯಾಷನಲ್ ಅಲೈನ್ಸ್ ಫಾರ್ ಪೀಪಲ್ ಮೂವ್ಮೆಂಟ್ ಅನ್ನು ಕಟ್ಟಿರತಕ್ಕಂಥ ವಿ.ಎಂ. ತಾರ್ಕುಂಡೆಯನ್ನು ಕರೆಸ್ಬಿಟ್ಟು ಬೆಂಗಳೂರು ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂತಿದ್ರು. ಯಾಕೆ ನಮ್ಮನ್ನೆಲ್ಲ ಸ್ವಲ್ಪ ಕುರಿಸಿ ಹಿಡಿದು ಕರಿತಿದ್ರು, ನೋಡ್ತಾ ಇದ್ರು. ನಾನು ಅವರು ಮಿನಿಸ್ಟರ್ ಆಗಿದ್ದಾಗಲೂ ಕೂಡ ಬಹಳ ಹತ್ತಿರದಿಂದ ನಾನು ಮಾತಾಡ್ತಕ್ಕಂಥ ಅವಕಾಶ ಸಿಕ್ತು. ಅವಾಗವಾಗ ಒಂದಿನ ದಿಢೀರ ಇತ್ತೀಚೆಗೆ ಅವರು ಮಿನಿಸ್ಟರ್ ಆಗಿ KJP ಸೇರ್ಕೊಂಡಾಗ ಕಾಣುತ್ತೆ, ಬನ್ನಿ ಮನೆಗೆ ಅಂದ್ರೆ, ಏನ್ ಸರ್ ಅಂತ ಅಂದರೆ, ಬನ್ನಿ ಪ್ರಕಾಶ್ ಅಂತ ಹೋದೆ. ಅವರೊಂದು ತೋಟ ಹಾಕಿದ್ರು, ಮಾವು ಬೆಳೀತಾ ಇದ್ರು, ಒಳ್ಳೆ ಮಲ್ಲಿಕ ಮಾವನ್ನ ನೋಡಿ. ನಾನು ಮಾವು ಬೆಳೀತಿದ್ನಿ, ಯಾರಿಗೂ ನಾನು ಮಾರಾಟ ಮಾಡಕ್ಕೆ ಕೂಡಲು ತೀರ್ಮಾನ ಮಾಡಿದ್ನಿ, ನಿಮ್ಗೆ 2 kg 5 kg ಕೊಡಕ್ಕೆ ಅಂತ ಕೊಟ್ಟರು. ಗವರ್ನರ್ ಕೊಡ್ತಾ ಇದ್ರು. ದೊಡ್ಡ ಮಟ್ಟದಲ್ಲಿ ರಾಜಕೀಯ ವಲಯದಲ್ಲಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಅವರು ಯಾವುದೇ ಒಂದು ರೀತಿಯ ಇನಿಬಿಷನ್, ಮುಜುಗರ ಇಲ್ಲದೆ ಅವ್ರ ಜೊತೆಗೆ ಸಮಾನವಾಗಿ ಮೂವ್ ಆಗ್ತಿದ್ದು. ಅವರೆಲ್ಲರೂ ಕೂಡ ಪ್ರೊಫೆಸರ್ ಮಂತೋಜ್ ಅಲಿ ರಿಯಲ್ ಪ್ರೊಫೆಸರ್ ಇನ್ ಆಲ್ ಕಾಂಟೆಕ್ಸ್ಟ್ಗಳಲ್ಲಿ, ಎಲ್ಲ ಸಂದರ್ಭಗಳಲ್ಲೂ ಪ್ರೊಫೆಸರ್ ಆಗಿದ್ರು. ಯಾಕೆಂದ್ರೆ ಅವರ ಒಂದು ಸಮಾಜಶಾಸ್ತ್ರದ ಹಿನ್ನೆಲೆಯಲ್ಲಿ ಅವರ ತಮ್ಮನ್ನು ತಾವು ಪ್ರೆಸೆಂಟ್ ಮಾಡ್ತಕ್ಕಂಥ ರೀತಿಯಷ್ಟು ಫೀಲಿಂಗ್ ಆಗಿತ್ತು. ಕೊನೆಗಾದ್ರು ರಾಜಕೀಯ ಎಷ್ಟು ಮೇಲೆ ಹೋದ್ರು ನನಗೆ ಧ್ರುವನಾರಾಯಣ್ ಶುಡ್ ಕ್ಲಾರಿಫೈ, ಎಷ್ಟು ಮೇಲೆ ಹೋದ್ರು ಅಷ್ಟೇ ದಿಢೀರ ಕೆಳಗಡೆ ಬಂದ್ಬಿಟ್ರು. ಅವರು KJP ಜೊತೆಗೆ ಯಡಿಯೂರಪ್ಪನವ್ರ ಜೊತೆಗೆ ಹೋದ್ರು, KJP ಬಂದ್ರು, ಆಮೇಲೆ KJP ಬಿಟ್ರು, ಕಾಂಗ್ರೆಸ್ಗೆ ಬಂದ್ರು. ಬಹಳ ಆಶ್ಚರ್ಯಕರ. ನಾನು ಹೇಳಿದೆ, ನಾನು ಹೇಳಿದ್ದೇನೆ ಸರ್, ಇಶುಡಾಬಿಯಿಂದ BJP. ಯಾಕೆಂದ್ರೆ ಈ ತರ ವಿಭಿನ್ನ ಹಿನ್ನೆಲೆಯಲ್ಲಿ ಮಾತಾಡ್ತಕ್ಕಂಥವ್ರು, ಅವರಿಗೂ ಕೂಡ ಈ ವಿಚಾರಗಳನ್ನ ಹೋಗ್ಬೇಕು. ಯಾವುದೇ ಪಕ್ಷಗಳನ್ನ ನಾವು ಬರೀ ಕಮ್ಯುನಲ್ ಪಕ್ಷ ಬೇಕಾಗುದು, ಇಶ್ ನಾಟ್ ಬಿ ಮಚ್ ಮೋರ್ ಕಮ್ಯುನಲ್ ಆಗಕೂಡುದು, ಆ ಒಂದು ದಿಕ್ಕಲ್ಲಿ ಹೋಗಕೂಡುದು. ಖಂಡಿತವಾಗಿ ಅವರು BJP ಪಕ್ಷದ ಇತಿಹಾಸದಲ್ಲಿ ಅವರ ಒಂದು ವಿಚಾರಗಳನ್ನ, ನಾನು ರಾಜಕೀಯವಾಗಿ ಹೇಳ್ತಾ ಇಲ್ಲ, ಜನರಲ್ ಪರ್ಸೆಪ್ಷನ್ಸ್ ಮೂಲಕ ಹೇಳ್ತೀನಿ, ಆ ಒಂದು ವಿಚಾರದಲ್ಲಿ BJP ಪಕ್ಷವನ್ನು ಮತ್ತಷ್ಟು ಪ್ರಗತಿದಾಯಕ ಈ ಮೈನಾರಿಟಿ ವಿಚಾರಗಳು ತೆಗೆದುಕೊಂಡ ನಿಲುವು ಇದೆಯಲ್ಲ, ಅವರು ಸುದರ್ಶನ್ ಅವರು ಆ ಮಲ್ಲಾಗಳ ಬಗ್ಗೆ ಹೇಗೆ ತೆಗೊಂಡ್ರು ಆತ ಸಾಧ್ಯ ಇತ್ತು. ಬಿಟ್ಟು KJP ಬಂದಿತ್ತು, ರಾಜಕೀಯವಾಗಿ ಒಳ್ಳೆ ದಾಳ ಅಲ್ಲ ಅನ್ಸುತ್ತು. ದಿಢೀರ ಕಾಂಗ್ರೆಸ್ಗೆ ಬಂದಿರತಕ್ಕಂಥದ್ದು ಬಹುಶಃ ಅದೇನು ಉಪಯೋಗನೂ ಆಯ್ತಾ ಗೊತ್ತಿಲ್ಲ ಒಂದು ಚುನಾವಣೆ ದೃಷ್ಟಿಯಿಂದ. ಆಮೇಲೆ ಬಹಳಷ್ಟು ವರ್ಷಗಳು ಆರೋಗ್ಯ ಸಮಸ್ಯೆ ಇತ್ತು. 91 ವರ್ಷ ತುಂಬು ಜೀವನ ನಡೆಸಿದ್ದಾರೆ. ಅವರ ಮನೆ, ಅವ್ರು ಹೇಳಿದಂಗೆ ಅವರ ಸೈಟ್ ಹಲವಾರು ಅವ್ರ ಬಗ್ಗೆ
ಬಗ್ಗೆ ಕಥೆಗಳಿದಾವೆ, ನಾವೆಲ್ಲ ಜ್ಞಾಪಕ ಇರ್ತಕ್ಕಂಥದ್ದು. ಅವ್ರ ಬಗ್ಗೆ ಒಂದು ಕಥೆ ಪುಸ್ತಕ ಬರೆದ್ರೆ ಬಹಳ ಬೆಸ್ಟ್ ಸೆಲ್ಲಿಂಗ್ ನಾವೆಲ್ಲ ಆಗ್ಬೋದು. ಅಂತವರು ನನ್ನ ಪರಮಾಪ್ತ ಪ್ರಾಧ್ಯಾಪಕರು. ಯಾಕೆ ನಾನು MGM ಕಾಲೇಜ್ ಓದಿದ್ದು, ಅಲ್ಲೊಂದಿಬ್ರು ಟೀಚರ್ಸ್ ಇದ್ದಾರೆ. ಆಮೇಲೆ ಸಹ್ಯಾದ್ರಿ ಕಾಲೇಜ್ ಶಿವಮೊಗ್ಗದಲ್ಲಿ ಓದಿ, ಅಲ್ಲೊಂದಿಬ್ರು ಟೀಚರ್ಸ್ ಇದ್ದಾರೆ. ಇಲ್ಲಿ ಕೂಡ ಹಲವಾರು ಟೀಚರ್ಸ್ಗಳಿದ್ದಾರೆ. ನಾನು ಯಾವತ್ತೂ ನೆನೆದಿರ್ತಕ್ಕಂಥ ನನ್ನ ಪರಮಾಪ್ತ ಪ್ರೊಫೆಸರ್ಸ್ಗಳಲ್ಲಿ ಪ್ರೊಫೆಸರ್ ಮುಮ್ತಾಜ್ ಅಲಿ ಖಾನ್ ಒಬ್ಬರು ನಮ್ಮೆಲ್ಲರ ಮೇಲೆ ಅಗಾಧ ಪ್ರಭಾವ ಬೀರಿದ್ದಾರೆ. ಲೆಟ್ ಹಿಸ್ ಸೋಲ್ ಪೀಸ್ ಇನ್ ರೆಸ್ಟ್. ಬಹಳ ಒಂದು ಲೆಗೆಸಿ, ಒಂದು ಒಳ್ಳೆಯ ಬದುಕಿನ ರೀತಿ ನಮ್ಮ ಮುಂದೆ ಬಿಟ್ಟು ಹೋಗಿದ್ದಾರೆ. ಅದು ಬಹಳ ಖುಷಿ ಪಡ್ತಕ್ಕಂಥದ್ದು. ನಾನೇನು ಕೋವಿಡ್ ಮೂಲಕ ಹೋದ್ರು ಅಂತ ನೋಡಿದೆ ಅಲ್ಲ, ಅವರು ಗೊತ್ತಿಲ್ಲ, ಐ ಡೋಂಟ್ ನೋ, ಸ್ಟಿಲ್ ಪೇಪರ್ ಬಂದಿರ್ತಕ್ಕಂಥದ್ದು ಏಜ್ ರಿಲೇಟೆಡ್ ಪ್ರಾಬ್ಲಮ್ ಅಂತ ಏನೋ ಕೂಡ 90-91 ತುಂಬ ಜೀವನ ನಡೆಸಿದ್ದಾರೆ. ಅವರ ನೆನಪಿನಲ್ಲಿ ನನ್ನ ಮಿತ್ರರಾದಂಥ ವಿಜಯಕುಮಾರ್ ಮತ್ತೆಲ್ಲರೂ ಸೇರಿ ಈ ಕಾರ್ಯಕ್ರಮ ಮಾಡಿಸಿದ್ರಿ, ನನಗೆ ಅವಕಾಶ ಮಾಡಿಕೊಟ್ಟಿದ್ರಿ, ಕರೆದಿದ್ರಿ, ಮಾತಾಡಿಕೊಟ್ಟಿದ್ರಿ. ನಿಮಗೆಲ್ಲ ತುಂಬಾ ಆಭಾರಿಯಾಗಿದ್ದೀನಿ. ನಮಸ್ಕಾರ. ಪ್ರೊಫೆಸರ್ ಮುಮ್ತಾಜ್ ಅಲಿ ಖಾನ್ ಸರ್ ತಮ್ಮ ಹಲವಾರು ಸನ್ನಿವೇಶಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಂತ ಪ್ರಕಾಶ್ ಕಮ್ಮರಡಿ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಕೋರುತ್ತೇನೆ. ಹಾಗೆ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನ ವಿಶ್ರಾಂತ ಡೀನ್ ಸ್ನಾತಕೋತ್ತರ BN ಸತ್ಯನಾರಾಯಣ ಸರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಹಾಗಾಗಿ ಅವರು ಈ ಒಂದು ಸನ್ನಿವೇಶದ ಕುರಿತು, ಸಂದರ್ಭದ ಕುರಿತು ಒಂದೆರಡು ಮಾತನಾಡಬೇಕಾಗಿ ಅವರಲ್ಲಿ ವಿನಂತಿಸ್ಕೊಳ್ತೇನೆ. ಮತ್ತು ವೈಸ್ ಚಾನ್ಸಲರ್ ಆದಂಥ ರಾಜೇಂದ್ರ ಪ್ರಸಾದ್ ಅವರೇ, ನನ್ನ 1982 ಮತ್ತು 85ನೇ ಇಸ್ವಿನಲ್ಲಿ ನನ್ನ ವಿದ್ಯಾರ್ಥಿ ಆಗಿದ್ದಂಥ ಮತ್ತು ಇವತ್ತು ರಾಜಕೀಯದಲ್ಲಿ ಬಹಳ ಅತ್ಯುನ್ನತ ಮಟ್ಟವನ್ನು ರೀಚ್ ಆದಂಥ ಧ್ರುವನಾನಂಡ್ರೆ, ಹಾಗೆ ನನ್ನ ಕ್ಲಾಸ್ಮೇಟ್ ಮತ್ತು ಬಹಳ ಪ್ರೀತಿ ಪಾತ್ರರಾದಂಥ ನಾವು ಮತ್ತು ಕಮ್ಮರಡಿ ಪ್ರಕಾಶ್ ಅವರು ಇಬ್ಬರೂ ಸೇರಿ ಒಂದು 10 ಜನ, 15 ಜನದ ಒಂದು ಸೋಷಿಯಲಿಸ್ಟ್ ಗ್ರೂಪ್ ಅಂತ ಯೂನಿವರ್ಸಿಟಿಯಲ್ಲಿ ಮಾಡಿದ್ವಿ. ಅಪ್ಕ ಇದೆ. ಸೊ ಕಮ್ಮರಡಿ ಪ್ರಕಾಶ್ ಅವರೇ ಮತ್ತು ಬಹಳ ಸೆಕ್ಯುಲರ್, ಅಂದ್ರೆ ಅವರಷ್ಟು ಸೆಕ್ಯುಲರ್ ಇನ್ಯಾರೂ ಇರಲಿಕ್ಕಿಲ್ಲ. ಅವರು ನನ್ನ ಆತ್ಮೀಯ ಮಿತ್ರರು ಜೆ ಬಾಲಕೃಷ್ಣರವರು, ಹಾಗೆ ಕಲ್ಯಾಣ ಮೂರ್ತಿ ಅವರೇ, ಮತ್ತು ಈ ಕಾರ್ಯಕ್ರಮನ ಆಯೋಜನೆ ಮಾಡೋದಕ್ಕೆ ಶ್ರಮ ಪಟ್ಟಂತಹ ನಮ್ಮ ಪ್ರವೀಣ್ ರವರೇ ಮತ್ತು ನಮ್ಮ ವಿಜಯ್ ಕುಮಾರ್ ಅವರೇ. ಮತ್ತು ಈ ಕಾರ್ಯಕ್ರಮ ಹಲವಾರು ಹೆಚ್ಚು ಪಟ್ಟು ವಿದ್ಯಾರ್ಥಿಗಳು ಇಲ್ಲಿ ಸೇರಿದ್ದಾರೆ. ಯಾಕೆಂದ್ರೆ ನಾನು ಒಂದು ಬಹಳ ಹಿಂದಗಾದ್ರು ಅಂತ ನಾನು ಒಂದು ಕಾರ್ಯಕ್ರಮ ಜ್ಞಾಪಕ ಬರುತ್ತೆ. 1977-78ರಲ್ಲಿ ಒಂದು SC/ST ಅಸೋಸಿಯೇಷನ್ JKVKಲ್ಲಿ ಇದ್ದಿದ್ದು. ಆ ಅಸೋಸಿಯೇಷನ್ ಅಲ್ಲಿ ಒಂದು ಮೀಟಿಂಗ್ ನಡೆಯುತ್ತೆ. ಆ ಮೀಟಿಂಗ್ ಅದು ನಮ್ಮ ಹೆಬ್ಬಾಳದ ಕ್ಯಾಂಟೀನ್, ಬಹಳ ಜನಕ್ಕೆ ಹೆಬ್ಬಾಳದ ಕ್ಯಾಂಟೀನ್ ಅಂದ್ರೆ ಅದು ನಮ್ಮ ಕನಸಲ್ಲಿ ಹೋಗ್ಬಿಟ್ಟಿರುತ್ತೆ. ಆ ಹೆಬ್ಬಾಳದ ಕ್ಯಾಂಟೀನ್ ಅಲ್ಲಿ ಒಂದು ಮೀಟಿಂಗ್ ಮಾಡಿದ್ರು. ಆ ಮೀಟಿಂಗ್ ಮಾಡಿದಾಗ ಕೊನೆಯಲ್ಲಿ ವೋಟ್ ಆಫ್ ಥ್ಯಾಂಕ್ಸ್ ಹೇಳೋದಕ್ಕೆ ನನಗೆ ಬಿಟ್ರು. ನಾನು ವೋಟ್ ಆಫ್ ಥ್ಯಾಂಕ್ಸ್ನ ಇಂಗ್ಲಿಷಲ್ಲಿ ಹೇಳಿದೆ. ಆದ ತಕ್ಷಣ ಮೀಟಿಂಗ್ ಆದ ತಕ್ಷಣ ಮುಮ್ತಾಜ್ ಅಲಿ ಖಾನ್ ಅವ್ರು ನನಗೆ ಗೊತ್ತಿರಲಿಲ್ಲ. ಅವ್ರಿಗೆ ಗೊತ್ತಿದ್ರು ಅಂದ್ರೆ ಅವ್ರು ಸೋಷಿಯಾಲಿಸ್ಟ್ ಪ್ರೊಫೆಸರ್ ಅಂತ ಗೊತ್ತಿದ್ರು. ಅವ್ರನ್ನ ಕರೆದ್ಬಿಟ್ಟು ನಿಮ್ಮ ಇಂಗ್ಲಿಷ್ ಬಹಳ ಚೆನ್ನಾಗಿದೆ, ಆಗಾಗ ಬಂದು ನನ್ನ ಮೀಟ್ ಮಾಡ್ತಾ ಈ ರೆಸ್ಪಾನ್ಸಿಬಿಲಿಟಿ ತಗೋಬೇಕಾಗುತ್ತೆ, ಕ್ಲಾಸ್ ಕೆಲವರು ಅಂದ್ಬಿಟ್ಟು ನೀವು
ಏನು ಮಾತಾಡಲಿಲ್ಲ. ನಿಮಗೆ ಭಯ ಇದ್ರೆ ಮಾತಾಡಬೇಡಿ, ಬಟ್ ಏನಕ್ಕೆ ಭಯ ಇದೆ ಅಂತ ಹೇಳಿ ಆ ಕ್ಲಾಸಲ್ಲಿ ಮಾತಾಡ್ಸಿದ್ರು. ನಮ್ಗೆ ಸ್ವಲ್ಪ ಭಯನೇ ಆಗಿತ್ತು, ಇದ್ಯಾವ ಪ್ರೊಫೆಸರ್ ಅಪ್ಪ ಬಂದ ತಕ್ಷಣ ಜಾತಿ ಕೇಳ್ತಾರೆ ಅಂತ. ಅವರ ಚೇಂಬರ್ಗೆ ಹೋದ್ರೆ ಒಂದು ಒಂದು ಅದ್ವಿತೀಯ ದೃಶ್ಯ ನಮಗೆ ಕಾಣಿಸ್ತದೆ. ದೊಡ್ಡದೊಂದು ಟೇಬಲ್, ಸುಮಾರು 3 to 5 ಅಡಿ ಟೇಬಲ್. ಆ ಟೇಬಲ್ ಮೇಲೆ ಒಂದು ಭಾರತದ ಬಾವುಟ, ಆ ಬಾವುಟದ ಮೇಲೆ ಒಂದು ಗ್ಲಾಸ್ ಹಾಕಿದ್ರು. ನಾನು ನೋಡಿದ್ರೆ ಯಾಕೆ ಈ ಮುಮ್ತಾಜ್ ಅಲಿ ಖಾನ್ ರವರು ಟೇಬಲ್ ಮೇಲೆ ಅಷ್ಟು ದೊಡ್ಡದ ಒಂದು ಬಾವುಟ ಹಾಕೊಂಡಿದ್ದಾರೆ. ಅವಾಗ ಎಲ್ಲೋ ನನ್ನ ಮನಸ್ಸಲ್ಲಿ ಏನೋ ಅನ್ಸ್ತು, ಎಲ್ಲೋ ಒಂದ್ ಕಡೆ ಅವರು ಮುಸ್ಲಿಮರು ಆದ್ರಿಂದ ಜನ ಮುಸ್ಲಿಮರು ದೇಶ ಬಂಧುಗಳಲ್ಲ, ದೇಶಭಕ್ತರಲ್ಲ ಅಂತ ಛೇಡಿಸ್ತಾ ಇರೋದ್ರಿಂದ, ಈಗಿರೋದು ಆಗ್ಲೂ ಇತ್ತು, ಅವ್ರು ಬಹುಶಃ ಅದನ್ನ ಹಾಕೋ, ಯಾಕಂದ್ರೆ ಅವರು ಅಪ್ರತಿಮ ದೇಶಭಕ್ತರಾಗಿದ್ರು, ಅದ್ರ 2 ಮಾತಿಲ್ಲ. ಹಲವಾರು ಮುಸ್ಲಿಂ ಆರ್ಗನೈಸೇಷನ್ ಹಳಿತಿದ್ರು ಅವರು. ಹಾಗಾಗ್ಬಿಟ್ಟು ನನಗೆ ಅವ್ರ ಬಗ್ಗೆ ಏನೋ ಒಂದು ಆಸೆ ಹುಟ್ಟಿತ್ತು. ಅದಾದ್ಮೇಲೆ ಅಸೋಸಿಯೇಷನ್ ಅಲ್ಲಿ ನಾನು ಸೆಕ್ರೆಟರಿ ಆಗಿ ಸೆಲೆಕ್ಟ್ ಆಗಿದ್ದೆ. ಆ ಟೈಮಲ್ಲಿ ನಾವು ಯೋಚನೆ ಮಾಡಿದ್ವಿ, ಈ ಅಸೋಸಿಯೇಷನ್ಗೆ ಪ್ರೆಸಿಡೆಂಟ್ ಆಗಿ ಮುಮ್ತಾಜ್ ಅಲಿ ಖಾನ್ ಯಾಕೆ ನಾವು ಕರಿಬಾರ್ದು? ಅವರು ಮುಸ್ಲಿಮರು ಆಗಿದ್ರು, ನಮಗೆ SC/ST ಅಸೋಸಿಯೇಷನ್ ಯಾಕೆ ಅವ್ರನ್ನ ಕರಿಬಾರ್ದು ಅಂತ ನಾನು ಮತ್ತು ನಾರಾಯಣ ಸ್ವಾಮಿ ಅಂತ ಪ್ರೊಫೆಸರು ವೆಟನರಿಯಲ್ಲಿದ್ದಾರೆ, ನಾವಿಬ್ರು ಹೋಗಿ ಅವ್ರನ್ನ ಕೇಳ್ಕೊಂಡ್ವಿ, ಸರ್ ನೀವು ನಿಮ್ಮ ಅಸೋಸಿಯೇಷನ್ಗೆ ಪ್ರೆಸಿಡೆಂಟ್ ಆಗಿ ಅಂತ. ಅವರು ಸ್ವಲ್ಪ ಯೋಚನೆ ಮಾಡಿ ಆಯ್ತು ಆಗ್ತೀನಿ ಅಂದ್ರು. ಅದಾದ್ಮೇಲೆ ಆದಂತ ಅನುಭವ ನನ್ನ ಅವರು ನಮ್ಮನ್ನ ಆಗಾಗ ನಮ್ಮ ಪ್ರಾಬ್ಲಮ್ಗಳು, ಅದೇ EBL ಚಾರ್ಜಸ್, ಆ ಥರದ ಹಲವಾರು ಪ್ರಾಬ್ಲಮ್ಗಳಿಗೆ ಮಾತಿಗೆ ಮುಂಚೆ ಬನ್ನಿ ನಾರಾಯಣ ಸ್ವಾಮಿ ಅವರು ಬನ್ನಿ, ನಾವು ವಿಧಾನಸೌಧಕ್ಕೆ ಹೋಗ್ಬೇಕು. ಒಂದು 15-20 ಜನ ದಲಿತ ಸ್ಟೂಡೆಂಟ್ಗಳು ವಿಧಾನಸೌಧಕ್ಕೆ ಕರ್ಕೊಂಡು ಹೋಗೋರು. ಅವರು ಯಾರೊಬ್ಬ ಮಿನಿಸ್ಟರ್ ಬಾಗಿಲು ತಟ್ತಿರ್ಲಿಲ್ಲ, ಹೋಗಿ ಒಳಗಡೆ ಹೋಗೋದು, ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು. ನಮಗೆ ಈಗೂ ಇರುತ್ತಾ ಅಂತ ಅನಿಸ್ತಿತ್ತು. ಅಂದ್ರೆ ಸ್ಟ್ರೈಟ್ ಆಗಿ ಮಿನಿಸ್ಟರ್ ಹತ್ರ ಹೋಗೋದು, ನಮ್ಮನ್ನೆಲ್ಲ ಪರಿಚಯ ಮಾಡಿಕೊಡೋರು, ಆ ಕೆಲಸನ ಮುಗಿಸ್ಕೊಂಡು ಬರೋರು. ಹೀಗೆ ಅವರ ಒಂದು ಕಾರ್ಯವೈಖರಿ ನಮಗೊಂಥರ ಬಹಳ ಇದಾಗಬೇಕು ಅನ್ನೋ ಆಸೆಗಳಲ್ಲಿ ಒಳ್ಳೆ ಭೋಜನ ಹಾಕೋರು, ಬಹಳ ಆಸೆಯಿಂದ ಮಾತಾಡ್ಸೋರು, ಅವರ ಮಿಸ್ಸಸ್ಗೆ ಪರಿಚಯ ಮಾಡಿಕೊಡೋರು. ಅವರ ಮಿಸ್ಸಸ್ ಆಕ್ಚುಲಿ ಏನೋ ಹಿಂದೂ ಧರ್ಮದವರು, ಬ್ರಾಹ್ಮಣರಾಗಿದ್ರು. ಸೊ ನಮಗೆ ಅದೆಲ್ಲ ಏನೋ ಒಂದು ಕನಸಿನಲ್ಲಿ ನಡೀತಿದೇನೋ ಅನಿಸ್ತಿತ್ತು. ಯಾಕಂದ್ರೆ ಜಾತಿ ಅನ್ನೋದು ಸಿಕ್ಕಾಪಟ್ಟೆ ಈಗ ಅದು ಕಡಿಮೆ ಆಗಿದೆ ಅಂತ ನನ್ನ ಲೆಕ್ಕದಲ್ಲಿ. ಆಗ ಬಹಳ ಇತ್ತದು. ನಾವು ನಮ್ಮ ಜಾತಿ ಹೇಳ್ಕೊಳ್ಳೋಕ್ಕೂ ಬಹಳಷ್ಟು ಹಿಂದೆ ಮುಂದೆ ನೋಡ್ತಿದ್ವಿ. ಬಟ್ ಇವ್ರು ಬಂದಾದ್ಮೇಲೆ ನಮಗೆ ಅದ್ವಿತೀಯದಂತ ಧೈರ್ಯ ಬರ್ಬಿಡುತ್ತೆ. ಸೊ ಹಾಗಾಗಿ ಮುಮ್ತಾಜ್ ಅಲಿ ಖಾನ್ ಒಬ್ಬ ವಿಶಿಷ್ಟವಾದಂತ ವ್ಯಕ್ತಿಯಾಗಿ ನಮ್ಗೆ ಕಂಡು ಬಂದ್ರು. ಆಮೇಲೆ ಯಾವತ್ತೂ ಬಹಳ ಗಟ್ಟಿ ಒಬ್ಬಿ ಅವ್ರು ಹಾಗೆ ಇದ್ರು. ಆಮೇಲೆ ದುರ್ನಾನ್ ಹೇಳ್ದಂಗೆ ಮತ್ತೆ ನಮ್ಮ ವೈಸ್ ಚಾನ್ಸಲರ್ ಅವರು ಹೇಳ್ದಂಗೆ ಅವ್ರು ವಾಸ್ ಅ ಸ್ಪೋರ್ಟ್ಸ್ ಪರ್ಸನ್. ಅವರು ಫುಟ್ಬಾಲ್ ಕೋಚ್ ಆಗಿದ್ರು ಯೂನಿವರ್ಸಿಟಿಗೆ. ಅವಾಗ ಟೀಮ್ನ ಕರ್ಕೊಂಡು ಬೇರೆ ಸೌತ್ ಝೋನ್ ಮತ್ತು ಆಲ್ ಇಂಡಿಯಾ ಟೂರ್ನಮೆಂಟ್ಸ್ಗೆ ಹೋಗೋರು ಅವರು. ಸೊ ಒಂದು ವಿಚಾರ ನಾನು ಈಗಲೂ ನಾನು ನೆನ್ಸ್ಕೊಂಡ್ರೆ ಮೈ ಜುಮ್ ಅನ್ನಿಸ್ತೆ. ಅಂದ್ರೆ ಹೇಳಬೇಕು ಸರ್, ಸತ್ಯನಾರಾಯಣ ಒಂದು ಕೆಲಸ ಮಾಡೋಣ, ನಾವು ಡಾಕ್ಟರ್ ಕೃಷ್ಣ ಅಯ್ಯರ್ನ ಕರೆಸ್ಕೊಳ್ಳೋಣ. ಅವರು ಚೀಫ್ ಜಸ್ಟಿಸ್ ಆಗಿದ್ರು, ಭಾರತದ ಅದ್ಭುತವಾದಂತ ಚೀಫ್ ಜಸ್ಟಿಸ್ ಅವರು ನಾವು ಕರೆದ್ರೆ ಬರ್ತಾರೆ. ಅವರು ಡೆಲ್ಲಿಯಲ್ಲಿ ಇದಾರಲ್ಲ ಸರ್, ಏನ್ ಮಾಡೋದು, ನಮಗ್ ಭಯ. ಡೆಲ್ಲಿಯಲ್ಲಿ ಇದಾರೆ, ಚೀಫ್ ಜಸ್ಟಿಸು
ಬಹಳ ದೊಡ್ಡ ವ್ಯಕ್ತಿ. ನಮ್ಮ ಕಾರ್ಯಕ್ರಮ ಬೆಂಗಳೂರಲ್ಲಿ ಇರೋದು, ನಾನೇ ಸೆಕ್ರೆಟರಿ, ಅವ್ರ ಪ್ರೆಸಿಡೆಂಟು. ಸರ್ ದುಡ್ಡು ಎಲ್ಲಿದೆ ಸರ್ ಅನ್ನೋ ತರ ಪ್ರಶ್ನೆಗಳನ್ನ ಹಾಕಿದ್ವಿ. ಸತ್ಯನಾರಾಯಣ ಅದೆಲ್ಲ ಯೋಚನೆ ಮಾಡಬೇಡಿ, ನಾವು ಅವ್ರಿಗೆ ಒಂದು ಏರೋಪ್ಲೇನ್ ಟಿಕೆಟ್ ಕಳಿಸಿ ಅವ್ರನ್ನ ಕರ್ಸೋಣ. ಅವ್ರು ಬಂದ್ರೆ ಬಹಳ ಚೆನ್ನಾಗಿರುತ್ತೆ. ಅದ್ಭುತವಾದ ಮಾತುಗಾರ ಮತ್ತು ಆತ ಹೈಲಿ ಸೆಕ್ಯುಲರ್ ವ್ಯಕ್ತಿ. ದಲಿತರ ಬಗ್ಗೆ ಕಾಳಜಿ ಜಾಸ್ತಿ ಇದೆ ಅವ್ರಿಗೆ ಅಂತ ಹೇಳಿದ್ರು. ಅವರನ್ನ ಫಿಕ್ಸ್ ಮಾಡಿದ್ದಾಯ್ತು. ಅವರು ಬೆಂಗಳೂರಿಗೆ ಬಂದ್ರು. ಅವ್ರನ್ನ ಒಂದು 5 ಸ್ಟಾರ್ ಹೋಟೆಲ್ ಅಲ್ಲಿ ಅವ್ರನ್ನ ಇಳಿಸಿದ್ವಿ. ನಮ್ಮ SC/ST ಅಸೋಸಿಯೇಷನ್ ಇಂದ ಅವ್ರಿಗೆ 5 ಸ್ಟಾರ್ ಹೋಟ್ಲು, ಟಿಕೆಟ್, ವಿಮಾನದ ಟಿಕೆಟ್ ಕೊಟ್ಟು ಅವ್ರನ್ನ ಕರ್ಸ್ಕೊಂಡಿದ್ವಿ. ನನಗೆ ಏನೋ ಒಂದು ಎಕ್ಸೈಟ್ಮೆಂಟ್, ಯಾರೋ ದೊಡ್ಡ ವ್ಯಕ್ತಿ ಬರ್ತಾ ಇದ್ದಾರೆ ಅಂತ ಎಕ್ಸೈಟ್ಮೆಂಟ್. ಆದ್ರೂ ಎಲ್ಲೋ ಒಂದ್ ಕಡೆ ಅಸೋಸಿಯೇಷನ್ ಅಲ್ಲಿ ಕೆಲವೊಮ್ಮೆ ದಲಿತ ವಿದ್ಯಾರ್ಥಿಗಳು, ದಲಿತ ಪ್ರೊಫೆಸರ್ಗಳು ಒಂದು ಮೀಟಿಂಗ್ ಅಂತ ಕರೆದ ತಕ್ಷಣ ಯಾವುದೋ ಒಂದು ಭಯದಿಂದ ಕೆಲವರು ಬರೋದಿಲ್ಲ. ನಾನು ಸೆಕ್ರೆಟರಿ ಆದ್ರಿಂದ ನನಗೆ ಅನಿಸ್ತಿತ್ತು ಏನಾಗುತ್ತೋ ಏನೋ. ಕಾರ್ಯಕ್ರಮ ಇವತ್ತು ಕಾರ್ಯಕ್ರಮ. ಆ ಕಾರ್ಯಕ್ರಮದ ದಿವಸ 3 ಗಂಟೆಗೆ ನಾನು ಆಡಿಟೋರಿಯಂ ಹೋದೆ, ಹೆಬ್ಬಾಳದ ಆಡಿಟೋರಿಯಂ. ಇದು ಗಂಡ ಹೆಂಡತಿ ಎಲ್ಲ ಬಂದಿದ್ರು. ಆಮೇಲೆ ಒಂದು ರೀತಿ ನಾನು ಆದ್ರೂ ಭಯಕ್ಕೆ ಅದು ಬೇರೆ ಕಾರ್ಯಕ್ರಮ ಇಲ್ಲಿ ಇರ್ಬೇಕು, ಸಾಯಂಕಾಲದ ಕಾರ್ಯಕ್ರಮ ಏನಾಗುತ್ತೋ ಅಂತ ಭಯ ಬಂದು ನಾನು ಹೋಗಿ ಒಬ್ಬರನ್ನ ಕೇಳಿದೆ, ತಾವು ಯಾಕೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಇಲ್ಲಿದ್ದೀರಾ ಅಂತ ಕೇಳಿದೆ. ಅವರು ಇವತ್ತು ಸಾಯಂಕಾಲ ಇಲ್ಲಿ ಕೃಷ್ಣ ಅಯ್ಯರ್ ಅವರು ಭಾಷಣ ಇದೆಯಲ್ಲ ಅಂತ. ಹೌದು ಅಂದೆ. ನಾವು ಅದಕ್ಕೆ ಬಂದಿದ್ದೀವಿ ಎಂದ್ರು. 3 ಗಂಟೆಗೆನೆ 40ರಿಂದ 50 ಜನ ಪೇಪರ್ ನೋಡಿ ಈ ತರ ಒಂದು ಟಾಕ್ ಇದೆ ಅಂದ್ಬಿಟ್ಟು ಕೃಷ್ಣ ಅಯ್ಯರ್ನವ್ರು ನೋಡ್ಲಿಕ್ಕೆ ಬೆಂಗಳೂರಿಂದ ಜನ ಬಂದ್ಬಿಟ್ಟಿದ್ರ. ನನಗೆ ಒಂಥರ ನನ್ನ ಭಾವನೆಗಳು ಒಂಥರ ಜುಮ್ ಅನ್ನೋ ಭಾವನೆಗಳು ಶುರುವಾಯಿತು. ನನಗೆ ಬಹಳ ಖುಷಿ ಆಗುತ್ತೆ. ಇವ್ರು ಬಂದಿದ್ದಾರೆ, ಜೊತೆಲಿ 6 ಗಂಟೆಗೆ ನಮ್ಮ ಜನಗಳೆಲ್ಲ ಬರ್ತಾರೆ, ಅಸೋಸಿಯೇಷನ್ ಬರ್ತಾರೆ, ನಮ್ಮ ಸ್ನೇಹಿತರು ಬರ್ತಾರೆ. ಆಗ್ಲೂ ನಮ್ಮ ಅಸೋಸಿಯೇಷನ್ ಮೀಟಿಂಗ್ಗೆ ಇಲ್ಲಿ ಸುಮಂತ್ ಅಂತ ನನ್ನ ಸ್ಟೂಡೆಂಟ್ ಇದ್ದಾನೆ, ಅವನಿಗೆ ಸ್ಪೆಷಲ್ ಆಗಿ ಅದ್ರ ಬಗ್ಗೆ ಹೇಳ್ಬೇಕು ಅಂತ ಅನಿಸ್ತು. ಅಸೋಸಿಯೇಷನ್ ಬಗ್ಗೆ ಬಹಳ ಕಾಳಜಿ ಇದ್ದಂತ ಪ್ರಕಾಶು, ಬಾಲಕೃಷ್ಣ ಬೇರೆ ಜಾತಿಯ ವಿದ್ಯಾರ್ಥಿಗಳು ಮತ್ತೆ ಕಾರ್ಯಕರ್ತರು ನಮಗ್ ಬರೋರು, ಅದು ನಮಗ್ ಖುಷಿ ಕೊಡ್ತಿತ್ತು. ಅವ್ರು ಬಂದ್ರು, ನಾನು ಪಕ್ಕದಲ್ಲಿ ಕೂತಿದ್ದೀನಿ. ಪಕ್ಕದಲ್ಲಿ ಇವರು ನಮ್ಮ ಮಮತಾಜ್ ಅಲಿ ಖಾನ್ ಇದ್ದಾರೆ ಮತ್ತು ನಾರಾಯಣ ಸ್ವಾಮಿ ಇದ್ದಾರೆ. ಹಲವಾರು ಕಮಿಟಿನವರು ನಮ್ಮ ಆಡಿಟೋರಿಯಂನ ಒಂದು ಮಾತಾಡ್ತಾರೋ ಅಂತ ಒಂದು ಕಾತರ. ಅವರು ಬಂದು ಯಾಕಂದ್ರೆ ಅವರ ಭಾಷೆ ಯಾವ ಮಟ್ಟದಲ್ಲಿತ್ತು ಅಂದ್ರೆ, ನಾನು ಈ ತರ ಇಂಗ್ಲಿಷ್ ಮಾತಾಡ್ಬೋದು ಅಂತ ನನ್ನ ಕಲ್ಪನೆನೇ ಇರಲಿಲ್ಲ. ಅವರು ಶುರು ಮಾಡಿದ್ರೆ ಒಂದು ಪ್ಯಾರಾ ಅಂತ ಅನ್ಕೊಳ್ಳಿ, ಒಂದು ಪ್ಯಾರಕ್ಕೆ ಕಾಮ ಇಲ್ಲ, ಫುಲ್ ಸ್ಟಾಪ್ ಇಲ್ಲ. ಅಂದ್ರೆ ಅವರ ಸೆಂಟೆನ್ಸ್ಗಳು 3, 4, 5 ಲೈನು ಒಂದು ನೇರವಾಗಿ ಒಂದು ಸೆಂಟೆನ್ಸ್ ಆಗಿದೆ. ಅದು 5 ಲೈನ್ ಆದ್ಮೇಲೆ ಒಂದು ಫುಲ್ ಸ್ಟಾಪ್ ಬಂದ್ರು. ಆ ಭಾಷೆ ನಾನು ಕೇಳ್ಬಿಟ್ಟು ನನಗೆ ನಿಜವಾಗ್ಲೂ ಎಂತ ಒಂದು ಅದೃಷ್ಟ ಮಾಡಿದ್ವಿ ಈ ತರ ವ್ಯಕ್ತಿ. ಸುಮ್ಮನೆ ಒಂದು ನಾಯಿಗಳಿಗೆ ಬಿಸ್ಕೆಟ್ ಹಾಕೋ ತರ ರಿಸರ್ವೇಶನ್ ಅಂತ ಕೊಟ್ಬಿಟ್ಟು ಒಂದು 25, 30, 40 ವರ್ಷಗಳು ಮಾಡಿದ್ರೆ ಏನೋ ಒಂದು ದೊಡ್ಡ ಸಾಧನೆ ಏನಿಲ್ಲ. ಅವ್ರ ಪ್ರಕಾರ ಯಾವತ್ತು ಸೊಸೈಟಿಯಲ್ಲಿ ತಾರತಮ್ಯ ಇದೆ, ಇನ್ಈಕ್ವಾಲಿಟಿ ಇದೆ, ಯಾವತ್ತು ನಾವು ಎಲ್ಲಾ ಜಾತಿಯವ್ರನ್ನ ಒಂದು ಅಂತ ನೋಡ್ತೀವಿ, ಯಾವತ್ತು ಎಲ್ಲರಿಗೂ ಸವಲತ್ತುಗಳು ಸಿಗ್ತವೆ.
ನಿಜವಾಗ್ಲೂ ಈ ತರ ಮಾತಾಡೋರು, ಈ ತರದ ವ್ಯಕ್ತಿಗಳು, ಅದು ಅವ್ರು ದಲಿತರಲ್ಲ, ವ್ಯಕ್ತಿಗಳು ಇದರ ಅಂತ ಅನಿಸ್ದಾಗ ನಮಗೆ ಜಾತಿ ಎಲ್ಲಾ ಜಾತಿಗಳಿಂದ ಬಂದಂತ ಜನದಲ್ಲಿ ಉತ್ತಮವಾದ ಹೃದಯ ಇದೆ, ಕಳಕಳಿ ಇದೆ. ಆದ್ರೆ ಏನ್ ಮಾಡೋದು, ಜಾತಿ ಕೆಲವ್ರಿಗೆ ಅಂಟ್ಕೊಂಬಂದ್ಬಿಟ್ಟಿರುತ್ತೆ. ಆದ್ರಿಂದ ಆ ಒಂದು ಕಾರ್ಯಕ್ರಮ ನಾನು ಮರೆಯೋದಕ್ಕಾಗಲ್ಲ. ಆ ಕಾರ್ಯಕ್ರಮ ನಡೆದಿರ್ಬೇಕಾಗಿದ್ರೆ ಅದಕ್ಕೆ ಕಾರಣ ಒಬ್ರೇ, ಮಂತಜ್ ಅಲಿ ಖಾನ್. ಆದ್ರೆ ಇನ್ನೊಂದು ವಿಚಾರ ತಾವು ತಿಳಿಬೇಕು, ನೆಕ್ಸ್ಟ್ ಡೇ ಮರುದಿನ ನಾವು ನ್ಯೂಸ್ ಪೇಪರ್ ಅಲ್ಲಿ ನೋಡಿದಾಗ ಎಲ್ಲಾ ನ್ಯೂಸ್ ಪೇಪರ್ಗಳಲ್ಲಿ, ಅದರಲ್ಲೂ ಹಿಂದೂ ಮತ್ತು ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಸುಮಾರು 1/4 ಪುಟದಷ್ಟು ಆ ವಿಚಾರ ಬಂದಿತ್ತು. ಅವ್ರು ಹೇಳಿದ ಫಸ್ಟ್ ಮಾತು ರಿಸರ್ವೇಶನ್ ಅನ್ನೋದು ಮುಂದುವರಿಬೇಕು. ಚೀಫ್ ಜಸ್ಟಿಸ್ ಮಾತಾಡೋದು, ಫಾರ್ಮರ್ ಚೀಫ್ ಜಸ್ಟಿಸ್, ಅವರ ಮಾತುಗಳಿಗೆ ಎಷ್ಟು ಬೆಲೆ ಇರ್ತವೆ ಅನ್ನೋದ್ರ ಹೇಳೋದು. ನನಗೆ ಆವತ್ತಿನ ಕಾರ್ಯಕ್ರಮ ನೆನೆಸ್ಕೊಂಡ್ವಿ. ಅದಾದ್ಮೇಲೆ ನಮಗೆ ಬಹಳ ಪ್ರೀತಿ ಪಾತ್ರ ಆಗ್ಬಿಟ್ಟು ನಮ್ಮ ಅಸೋಸಿಯೇಷನ್, SC/ST, ಯೂನಿವರ್ಸಿಟಿ, ಮುಮ್ತಾಜ್ ಅಲಿ ಖಾನ್, ಸೋಷಿಯಲಿಸಂ ಅಂದ್ರೆ ಮುಮ್ತಾಜ್ ಅಲಿ ಖಾನ್, ಸೋಷಿಯಲಿಸಂ ಅಂದ್ರೆ ಬಾಲಕೃಷ್ಣ, ಸೋಷಿಯಲಿಸಂ ಅಂದ್ರೆ ನಮ್ಮ ಕಮರೆಡ್ಡಿ, ಸೋಷಿಯಲಿಸಂ ಅಂದ್ರೆ ನಮ್ಮ ಸೋಮಶೇಖರ್. ಆಮೇಲೆ ಕಮರೆಡ್ಡಿ ಅವರು ಒಂದು ಜಾತಿ ವಿನಾಶ ಅನ್ನೋದ್ರ ಬಗ್ಗೆ ಒಂದು ಮಾತಾಡಿದ್ರು. ಆ ಕಾರ್ಯಕ್ರಮ ನಾವು ಆಯೋಜಿಸಿದಾಗ ಅವರು 3-4 ಹೆಸರು ತಗೊಂಡ್ರು. ಆಕ್ಚುಲಿ ಕರ್ನಾಟಕದ 20-25 ಅತ್ಯಂತ ಉನ್ನತ ಲೀಡರ್ ಆ ಕಾರ್ಯಕ್ರಮದಲ್ಲಿ ಇನ್ಕ್ಲೂಡ್ ಸಮುದಾಯದ ಪ್ರಸನ್ನ ಬಂದಿದ್ರು, ಕೀರಂ ನಾಗರಾಜ್ ಬಂದಿದ್ರು, ಬಹಳಷ್ಟು ಜನ, ಚಂಪಾ ಚಂದ್ರಶೇಖರ್ ಪಾಟೀಲ ಬಂದಿದ್ರು. ಬೆಂಗಳೂರಲ್ಲಿ ಯಾರ್ಯಾರು ಸೋಷಿಯಲಿಸಂ ಬಗ್ಗೆ ಇನ್ವಾಲ್ವ್ ಆಗಿದ್ದಾರೆ, ಯಾರ್ಯಾರು ಜಾತಿ ವಿರುದ್ಧ ಹೋರಾಡ್ತಿರ್ತಾರೆ ಅಂತವ್ರೆಲ್ಲ ಕಾರ್ಯಕ್ರಮದಲ್ಲಿತ್ತು. ಅಲ್ಲಿ ನನಗೊಂದು ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಅಂದ್ರೆ, ಸೋಮಶೇಖರ್ ನಮ್ಮದೇ ಅಂತ ನನ್ನ ಸ್ನೇಹಿತ ಸೋಮಶೇಖರ್ ಆಮೇಲೆ ಮಂಡ್ಯದಲ್ಲಿ ಪ್ರೊಫೆಸರ್ ಆಗಿದ್ರು. ಅವರು ಯಾವುದರಲ್ಲಿ ಎಕನಾಮಿಕ್ಸ್ ಪ್ರೊಫೆಸರ್ ಆಗಿದ್ರು. ಅವರು ಮತ್ತು ಲಂಕೇಶ್ಗೆ ಆ ಸ್ಟೇಜ್ ಮೇಲೆ ಗಲಾಟೆ ಆಗೋಯ್ತು. ಲಂಕೇಶ್ ಅವರು ಗಾಂಧಿನ ಬಹಳ ಹೊಗಳ್ತಿದ್ರು. ಸೋಮಶೇಖರ್ ಅವರು ಎದ್ದುಬಿಟ್ಟು 2-3 ಮುಜುಗರವಾದ ಪ್ರಶ್ನೆನ ಗಾಂಧಿ ನೀವ್ಯಾಕೆ ಹೊಗಳ್ತಾ ಇದ್ದೀರಾ, ಗಾಂಧಿ ಹಾಗೆ ಹೀಗೆ ಅಂದ್ಬಿಟ್ಟು ಗಾಂಧಿ ವಿರುದ್ಧವಾದಂತ 1-2 ಮಾತುಗಳನ್ನ ಮಾತಾಡಿದ್ರು. ಆಗ ಅವ್ರಿಗೂ ಮತ್ತು ಲಂಕೇಶ್ವರ್ಗೂ ಜಗಳನೇ ಆಗೋಯ್ತು. ಬಹಳ ಜನ ಬಂದು ಬಿಡಿಸ್ಬೇಕಾಯ್ತು. ಸೊ ಈ ತರದ ಕೆಚ್ಚಿನ ಕಾರ್ಯಕ್ರಮಗಳು ನಡೆದೋದು. ಅದೆಲ್ಲ ಯಾಕೆ ನಡೀತು ಅಂದ್ರೆ, ಸಜ್ಜನರು, ಜಾತಿ ವಿರುದ್ಧವಾದಂಥವ್ರು, ಬರೀ ಹೃದಯಗಳ ಬಗ್ಗೆ ಮಾತಾಡೋಂಥ ಮಂದಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಅಲ್ಲದೆ ದೇಶದ ಮೂಲೆ ಮೂಲೆಗಳಲ್ಲಿ ಯುಗ ಇರೋದ್ರಿಂದ ಇವೆಲ್ಲವೂ ನಮ್ಮ ಮನಸ್ಸಿನಲ್ಲಿ ನೆಲೆ ಊರ್ಬಿಟ್ಟಿದೆ. ಹಾಗಾಗಿ ಈಗಲೂ ನಮ್ಮ ಸ್ಟೂಡೆಂಟ್ ಇಲ್ಲಿ ವೆಂಕಟೇಶ್ ಕಾಣಿಸ್ತಿದ್ದಾನೆ ಮಂಡ್ಯದಿಂದ, ಅವನಿಗೆಲ್ಲ ಆಗ ನಡೆದಂತ ಕಾಲದ ಎಲ್ಲ ವಿಚಾರಗಳು ಅವ್ರಿಗೆ ಗೊತ್ತಿದೆ. ಆಗ ನಡೆದು ಬಂದಂತ ಪರಮೇಶ್ವರ್ ಅವರು ಮೊದಲು ಪ್ರೆಸಿಡೆಂಟ್ ಆಗಿದ್ರು ಅಸೋಸಿಯೇಷನ್ಗೆ. ಆಗಿಂದ ಈಗ ನಡೆದು ಬಂದಂತ ವಿದ್ಯಾರ್ಥಿಗಳು, ಎಸ್ಪೆಷಲಿ ದಲಿತ ವಿದ್ಯಾರ್ಥಿಗಳು ಬಹಳ ಮುಂದೆ ಬಂದಿದ್ದಾರೆ. ಸೊಸೈಟಿಯಲ್ಲಿ ಬಹಳಷ್ಟು ಮನ್ನಣೆಯನ್ನ ಪಡೆದಿದ್ದಾರೆ. ಹಾಗೆ ದಲಿತರಲ್ಲದೆ ಎಷ್ಟೋ ವಿದ್ಯಾರ್ಥಿಗಳು ಈಗ ನಮ್ಮ ಸ್ನೇಹಿತರಾಗಿ ಹೋಗ್ಬಿಟ್ಟಿದ್ದಾರೆ. ಸ್ಟೂಡೆಂಟ್ಗಳು ಬಂದು ನನ್ನ ಹತ್ರ ಮಾತಾಡ್ತಾರೆ. ಒಂದ್ಸರಿ ಸುಮಂತ್ ಬಂದು ರಿಸರ್ವೇಶನ್ ಬಗ್ಗೆ ನನ್ನ ಹತ್ರ ಮಾತಾಡ್ತಿದ್ದ. ಸರ್ ಯಾಕೆ ಸರ್ ಕೊಡ್ಬೇಕು ಅಂತ. ನಾನು ಒಂದು ಅರ್ಧ ಗಂಟೆ ಆತನ ಹತ್ರ ಸುಮಂತ್ ಹತ್ರ ಮಾತಾಡಿದೆ. ಏನಕ್ಕೆ ರಿಸರ್ವೇಶನ್ ಕೊಡ್ತಾರೆ? ಅವನು ಬಾಲಕೃಷ್ಣ ಅವ್ರ ಹತ್ರನೂ ಹೋದ. ಅವರೆಲ್ಲ ನಾವು ಒಂದು ಅಂಕುರ ಅಂತ ಒಂದು ಪತ್ರಿಕೆ ತರಿಸ್ತಿದ್ದೆ. ಆ ಪತ್ರಿಕೆಯಲ್ಲಿ ಅವರು ಭಾಗಿಗಳಾಗಿದ್ರು. ನಾನು ಮತ್ತು ಬಾಲಕೃಷ್ಣ ಆಡಿದಂತ 1-2 ಮಾತುಗಳಿಗೆ ಆ ಹುಡುಗ ಕಂಪ್ಲೀಟ್ ಬದಲಾಗ್ಬಿಟ್ಟ. ಆತ ಸೌತ್ ಕೆನರಾ ಹುಡುಗ, ಯಾವ ಜಾತಿ ಅಂತ ನನಗೂ ಗೊತ್ತಿಲ್ಲ, ಸುಮಂತ್ ಭಂಡಾರಿ ಅಂತ ಏನೋ ಇರ್ಬೇಕಾತ. ಅವನು ಇವತ್ತು ಬಂದಿದ್ದಾನೆ. ಅದ್ ಯಾಕೆ ಬಂದಿದ್ದಾನೆ ಅವನು ಗೊತ್ತಾಗಿದೆ. ಸಮಾಜ ಅಂದ್ರೇನು, ಈಕ್ವಾಲಿಟಿ ಅಂದ್ರೇನು, ಜಾತಿ ಆಧಾರದ ಮೇಲೆ ನಾವು ಜೀವನ ಮಾಡಬಾರ್ದು, ಈ ಪ್ರಪಂಚದಲ್ಲಿರುವಂತ ನಾವೆಲ್ಲ ಒಂದೇ, ಒಂದು ಮನುಕುಲ. ಅದಕ್ಕೆ ಆ ಹುಡುಗ ಬಂದಿದ್ದಾನೆ. ಅವ್ನು ನೋಡಿದಾಗೆಲ್ಲ ನನಗೆ ಬಹಳ ಖುಷಿ ಆಗುತ್ತೆ. ನಮ್ಮ ಪ್ರಸಾದ್ ಅವರು ಇಲ್ಲಿದ್ದಾರೆ, ನಮ್ಮ ವೈಸ್ ಚಾನ್ಸಲರ್ ಅವರು. ನಾವು ಬಹಳಷ್ಟು ವಿಚಾರಗಳ ಬಗ್ಗೆ ಮಾತಾಡ್ತೀವಿ. ಅವರು ಹಳೇದನ್ನೇ ನೆನೆಸ್ಕೊಳ್ತಾರೆ. ಅವ್ರು ಹೇಳ್ತಿರ್ತಾರೆ ಈಗ ಬಹಳ ಮುಂದಕ್ಕೆ ಬಂದಿದ್ದೀವಿ ನಾವು ಅಂತ. ಬಹಳಷ್ಟು ಮರ್ಯಾದೆ ನಮ್ಗೆಲ್ಲ ಕೊಟ್ಟಿದ್ದಾರೆ. ಸೊ ಈ ಕಾರ್ಯಕ್ರಮ ಆಯೋಜನೆ ಮಾಡಿ ಮುಮ್ತಾಜ್ ಅಲಿ ಖಾನ್ ಅನ್ನೊಬ್ಬ
ರೀತಿಯ ಅದ್ಭುತ ವ್ಯಕ್ತಿ. ನನ್ನ ಆಫೀಸ್ನ ವಿಚಾರದಲ್ಲಿ ಎರಡು ಮಾತಿಲ್ಲ. ಇಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂತಹ ವಿಚಾರ, ನಾನೇ ಈ ವಿಚಾರನ ವಿಜಯ್ ಕುಮಾರ್ ಹೇಳಿದೆ, ಇದನ್ನು ಮಾಡಿ ನನಗೆ ಬೇಸರ ಆಗ್ತಿದೆ ಅವನ್ನ ಕಳ್ಕೊಂಡು ಅಂತ. ಆ ಪ್ರೋಗ್ರಾಮ್ ಆಗಿದೆ. ನಾನು ಮುಂದಿನ ಮಾತುಗಾರರು ಏನ್ ವಿಚಾರ ಮಾತಾಡ್ತಾರೆ, ಬಾಲಕೃಷ್ಣ ಮಾತಾಡ್ತಾರೆ, ಕಲ್ಯಾಣ್ ಮೂರ್ತಿ ಮಾತಾಡ್ತಾರೆ, ಏನ್ ಮಾತಾಡ್ತಾರೆ ಅಂತ ಕಾತರನಾಗಿದ್ದೀನಿ. ನನ್ನ ಇಷ್ಟು ಮಾತುಗಳನ್ನ ಸ್ವಲ್ಪ ಜಾಸ್ತಿ ಮಾತಾಡಿದೆ ಅಂತ ಅನ್ಸುತ್ತೆ. ಮಾತುಗಳನ್ನ ಕೇಳೋದಕ್ಕೆ ನಿಮಗೆಲ್ಲ ನನ್ನ ಅನಂತ ಧನ್ಯವಾದ. ಪ್ರೊಫೆಸರ್ ಮಮತಾಜ್ ಅಲಿ ಖಾನ್ ಸರ್ ಅವರೊಂದಿಗಿನ ನೆನಹುಗಳನ್ನು ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ವಿದ್ಯಾರ್ಥಿ ಸಂಘದೊಂದಿಗೆ ಪ್ರೊಫೆಸರ್ ಮಮತಾಜ್ ಅಲಿ ಖಾನ್ ಸರ್ ಅವರಿಗೆ ಇದ್ದಂತಹ ಬಾಂಧವ್ಯದ ಕುರಿತು ನಮ್ಮೆಲ್ಲರಿಗೂ ತಿಳಿಸಿದಂತಹ ಸತ್ಯನಾರಾಯಣ್ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ಕನ್ನಡ ಅಧ್ಯಯನ ಪೀಠ ತೆರೆಯುವಲ್ಲಿ ಪ್ರೊಫೆಸರ್ ಮಮತಾಜ್ ಅಲಿ ಖಾನ್ ಸರ್ ಅವರ ಕೊಡುಗೆ ಮಹತ್ತರವಾದದ್ದು ಎಂದು ನಮ್ಗೆಲ್ಲರೂ ತಿಳಿದಿರುವ ವಿಷಯ. ಹಾಗೆ ಕೃಷಿ ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಆದಂತಹ ಡಾಕ್ಟರ್ J. ಬಾಲಕೃಷ್ಣ ಸರ್ ಅವರು ನಮ್ಮೊಂದಿಗಿದ್ದಾರೆ. ಅವರು ಈ ಒಂದು ಸಂದರ್ಭದ ಕುರಿತು ಒಂದೆರಡು ಮಾತನಾಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಕುಲಪತಿಗಳಾದ ರಾಜೇಂದ್ರ ಪ್ರಸಾದ್ ಅವರಿಗೆ, ಮಿತ್ರರು ಹಾಗೂ ಸಂಸದರಾಗಿರುವಂತಹ ಧ್ರುವ ನಾರಾಯಣ, ಹಾಗೂ ನನ್ನ ಕಾಲೇಜಿನಲ್ಲಿ ನನಗೆ ಹಿರಿಯರಾಗಿದ್ದಂತಹ ಪ್ರಕಾಶ್ ಕಮ್ಮರಡಿ ಮತ್ತು ಸತ್ಯನಾರಾಯಣ ಅವರಿಗೆ, ಹಾಗೂ ಅಂಬೇಡ್ಕರ್ ವಿದ್ಯಾರ್ಥಿ ಸಂಘದ ಎಲ್ಲ ಮಿತ್ರರಿಗೂ ನಮಿಸಿ ನನ್ನ ಕೆಲವೊಂದು ಅನುಭವಗಳನ್ನು ನಾನು ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ಯಾಕೆಂದ್ರೆ ನಾನು 1978ರಲ್ಲಿ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ವಿದ್ಯಾರ್ಥಿಯಾಗಿ ಬಂದಾಗ ನನ್ನಲ್ಲಿ ಎದುರಿಗೆ ಬಹಳಷ್ಟು ಆಯ್ಕೆಗಳಿದ್ವು. ಇಂಜಿನಿಯರಿಂಗ್ ಹೋಗ್ಬೋದಾಗಿತ್ತು, ಅಥವಾ ವೈದ್ಯಕೀಯ ಕೋರ್ಸ್ ಹೋಗ್ಬೋದಾಗಿತ್ತು. ಈ ತರದಲ್ಲಿ ನಾನು ಕೆಲವೊಂದು ಆಕಸ್ಮಿಕಗಳಿಂದಾಗಿ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಬಂದಾಗ ಬಹುಶಃ ಇವತ್ತು ನನಗೆ ಅದ್ರ ಬಗ್ಗೆ ಪಶ್ಚಾತ್ತಾಪವೇ ಇಲ್ಲ. ಯಾಕೆಂತಂದ್ರೆ ನಾವು ಬೇರೆ ಯಾವುದೇ ಕೋರ್ಸ್ ಹೋಗಿದ್ರು ಸಹ ಅದಕ್ಕಿಂತ ಹೆಚ್ಚಿನದನ್ನ ಪಡ್ಕೊಂಡಿದ್ದೀವಿ ಅಂತಂದ್ರೆ ಅದು ಕೃಷಿ ವಿಶ್ವವಿದ್ಯಾನಿಲಯದಿಂದ ಮಾತ್ರ ಸಾಧ್ಯ. ಇಲ್ಲಿನ ಶಿಕ್ಷಣ ವ್ಯವಸ್ಥೆ, ಇಲ್ಲಿನ ಗ್ರಂಥಾಲಯ, ಅದಕ್ಕಿಂತ ಹೆಚ್ಚಿನ ಕಾರಣ ಅಂತಂದ್ರೆ ಇಲ್ಲಿನ ಅಧ್ಯಾಪಕರು. ನಾವು ವಿಜ್ಞಾನ ವಿದ್ಯಾರ್ಥಿಗಳಾಗಿ ಬಂದಾಗ ನಮಗೆ ಮೊದಲಿಗೆ ಅಚ್ಚರಿ ಅನಿಸುತ್ತಿದ್ದು ಇಲ್ಲಿ ಬೇಸಿಕ್ ಸೈನ್ಸಸ್ ವಿಜ್ಞಾನಗಳು ಮತ್ತು ಮಾನವಿಕ ವಿಜ್ಞಾನಗಳನ್ನ ಓದ್ಬೇಕು ಅಂತಂದಾಗ ನಾವು ಸೈಕಾಲಜಿ ಓದ್ತೀವಿ, ಸೋಷಿಯಾಲಜಿ ಓದ್ತೀವಿ, ಮತ್ತೆ ಇಂಗ್ಲಿಷ್, ಈ ತರದ ಎಲ್ಲಾ ಕೋರ್ಸ್ಗಳನ್ನ ಓದ್ತೀವಿ ಅಂತಂದಾಗ ನಮ್ಗೆ ಸ್ವಲ್ಪ ಕುತೂಹಲ ಇತ್ತು, ಆಸಕ್ತಿನೇ ಇತ್ತು. ಬಹುಶಃ ಮಮತಾಜ್ ಅಲಿ ಖಾನ್ ಅವರನ್ನ ನಾವು ಇಲ್ಲಿ ಯಾಕೆ ನೆನಪಿಸ್ಕೋಬೇಕು ಅಂತಂತಂದ್ರೆ, ನಮಗೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಇವತ್ತು ಸಮಾಜಶಾಸ್ತ್ರ ಎಲ್ಲರೂ ಪಾಠ ಮಾಡಬಹುದು, ಆದ್ರೆ ನಿಮ್ಮ ಎಲ್ಲರಿಗೂ ಬಹುಶಃ ಅನುಭವಕ್ಕೆ ಬಂದಿರುತ್ತೆ ಈಗಿನ ಆಧುನಿಕ, ಇದಂದ್ರೆ ನಾನು ಆಧುನಿಕ ಅಂತ ಪದ ಬಳಸ್ತಾ ಇದ್ದೀನಿ. ಯಾಕೆಂತಂದ್ರೆ ಈಗಿನ ಜನಾಂಗನೇ ಒಂದು ರೀತಿಯಲ್ಲಿ ಆಧುನಿಕ ಜನಾಂಗ ಅಂತ ಹೇಳ್ಬೋದು. ಅವರಲ್ಲಿ ಯಾವುದೇ ರೀತಿಯಾದಂತಹ ಬಹಳಷ್ಟು ನಮ್ಮ ವಿಶೇಷವಾಗಿ ಕೃಷಿ ವಿಶ್ವವಿದ್ಯಾಲಯ ನಾನು ಕಂಡಿರುವ ಹಾಗೆ ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಒಂದು ರೀತಿ ಕಳಕಳಿ ಇರೋದಿಲ್ಲ, ರಾಜಕೀಯ ಪ್ರಜ್ಞೆ ಇರೋದಿಲ್ಲ. ಹಾಗೆ ಈಗ ಸತ್ಯನಾರಾಯಣರವರು ಮತ್ತು ಪ್ರಕಾಶ್ ಅವರು ಎಲ್ಲ ಮಾತಾಡ್ತಿದ್ದಾಗ ನಾನು ಯೋಚನೆ ಮಾಡ್ತಿದ್ದೆ, ನಮ್ಮ ಸಮಯ ಸುಮಾರು 40 ವರ್ಷಗಳ ಹಿಂದೆ 78ರಿಂದ ನಾವು 82-84ವರೆಗೂ ಸ್ನಾತಕೋತ್ತರ ನಾವು ಪದವಿ ಮಾಡುವಂತ ಸಮಯಗಳಲ್ಲಿ ಬಹುಶಃ ಅದೊಂದು ರೀತಿಯಲ್ಲಿ ನಾನು ಗೋಲ್ಡನ್ ಏಜ್ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಯಾಕೆಂತಂದ್ರೆ ನಾವು ವಿಶ್ವವಿದ್ಯಾನಿಲಯದಲ್ಲಿ ಆಗಿನ ಕಾಲದಲ್ಲಿ ಒಂದು ಸಾಮಾಜಿಕ ಕಳಕಳಿಯ ವಿಷಯಗಳಲ್ಲಾಗಲಿ, ರಾಜಕೀಯ ವಿಷಯಗಳಲ್ಲಾಗ್ಲಿ, ಅಥವಾ ಒಂದು ಸಾಂಸ್ಕೃತಿಕ ವಿಷಯಗಳಾಗ್ಲಿ ಎಷ್ಟು ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ರು, ಎಷ್ಟು ಸಕ್ರಿಯರಾಗಿದ್ರು, ಎಷ್ಟು ಕ್ರಿಯಾಶೀಲರಾಗಿದ್ರು ಅಂತಂದ್ರೆ ಈಗಿನ ವಿದ್ಯಾರ್ಥಿಗಳನ್ನ ನೋಡಿದಾಗ ಇನ್ನು ನಿಮಗೆ ಈಗಿನ ಹೊಸ ವಿದ್ಯಾರ್ಥಿಗಳು ಗೊತ್ತಿಲ್ಲ. ನಾವು ಓದ್ತಾ ಇದ್ದಿದ್ದು ಟ್ರೈಮಿಸ್ಟರ್ ಅಂದ್ರೆ 14 ವಾರದಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ಗೆ 5 ಪರೀಕ್ಷೆ ಇರ್ತಾ ಇತ್ತು. ನೀವು ಕ್ಲಾಸ್ಗೆ ಹೋದಾಗ ಯಾವ ದಿವಸ ಅನೌನ್ಸ್ ಕೊಡ್ತಾನೆ ಅಂತ ಗೊತ್ತಿರ್ಲಿಲ್ಲ. ಹಾಗಾಗಿ ನಾವು ಒಂದು ರೀತಿಯ ಟೆಂಟರ್ ಹುಕ್ಸ್ ಅಂತಾರಲ್ಲ, ಆ ತರ ಇದ್ದಾಗ್ಲೂ ಸಹ ನಮ್ಮಲ್ಲಿ ಒಂದು ರೀತಿಯ ಒಂದು ಸಾಮಾಜಿಕ ಕಳಕಳಿಯನ್ನು ತಂದುಕೊಟ್ಟವರು. ಯಾಕೆಂದ್ರೆ ನಾವು ಕ್ಲಾಸ್ಗೆ ಹೋದಾಗ ಸಮಾಜಶಾಸ್ತ್ರ ಪಾಠ ಮಾಡುವಾಗ ಅವ್ರು ನಮಗೆ ಸಾಮಾಜಿಕ ಅಸಮಾನತೆಗಳ ಬಗ್ಗೆ ಆಗ್ಬೋದು, ಅಥವಾ ಈ ತರದ ಧಾರ್ಮಿಕ ವಿಷಯಗಳ ಬಗ್ಗೆ ಆಗ್ಬೋದು, ಕೋಮು ಸೌಹಾರ್ದತೆ ಬಗ್ಗೆ ಆಗ್ಬೋದು, ಇದನ್ನ ಔಟ್ ಆಫ್ ಕಾಂಟೆಕ್ಸ್ಟ್ ಯಾರು ನಿಮ್ಗೆ ಹೇಳ್ತಾ ಇರ್ಲಿಲ್ಲ. ಒಂದು ವಿದ್ಯಾರ್ಥಿಗಳಲ್ಲಿ ಆ ರೀತಿಯ ಭಾವನೆಯನ್ನ, ಆ ರೀತಿಯ ಅವೇರ್ನೆಸ್ ಅನ್ನ ತರೋದಕ್ಕೆ ತಂದಾಗ ಮಾತ್ರ ಅವ್ರು ಮುಂದೆ ಉತ್ತಮ ಪ್ರಜೆಗಳಾಗ್ತಾರೆ, ಅಥವಾ ಒಂದು ರೀತಿಯಲ್ಲಿ ಸಾಮಾಜಿಕ ಜವಾಬ್ದಾರಿ ಇರುತ್ತೆ ಅನ್ನುವಂತಹದನ್ನ ಮನಸ್ಸಿನಲ್ಲಿ ಹೊಂದಿದ್ದು ನಮಗೆ ಪಾಠ ಮಾಡ್ತಾ ಇದ್ದವರು, ಹೇಳ್ಕೊಡ್ತಾ ಇದ್ದವರು. ಅವ್ರು ಯಾವ ರೀತಿ ಅಂತಂದ್ರೆ ನಿಮ್ಗೆ ಅತ್ಯಂತ ಸಕ್ರಿಯವಾಗಿ ಅದರಲ್ಲಿ ತೊಡಗಿದವರು ಅಂತಂದ್ರೆ ಮಮತಾಜ್ ಅಲಿ ಖಾನ್ ರವರ ಕನ್ನಡದ ಪ್ರೇಮವನ್ನ, ಅದನ್ನ ನಾನು ಪತ್ರನ ಹಂಚ್ಕೊಂಡಿದ್ದೆ. ಅವರು VRS ತಗೊಂಡಾಗ ವಿದ್ಯಾರ್ಥಿಗಳಿಗೆ ಒಂದು ಪತ್ರ ಬರೆದಿದ್ರು.
ಅದರಲ್ಲಿ ಹೇಳಿದ್ದಾರೆ ಅವರು ಕನ್ನಡ ಮಾಧ್ಯಮ ಯಾಕೆ ಅವಶ್ಯಕತೆ ಇದೆ ಅಂತ ಹೇಳಿ. ನಮ್ಮ ಅಂಕುರ ಪತ್ರಿಕೆಯಲ್ಲಿ ಒಂದು ಲೇಖನ ಸಹ ಬರೆದ್ರು. ಅವರ ಕನ್ನಡ ಪ್ರೇಮವನ್ನೆಲ್ಲ ಕಂಡಾಗ ನನಗೆ ಹೆಚ್ಚು ನೆನಪಾಗ್ತಾ ಇದ್ದಿದ್ದು ನಿಸಾರ್ ಅಹಮದ್ ಅವರು. ನಾವು ಅದೇ ಸಮಯದಲ್ಲೇ ಕನ್ನಡ ಬಳಗವನ್ನ ನಾವು ಸ್ಥಾಪಿಸಿ ಬಹಳಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ನಾವು ನಡೆಸ್ಕೊಡ್ತಾ ಇದ್ವಿ. ಆಗ ನಿಸಾರ್ ಅಹಮದ್ ಅವರನ್ನು ಸಹ ಕರೆಸಿದ್ವಿ ನಾವು. ಅವರನ್ನ ನಮಗೆ ನೆನಪು ತರ್ತಾ ಇದ್ದಂತವ್ರು ಮುಮ್ತಾಜ್ ಅಲಿ ಖಾನ್ ರವರು. ಅಷ್ಟೇ ಅಲ್ಲ, ಅವರ ನಮ್ಮ ಪತ್ರಿಕೆಯಲ್ಲಿ ಒಂದ್ಸಾರಿ ನಾವು ಈಗ ಸಹಸಂಶಕರ ಬಗ್ಗೆ ಹೇಳಿದ್ದಾರೆ, ಸೋಷಿಯಲಿಸ್ಟ್ ಗ್ರೂಪ್ ಒಂದಿತ್ತು ಅಂತ ಹೇಳಿ. ಅವರು ಒಂದು ಲೇಖನ ಬರೆದ್ರು, RSS ಒಂದು ಅದರ ಜನಾಂಗಶಾಹಿ ಧೋರಣೆ ಅಂತೇಳಿ. ಅದೇ ರೀತಿ ಒಂದು ಕೋಮು ಭಾವನೆ ಹೊಂದಿರುವಂತಹ ಒಂದು ಮುಸಲ್ಮಾನರಲ್ಲೂ ಸಹ ಒಂದು ಗುಂಪಿದೆ, ಜಮಾತೆ ಇಸ್ಲಾಂ ಇದೆ ಅಂತ ನಾವು ಹೋಗಿ ನಾನೇ ಹೋಗಿ ಖುದ್ದಾಗಿ ಅವ್ರನ್ನ ಕೇಳಿದೆ, ಸರ್ ಈಗ RSS ಬಗ್ಗೆ ಒಂದು ಲೇಖನ ಪ್ರಕಟಿಸ್ತಾ ಇದ್ವಿ, ಅದ್ರ ಜೊತೆಯಲ್ಲಿ ನೀವು ಅದಕ್ಕೆ ಇರುವಂತಹ ಮತ್ತೊಂದು ಜಮಾತ್ ಬಗ್ಗೆ ಲೇಖನ ಬರ್ಕೊಡಿ ಅಂತೇಳಿ. ಅವ್ರು ತುಂಬಾ ಸಂತೋಷ ಬರ್ಕೊಟ್ರು, ಬಹಳ ಕ್ರಿಟಿಕಲ್ ಆಗಿ ಬರ್ಕೊಟ್ರು. ಒಂದ್ ರೀತಿಯಲ್ಲಿ ಆತ್ಮ ವಿಶ್ಲೇಷಣೆ ರೀತಿಯಲ್ಲಿ ಮುಸಲ್ಮಾನರಾಗಿಯೂ ಸಹ ಅಂದ್ರೆ ಜಮಾತ್ ಹೇಗೆ ಆಂಟಿ ಸೊಸೈಟಿ ಆಗಿದೆ ಅಥವಾ ಹೇಗೆ ಒಂದು ರೀತಿಯಲ್ಲಿ ಆಂಟಿ ನ್ಯಾಷನಲ್ ಆಗಿದೆ ಅನ್ನುವಂಥದ್ದನ್ನ, ಹೇಗೆ ಒಂದು ಧರ್ಮದ ಒಂದು ಸಂಘಟನೆ ಇದೆಯೋ ಅದೇ ರೀತಿ ಮತ್ತೊಂದು ಧರ್ಮದಲ್ಲಿ ಇದೆ ಅನ್ನುವಂಥದ್ದನ್ನ ಅದನ್ನು ಸಹ ಪ್ರಕಟಿಸಿದ್ವಿ. ಆಗ ವಿದ್ಯಾರ್ಥಿಗಳೆಲ್ಲರಲ್ಲಿ ಇಲ್ಲೂ ಸಹ ಚರ್ಚೆ ಆಯ್ತು. RSS ಬಗ್ಗೆ ಬರ್ದಿದ್ದೀರಾ, ಜಮಾತ್ ಬಗ್ಗೆ ಬರ್ದಿದ್ದೀರಾ ಅಂದ್ರೆ ಯಾವುದೇ ರೀತಿಯ ಓಡಾಟ, ಒಂದ್ ರೀತಿಯಲ್ಲಿ ಹೋರಾಟ ಗಿರಾಟ ಅಥವಾ ಹೊಡೆದಾಟಗಳು ಏನೂ ಆಗ್ಲಿಲ್ಲ. ನಾವೆಲ್ರಿಗೂ ಆಗ ಸಂಪಾದಕರಾಗಿ ನಾವು ಹೇಳ್ತಿದ್ವಿ, ಆಯ್ತು ನಿಮ್ಮ ಅನಿಸಿಕೆಯನ್ನ ಬರ್ಕೊಡಿ. ಆಗ ಆ ಎರಡೂ ಲೇಖನಗಳ ಬಗ್ಗೆ ನಾವು 2 ಸಂಚಿಕೆಯಲ್ಲಿ ಅದ್ರ ಬಗ್ಗೆ ಅನಿಸಿಕೆಗಳನ್ನ ಪ್ರಕಟ ಮಾಡಿದ್ವಿ. ಅವರವರ ಅನಿಸಿಕೆಗಳನ್ನ ಹಂಚಿಕೊಳ್ತಾ ಇದ್ದಿದ್ದು. ಈ ರೀತಿಯಲ್ಲಿ ನಾವು ಬಹಳಷ್ಟು ಈ ರೀತಿ ಅಧ್ಯಾಪಕರನ್ನ, ವಿಶೇಷವಾಗಿ ಮುಮ್ತಾಜ್ ಅಲಿ ಖಾನ್ ಅವ್ರನ್ನ ನಮಗೆ ಇಂಗ್ಲಿಷ್ ಅಲ್ಲಿ ಇದೇ ರೀತಿ ಚರ್ಚೆ ಮಾಡ್ತಾ ಇದ್ರು. ನಮ್ಮ ಲೇಖನ ಪತ್ರಿಕೆ ಮಾಡ್ಲಿಕ್ಕೆ ಹೋದಾಗ HA ರಾಮಕೃಷ್ಣ, ಆಗ ಗ್ರಂಥಪಾಲಕರಾಗಿದ್ದಂತಹ ರಾಮಚಂದ್ರ, ಆಗ ನಾವು ನಮ್ಮ ಪಠ್ಯ ಪುಸ್ತಕಗಳಿಗಿಂತ ಹೆಚ್ಚಾಗಿ ನಮ್ಮ ಗ್ರಂಥಾಲಯದ ಬಳಸ್ಕೊತಾ ಇದ್ವಿ. ಯಾಕೆಂತಂದ್ರೆ ನನಗೆ ನೆನಪಿರೋ ಹಾಗೆ ನಾವು ವಿದ್ಯಾರ್ಥಿಗಳಾಗಿದ್ದಾಗ ಭಾರತದಲ್ಲಿ 2ನೇ ಅತ್ಯುತ್ತಮ ಗ್ರಂಥಾಲಯ ಇದ್ದಿದ್ದು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಇದ್ದು. ಆಗ ಹೇಳ್ತಾ ಇದ್ರು, ಮೊದಲನೇ ಗ್ರಂಥಾಲಯ JNU ಅಲ್ಲಿ ನವದೆಹಲಿ, 2ನೇ ಅತ್ಯುತ್ತಮ ಗ್ರಂಥಾಲಯ ಅಂತಂದ್ರೆ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯ. ನಿಮಗೆ ಎಲ್ಲ ರೀತಿಯ ಪುಸ್ತಕಗಳು ಸಿಕ್ತಿತ್ತು. ನಮಗೆ ಒಂದು ರೀತಿಯಲ್ಲಿ ಬೇರೆ ರೀತಿಯ ಜ್ಞಾನ ದಕ್ಕಿದೆ ಅಂತಂದ್ರೆ ನಮ್ಮ ಗ್ರಂಥಾಲಯಕ್ಕೆ ನಾವು ಕೃತಜ್ಞರಾಗಿರ್ಬೇಕಾಗಿದೆ. ಆಗ HA ರಾಮಚಂದ್ರರವರು ಗ್ರಂಥಪಾಲಕರಾಗಿದ್ರು. ಯಾವ ರೀತಿ ಗ್ರಂಥಪಾಲಕರಂದ್ರೆ ನಮ್ಗೆ ಯಾವುದೇ ವಿಷಯದ ಪುಸ್ತಕ ಬೇಕಾಗಿದ್ರು ಗ್ರಂಥಪಾಲಕರಲ್ಲಿ ಹೋಗ್ಬಿಟ್ಟು, ಸರ್ ಇಂಥ ಪುಸ್ತಕ ಬೇಕು ಅನ್ನೋ ತಕ್ಷಣ ಹೇಳ್ತಿದ್ರು. ಅದ್ರ ಲೇಖಕರು ಯಾರು, ಅದು ಎಲ್ಲಿದೆ, ಯಾವ ರ್ಯಾಕಲ್ಲಿ ಇದೆ, ಅದ್ರ ಆಕ್ಸೆಷನ್ ನಂಬರ್ ಏನು ಅನ್ನೋಂಥದ್ದು ಇಮಿಡಿಯೇಟ್ ಆಗಿ ಹೇಳ್ತಾ ಇದ್ರು ಅವರು. ಮತ್ತೆ HA ರಾಮಕೃಷ್ಣರವರು ಅಷ್ಟೇ. ಒಂದ್ಸಾರಿ ನಾನು ಅಂಕುರ ಪತ್ರಿಕೆ ಮಾರ್ಲಿಕ್ಕೆ ಹೋದಾಗ ಅದನ್ನ ಹೇಳಿದ್ರು ಅವರು. ಅದ್ರ ಬಗ್ಗೆ ಚರ್ಚೆ ಮಾಡಿ, ಒಂದು ಇಟಾಲಿಯ ಲೇಖಕ ಒಬ್ಬ ಇದ್ದಾನೆ, ಅದೇ ಲೇಖಕನೇ ಅಂದ್ರೆ ಈಗ ಲಂಕೇಶ್ ಅವರು ಈಗ ಅನುಕರಿಸ್ತಾ ಇದ್ದಾರೆ, ಅವ್ರ ತುಂಟಾಟ ಅಂತ ಹೇಗೆ ಜೋಕ್ ಬರ್ತಾ ಇದೆ, 14ನೇ ಶತಮಾನದಲ್ಲಿ ಇಟಲಿಯ ಲೇಖಕ ಬರೆದಿದ್ದ. ಅದನ್ನ ನಾನು ನೆನ್ಪಿಟ್ಕೊಂಡು ಬಹುಶಃ ಆ ಪುಸ್ತಕ ಕನ್ನಡಕ್ಕೂ ಸಹ ಅನುವಾದ ಮಾಡಿದ್ದೀನಿ. ಅದೇ ರೀತಿ ನಮ್ಮ ಮುಮ್ತಾಜ್ ಅಲಿ ಖಾನ್ ಅವರು ಈಗ ಹೇಳಿದ್ರು, ಸ್ಕಾರ್ಲೆಟ್ ಎಪ್ಸ್ಟೀನ್ ಅವರ ಪುಸ್ತಕವನ್ನು ಅನುವಾದ ಮಾಡಿದ್ರು ಅಂತ ಹೇಳಿ. ಆ ಪುಸ್ತಕದ 2ನೇ ಭಾಗ, ಸ್ಕಾರ್ಲೆಟ್ ಎಪ್ಸ್ಟೀನ್ ರವರು ತಮ್ಮ ಸಂಶೋಧನೆ ಮಾಡಿದ್ಮೇಲೆ ಮಂಡ್ಯದ ಒಂದು ಸೋಶಿಯಾಲಜಿ ಅವರ ಅಧ್ಯಯನ ಆಗಿತ್ತು. ಅದನ್ನ ಮಾಡಿದ ಮೇಲೆ ಮತ್ತೆ 50 ವರ್ಷಗಳ ನಂತರ ಮತ್ತೆ ಭೇಟಿ ಕೊಟ್ಟು ಮತ್ತೊಂದು ಪುಸ್ತಕ ಬರೆದ್ರು, ವಿಲೇಜ್ ವಾಯ್ಸಸ್ ಅಂತ ಹೇಳಿ. ಅದನ್ನ ನಾನು ಮತ್ತೆ ನಮ್ಮ ವಿಭಾಗದ ಕುಮುದಿನಿ ಅಂತ ಆಗ ಮುಖ್ಯಸ್ಥರಾಗಿದ್ರು, ಅವರಿಬ್ಬರು ಸಹ ಅನುವಾದ ಮಾಡಿ ನಮ್ಮ ವಿಭಾಗದಿಂದಲೇ ಪ್ರಕಟ ಆಗಿದೆ. ಅದು ಗ್ರಾಮ್ಯ ಧ್ವನಿಗಳು ಅಂತೇಳಿ ನಮ್ಮ ಅದು ಮತ್ತೆ ರೀಪ್ರಿಂಟ್ ಸಹ ಆಯ್ತು. ಆಗ ತಿಮ್ಮೇಗೌಡ ಅಂತ IAS ಆಫೀಸರ್ ಇದ್ರು, ಅವರು ಅದನ್ನ ಇನಿಷಿಯೇಟಿವ್ ತಗೊಂಡು ನಮ್ಮ ವಿಭಾಗದಿಂದ ಪ್ರಕಟ ಮಾಡಿ ಅನುವಾದ ಮಾಡಿ ಅಂತ ಹೇಳಿ ಮಾಡಿದ್ರು. ಆಗ ನಾವು ಮುಮ್ತಾಜ್ ಅಲಿ ಖಾನ್ ರವರ ಮಾರ್ಗದರ್ಶನವನ್ನು ಸಹ ತಗೊಂಡ್ವಿ. ಯಾಕೆಂದ್ರೆ ಅದೇ ಸ್ಕಾರ್ಲೆಟ್ ಎಪ್ಸ್ಟೀನ್ ರವರ ಮೊದಲ ಪುಸ್ತಕವನ್ನ ಅವರು ಅನುವಾದ ಮಾಡಿದ್ರು. ಈ ರೀತಿಯಾಗಿ ನಮಗೆ ಕೃಷಿ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ ದಿನಗಳೇನಿದೆ, ನಾನು ಆಗ್ಲೇ ಹೇಳಿದೆ ಗೋಲ್ಡನ್ ಏಜ್ ಅಂತ ಹೇಳಿ, ಒಂದು ರೀತಿಯಲ್ಲಿ ನಮಗೆ ಸಾಮಾಜಿಕ ಒಂದು ಪ್ರಜ್ಞೆ ತಂದುಕೊಡೋದಕ್ಕಾಗ್ಲಿ, ರಾಜಕೀಯ ಅರಿವು ತಂದುಕೊಡೋದಕ್ಕಾಗ್ಲಿ, ಸಾಂಸ್ಕೃತಿಕ ವಿಷಯಗಳ ಬಗ್ಗೆ, ಈ ರೀತಿ ಎಲ್ಲದರ ಬಗ್ಗೆ ನಮ್ಗೆ ಹೆಚ್ಚು ಜ್ಞಾನವನ್ನ ಕೊಡ್ತಾ ಇದ್ದ ಅಧ್ಯಾಪಕರಲ್ಲಿ ಮುಮ್ತಾಜ್ ಅಲಿ ಖಾನ್ ಸಹ ಒಬ್ರು. ಅವರನ್ನ ನಾವು ಖಂಡಿತವಾಗಿಯೂ ಮರೆಯಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತಂದ್ರೆ ನಮ್ಮ ಆಲೋಚನೆಗಳನ್ನ, ನಮ್ಮ ಚಿಂತನೆಗಳನ್ನ ಒಂದು ರೀತಿಯಲ್ಲಿ ಅದಕ್ಕೆ ಸ್ಟ್ರೀಮ್ ಲೈನ್ ಮಾಡಿದಂತವ್ರು. ಬಹುಶಃ ಆ ಸಮಯದಲ್ಲಿ ಆ ರೀತಿ ಅಧ್ಯಾಪಕರು ಇಲ್ಲದೇ ಇದ್ದಿದ್ರೆ ನಾವು ಯಾವ ರೀತಿಯಲ್ಲಿ ದಾರಿ ತಪ್ಪು ಹೋಗ್ತಿದ್ವಿ ಅಥವಾ ಯಾವ ನಮ್ಮ ಆಲೋಚನೆಗಳು ಏನಾಗ್ತಾ ಇತ್ತು ಅನ್ನುವಂಥದ್ದು ಹೇಳಿಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಈ ವಿಶ್ವವಿದ್ಯಾನಿಲಯಕ್ಕೆ ನಮ್ಮ ವಿಶೇಷವಾಗಿ ನನ್ನ ಅಟ್ಯಾಚ್ಮೆಂಟ್ ಎಷ್ಟಿತ್ತು ಅಂತಂದ್ರೆ, ನಾನು ಇಲ್ಲಿ MSc ಮುಗಿತಿದ್ದ ಹಾಗೆ ನಾನು ಬ್ಯಾಂಕಿನ ಅಧಿಕಾರಿಯಾಗಿ ಸೇರ್ಕೊಂಡೆ. ಆದ್ರೆ ನಾನು ಇದೇ ವಿಶ್ವವಿದ್ಯಾನಿಲಯಕ್ಕೆ ವಾಪಸ್ ಬರ್ಬೇಕು, ಇದೊಂದು ರೀತಿಯಲ್ಲಿ ನನ್ನ ಮನೆ ಇದ್ದ ಹಾಗೆ, ಇದಕ್ಕೆ ವಾಪಸ್ ಬರ್ಬೇಕು ಅಂತ 15 ವರ್ಷ ಕಾದು ಕನ್ನಡ ಅಧ್ಯಯನ ವಿಭಾಗದಲ್ಲಿ
ಒಂದು ಅಗ್ರಿಕಲ್ಚರ್ ಗ್ರಾಜುಯೇಟ್ಸ್ ಇರುವಂತಹ ಹುದ್ದೆಯನ್ನ ಅಡ್ವರ್ಟೈಸ್ ಮಾಡಿದಾಗ ನಾನು ಮತ್ತೆ 15 ವರ್ಷಗಳ ನನ್ನ ಬ್ಯಾಂಕ್ ಎಲ್ಲ ಸರ್ವಿಸ್ಗೂ ಸಹ ತಿಲಾಂಜಲಿ ಕೊಟ್ಟು ಮತ್ತೆ ಹೊಸದಾಗಿ ಪ್ರಾರಂಭವನ್ನ ಮಾಡಿದ್ದೇನೆ. ಅದಕ್ಕೆಲ್ಲದಕ್ಕೂ ಸಹ ನಾನು ನನ್ನ ವಿದ್ಯಾರ್ಥಿ ದಿನಗಳನ್ನ ನೆನಪಿಸಿಕೊಂಡಾಗ ಮಮತಾಜ್ ಅಲಿ ಖಾನ್ ರವರಂತಹ ಅಧ್ಯಾಪಕರು ನಮ್ಮನ್ನ ಸ್ಟ್ರೀಮ್ಲೈನ್ ಮಾಡಿದ್ದಾಗ್ಲಿ, ಮಾರ್ಗದರ್ಶನ ಮಾಡಿದ್ದಾಗ್ಲಿ, ನಮ್ಮಲ್ಲಿ ಒಂದು ರೀತಿಯ ಆಲೋಚನೆಗಳನ್ನ ಬಿತ್ತಿದ್ದಾಗ್ಲಿ, ಬಹುಶಃ ಇವತ್ತಿನ ವಿದ್ಯಾರ್ಥಿಗಳಲ್ಲೂ ಸಹ ಆ ರೀತಿಯ ಆಲೋಚನೆಗಳು ಬಿತ್ತುವಂತಹ ಕೆಲವು ಅಧ್ಯಾಪಕರಿದ್ದಾರೆ. ಇವತ್ತು ನಾವು ಯಾರಾದ್ರೂ ಅಧ್ಯಾಪಕರನ್ನು ವಿಶೇಷವಾಗಿ ಸತ್ಯನಾರಾಯಣ ಅಂತ ನೋಡಿದಾಗ ಅವ್ರನ್ನ ವಿದ್ಯಾರ್ಥಿಗಳು ಬಂದು ಹೇಗ್ ಮಾತಾಡಿಸ್ತಾರೆ, ಅವ್ರು ಎಲ್ಲೇ ಇದ್ರು ಯಾವ ರೀತಿಯಲ್ಲಿ ಮಾತಾಡಿಸ್ತಾರೆ, ಆ ತರದ್ದು ಒಂದು ವಿದ್ಯಾರ್ಥಿಗಳ ಜೊತೆ ಸಂಬಂಧ ಇಟ್ಕೊಂಡು ಬರೇ ನಮ್ಮ ಕರಿಕ್ಯುಲಮ್ ನಾವು ಪಾಠ ಮಾಡುವಂತದ್ದು, ಬೋಧನೆ ಮಾಡುವಂತದ್ದು ಅಷ್ಟೇ ಅಲ್ಲ, ವಿದ್ಯಾರ್ಥಿಗಳನ್ನ ಮೌಲ್ಡ್ ಮಾಡ್ಬೇಕಾಗಿದೆ. ಅವ್ರ ಆಲೋಚನೆಗಳನ್ನ ಸುಮಂತ್ ಉದಾಹರಣೆ ಕೊಡ್ತಿದ್ರು. ನಾನು ಅಂಕುರ ಪತ್ರಿಕೆ ಮಾಡ್ತಾ ಇದ್ದಿದ್ದನ್ನ ನೋಡಿ ವಿದ್ಯಾರ್ಥಿಗಳು ಸಹ ಪತ್ರಿಕೆ ಮಾಡ್ಬೇಕು ಅಂತ ಹೇಳಿದಾಗ ಅವ್ರು ನನ್ನ ಬಳಿ ಬಂದ್ರು, ಸರ್ ನೀವು ಪತ್ರಿಕೆ ಮಾಡ್ತಿದ್ರಲ್ಲ ವಿದ್ಯಾರ್ಥಿಗಳಾಗಿದ್ದಾಗ, ಆತರ ಮಾಡಿ ಅಂತೇಳಿ, ಮಾಡ್ತೀವಿ ಅಂತೇಳಿ ಅವರಿಗೆ ನಾನು 5-6 ಪತ್ರಿಕೆಗಳನ್ನ ನಾನೇ ಅದನ್ನ ಲೇಔಟ್ ಎಲ್ಲ ಮಾಡ್ಕೊಟ್ಟೆ. ಅದಕ್ಕೆ ಅವ್ರು ಬಂದಾಗ ಒಂದ್ ದಿವಸ ಸುಮಂತೆ ಅನ್ಸುತ್ತೆ ಅವ್ರು ಹೇಳ್ತಿದ್ರು, ಒಂದು ಲೇಖನ ತಗೊಂಡ್ ಬಂದಿದ್ದ, ಮೀಸಲಾತಿಯಿಂದ ಏನೇನ್ ಸಮಸ್ಯೆಗಳಾಗತ್ತೆ, ಯಾಕೆ ಅದು ಕೆಟ್ಟದ್ದು ಅನ್ನೋ ತರದ ಲೇಖನ ಬರ್ಕೊಂಡ್ ಬಂದಿದ್ದ. ನಾನು ಹೇಳಿದೆ, ಈ ಲೇಖನ ನೀನ್ ಪಬ್ಲಿಷ್ ಮಾಡ್ತಾ ಇದೆಯಲ್ಲ, ನಿನ್ಗೆ ಗೊತ್ತಾ ನಿನ್ಗೆ? ಅಲ್ಲ ಸರ್ ಹಾಗಾಗುತ್ತೆ ನೋಡಿ, ಹೀಗಾಗುತ್ತೆ, ಮೆರಿಟ್ ಅವ್ರಿಗೆ ಸಿಗೋದಿಲ್ಲ, ಹಾಗೆ ಹೇಗೆ ಅಂತ ಹೇಳ್ದೆ. ಆದ್ರೆ ನಿನಗೆ ಅದು ಚಾರಿತ್ರಿಕ ಹಿನ್ನೆಲೆ ಗೊತ್ತಾ, ಸತ್ಯನಾರಾಯಣ ಹತ್ರ ಹೋಗಿ ಮಾತಾಡು ಅಂತ ನಾನು ಒಂದ್ ಸ್ವಲ್ಪ ಹೇಳಿದೆ. ಮತ್ತೆ ಸತ್ಯನಾರಾಯಣ ಅವ್ರ ಹತ್ರ ಹೋಗಿ ಮಾತಾಡಿದ್ಮೇಲೆ ಆದ್ರೆ ಈ ರೀತಿಯ ಅವೇರ್ನೆಸ್, ಈಗ ಅವರು ಹುಡುಗನಿಗೆ ಒಂದು ಔಟ್ ಆಫ್ ಕಾಂಟೆಕ್ಸ್ಟ್ ನಮ್ಮ ಹತ್ರ ಬಂದಾಗ ಅದ್ರ ಅವೇರ್ನೆಸ್ ಸಿಕ್ಕಾಗ ಅದ್ರ ಬದಲಿಗೆ ಅಧ್ಯಾಪಕರೇ ಮಮತಾಜ್ ಅಲಿ ಖಾನ್ ನಮಗ್ ಪಾಠ ಮಾಡುವಾಗ ಆ ತರದ ಅವೇರ್ನೆಸ್ ನಮಗ್ ಕೊಟ್ಟಿದ್ರು. ಅವರು ಒಂದು ಧಾರ್ಮಿಕ ಅಥವಾ ಒಂದು ಕೋಮು ಮನೋಭಾವವನ್ನಾಗ್ಲಿ, ಅದ್ರ ಹಿಂದಿನ ಆಲೋಚನೆಗಳಾಗ್ಲಿ, ಅಥವಾ ಒಂದು ಜಾತಿ ವಿರೋಧಿ, ನಾವು ಹೇಳದಂತಾನೆ ನಾವಾಗ ಜಾತಿ ವಿರೋಧಿ ಒಂದು ವಿಚಾರ ಸಂಕಿರಣ ಮಾಡಿದ್ದಾಗ್ಲಿ, ಈ ರೀತಿ ಆಲೋಚನೆಗಳಿಗೆ ನಮಗೆ ಸ್ಫೂರ್ತಿ ಕೊಡ್ತಿದ್ದವರು ಆ ತರದ ಅಧ್ಯಾಪಕರಾಗಿದ್ರು. ಅಷ್ಟೇ ಅಲ್ಲ, ಆಗ ಬಹುಶಃ ನಿಮಗೆ ನೆನಪಿದೆಯೋ ಇಲ್ವೋ, ನರಗುಂದ ನವಲಗುಂದ ರೈತ ಸಂಘಟ ಹೋರಾಟಗಳು ಅದೇ ಸಮಯದಲ್ಲಿ ಆಗಿತ್ತು, ಅದೇ ದುರಂತಗಳಾಗಿತ್ತಾಗ. ಆಗ ವಿದ್ಯಾರ್ಥಿಗಳು, ಅಧ್ಯಾಪಕರು ಎಲ್ಲರೂ ಭಾಗವಹಿಸಿ ಒಂದು ವಿಧಾನಸೌಧಕ್ಕೆ ಒಂದು ಮೆರವಣಿಗೆ ಹೋಗಿ ಒಂದು ಅಹವಾಲನ್ನ ಸರ್ಕಾರಕ್ಕೆ ಕೊಟ್ಟಿದ್ವಿ. ಆ ರೀತಿಯಲ್ಲಿ ಇದ್ದಂತಹ ವಿದ್ಯಾರ್ಥಿ ಮತ್ತು ಅಧ್ಯಾಪಕರ ನಡುವಿನ ಸಂಬಂಧಗಳು, ಈ ರೀತಿಯ ಒಂದು ಏನು ಹೋಲಿಸ್ಟಿಕ್ ಎಜುಕೇಶನ್ ಅಂತ ಹೇಳ್ಬೋದು ನಾವು ಪಡ್ಕೊಂಡಿದ್ದು. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ನಾವು ಕೃತಜ್ಞರು ಯಾಕಾಗಿರ್ಬೇಕಂತಂದ್ರೆ, ನಮ್ಮ ಜೀವನ ಕ್ರಮವನ್ನೇ ರೂಪಿಸಿದ ಒಂದು ವಿಶ್ವವಿದ್ಯಾನಿಲಯ ಆಗಿದೆ, ಶಿಕ್ಷಣ ಸಂಸ್ಥೆ ಆಗಿದೆ. ಹಾಗಾಗಿ ನಾನು ಅದನ್ನ ಹೇಳಿದೆ, ಇದು ನನ್ನ ಮನೆ ಅಂತ ಹೇಳಿ. ಅಂದ್ರೆ ನಾನು ಅದಕ್ಕೆ ವಾಪಸ್ ಬರ್ಬೇಕು ಅನ್ನೋ 15 ವರ್ಷಗಳ ನಾನು ಸರ್ವಿಸ್ ಬಿಟ್ಟು ಬರ್ಬೇಕು ಅನ್ನೋ ಕಾರಣಕ್ಕೆ, ಅದೇ ನಾನು ಆಗ ಬಿಟ್ಟು ಬಂದಾಗ ನನಗೆ ಬ್ಯಾಂಕ್ ಅಲ್ಲಿ ಬರ್ತಾ ಇದ್ದ ಅರ್ಧ ಸಂಬಳ ಸಿಗ್ತಾ ಇತ್ತು. ಆದ್ರೂ ನನಗೆ ಇಲ್ಲಿ ಬಂದಾಗ ನಾನು ಬಹಳಷ್ಟು ಸಂತೋಷ ಆಯ್ತು. ನನಗೆ ಇಷ್ಟ ಇರುವಂತಹ ಕೆಲಸ ಅದನ್ನ ಇಲ್ಲಿ ಮಾಡ್ಬೇಕು ಅನ್ನೋಂಥದ್ದು, ಆ ರೀತಿಯ ಆಲೋಚನೆಗಳನ್ನ ಕೊಡುವಂತದ್ರಲ್ಲಿ ಮಮತಾಜ್ ಅಲಿ ಖಾನ್ ಅಂತವರ ಕೊಡುಗೆ ಬಹಳಷ್ಟಿದೆ. ಈ ರೀತಿ ನನ್ನ ಕೆಲವೊಂದು ಅನುಭವಗಳನ್ನ ಹಂಚಿಕೊಂಡಿದ್ದೇನೆ. ಇದಕ್ಕೆ ನನಗೆ ಅನುವು ಮಾಡಿಕೊಟ್ಟ ಈ ವೇದಿಕೆಗೆ, ಅಂಬೇಡ್ಕರ್ ವಿದ್ಯಾರ್ಥಿ ಸಂಘದ ಮಿತ್ರರಿಗೆ ಎಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಸಾಮಾಜಿಕ ಕಳಕಳಿಯ ಬಗ್ಗೆ, ಸಾಮಾಜಿಕ ತಾರತಮ್ಯದ ಬಗ್ಗೆ ತಿಳುವಳಿಕೆಯನ್ನು ವಿದ್ಯಾರ್ಥಿಗಳಿಗೆ ತಿಳಿಸುವಲ್ಲಿ ಪ್ರೊಫೆಸರ್ ಮಮತಾಜ್ ಅಲಿ ಖಾನ್ ಸರ್ ಅವರ ಕೊಡುಗೆಯನ್ನು ನಮ್ಮೊಂದಿಗೆ ಹಂಚಿಕೊಂಡಂತಹ ಪ್ರೊಫೆಸರ್ ಬಾಲಕೃಷ್ಣ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಘಟಕ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನ ನಿರ್ದೇಶಕರಾದಂತಹ ಡಾಕ್ಟರ್ KN ಕಲ್ಯಾಣ ಮೂರ್ತಿ ಸರ್ ಅವರು ಈ ಒಂದು ಸಂದರ್ಭದಲ್ಲಿ ನಮ್ಮೊಂದಿಗಿದ್ದಾರೆ. ಅವರು ಈ ಒಂದು ಸನ್ನಿವೇಶವನ್ನು ಕುರಿತು ಒಂದೆರಡು ಮಾತನಾಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳೇ, ಮಾಜಿ ಸಂಸದರಾದ ಧ್ರುವನಾರಾಯಣ ಸಾಹೇಬ್ರೆ, ಪ್ರಕಾಶ್ ಕಮರೆಡ್ಡಿ ಅವರೇ, ಮತ್ತೆ BN ಸತ್ಯನಾರಾಯಣ ಸರ್ ಅವರೇ, ಬಾಲಕೃಷ್ಣರವರೇ, ಹಾಗೂ ಈ ಜೂಮ್ ಸೆಷನ್ ಅಲ್ಲಿ ಜಾಯಿನ್ ಆಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ಬಂಧುಗಳೇ, ಈಗಾಗಲೇ ಎಲ್ಲರೂ ಡಾಕ್ಟರ್ ಮಮತಾಜ್ ಅಲಿ ಖಾನ್ ರವರ ಒಂದು ಕೊಡುಗೆ ಬಗ್ಗೆ ಇರ್ಬೋದು, ಅವರ ಸೇವೆ ಬಗ್ಗೆ, ಅವರ ವ್ಯಕ್ತಿತ್ವ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ, ಕೊಂಡಾಡಿದ್ದಾರೆ. ಅದರಲ್ಲೂ ನಮ್ಮ ಕುಲಪತಿಗಳಂತೂ ಅವರ ಬಾಲ್ಯದಿಂದ ಹಿಡಿದು ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರು. ಅವರು ಚಿಕ್ಕಬಳ್ಳಾಪುರದ ಒಂದು ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಒಂದು ವಿಚಾರ ಇರ್ಬೋದು, ಅವರ ಸಮಾಜಮುಖೇನ ಕೊಡುಗೆಗಳು, ಅವರ ಸೇವೆಗಳನ್ನ ಸವಿಸ್ತರವಾಗಿ ನಮ್ಮ ಕುಲಪತಿಗಳು ಸವಿಸ್ತಾರವಾಗಿ ಅವ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಧ್ರುವನಾರಾಯಣ ಸಾಹೇಬರು ಸಹ
ಅವರ ಒಂದು ಕಾಲದಲ್ಲಿ, ಅವರ ವಿದ್ಯಾರ್ಥಿ ಜೀವನದಲ್ಲಿ ಅವರಿಗೆ ಮತ್ತು ಮಮತಾಜ್ ಅಲಿ ಖಾನ್ ಅವರಿಗೆ ಇದ್ದಕ್ಕಂಥ ಒಂದು ಒಡನಾಟ ಇರಬಹುದು, ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ನಾನು ಕೆಲವೇ ವಿಚಾರಗಳನ್ನ ಅವ್ರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಡಾಕ್ಟರ್ ಮಮತಾಜ್ ಅಲಿ ಖಾನ್ ಅವರು ಒಂದು ಅಪರೂಪದ ವ್ಯಕ್ತಿತ್ವ ಅಂದ್ರೆ ತಪ್ಪಾಗಲಾರದು. ಯಾಕಂದ್ರೆ ಅವರಿಗೆ ಇದ್ದಂತ ಒಂದು ಕಾಳಜಿ, ಬಡವರ ಬಗ್ಗೆ, ದೀನದಲಿತರ ಬಗ್ಗೆ ಇದ್ದಂತ ಒಂದು ಅಪಾರವಾದ ಒಂದು ಕಾಳಜಿ, ನಿಜವಾಗ್ಲೂ ಇದು ಒಂದು ಅಪರೂಪದ ಒಂದು ವ್ಯಕ್ತಿ ಅಂತ ನಾವು ಹೇಳಿದ್ರೆ ತಪ್ಪಾಗಲಾರದು. ಯಾಕಂದ್ರೆ ಆಗಿನ ಒಂದು ಕಾಲಘಟ್ಟದಲ್ಲಿ ಈ ತರದ ಒಂದು ವ್ಯಕ್ತಿತ್ವ, ಒಂದು ವ್ಯಕ್ತಿಯನ್ನ ನಾವು ಕಾಣೋದು ತುಂಬಾನೇ ಅಪರೂಪ ಇತ್ತು. ಯಾಕಂದ್ರೆ ಅವರು ಇದ್ದಂತ ಕಾಲಘಟ್ಟದಲ್ಲಿ ಒಂದು ಈ ಜಾತಿಯ ವ್ಯವಸ್ಥೆಯಲ್ಲಿ ಸಾಕಷ್ಟು ಒಂದು ನೋವುಗಳನ್ನ ವಿದ್ಯಾರ್ಥಿಗಳು ಅನುಭವಿಸ್ತಿದ್ರು. ಇವರು ಒಂದು ಪ್ರಾಕ್ಟಿಕಲ್ ಸೋಷಿಯಾಲಜಿಸ್ಟ್ ಅಂದ್ರೆ ತಪ್ಪಾಗಲಾರದು. ಯಾಕಂದ್ರೆ ಅವರು ಓದಿರ್ತಕ್ಕಂಥ ಈ ಸಮಾಜಶಾಸ್ತ್ರವನ್ನ ಒಂದು ನಿಜವಾದ ಅರ್ಥದಲ್ಲಿ ಅವರು ಮೈಗೂಡಿಸ್ಕೊಂಡು ಅದರಂತೆ ಅವರು ಅವರ ಕೆಲಸಗಳನ್ನ ಮಾಡ್ತಿದ್ರು ಅವರು. ಸೊ ಈಸ್ ಎ ರಿಯಲಿ ಪ್ರಾಕ್ಟಿಕಲ್ ಸೋಷಿಯಾಲಜಿಸ್ಟ್ ಅವರು. ಮತ್ತೆ ಅವರು ಒಂದು ಸರಳ ಸಜ್ಜನಿಕೆ, ಭಾರಿ ಸರಳದ ವ್ಯಕ್ತಿ. ಯಾವತ್ತೂ ಅವರು ತೋರ್ಪಡಿಕೆಗೆ ಇರ್ಲಿಲ್ಲ ಅವರು. ಯಾಕಂದ್ರೆ ಡಾಕ್ಟರ್ ನಾರಾಯಣಗೌಡ ಸರ್ ಅವರು ಕುಲಪತಿಗಳಾಗಿದ್ದಾಗ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಅವ್ರನ್ನ ಗೆಸ್ಟ್ ಆಗಿ ಆಹ್ವಾನಿಸಿದ್ರು. ಆವಾಗ ಅವ್ರನ್ನ ಎಸ್ಕಾರ್ಟ್ ಮಾಡ್ಲಿಕ್ಕೆ, ಕರ್ಕೊಂಡ್ ಬರ್ಲಿಕ್ಕೆ ನನ್ನ ನಾಮಿನೇಟ್ ಮಾಡಿದ್ರು. ಸೊ ಅವ್ರ ಮನೆಗೆ ಹೋದಾಗ ನಾನು ಮಂತ್ರಿ ಆಗಿದ್ರು, ಅವ್ರ ಮನೆ ಹೇಗಿರುತ್ತೋ ದೊಡ್ಡ ಮನೆ ಹಾಗೆ ಹೀಗೆಲ್ಲ ನಾನು ಕಲ್ಪನೆ ಇಟ್ಕೊಂಡಿದ್ದೆ. ಅವ್ರ ಮನೆಗೆ ಹೋದಾಗ ಸಂದಿಗೊಂದಿಗಳಲ್ಲಿ ಈ ನಮ್ಮ ಗಂಗೇನಹಳ್ಳಿನಲ್ಲಿ ಎಲ್ಲೋ ಸಂದಿಗೊಂದಿನಲ್ಲಿ ಒಂದು ಸಣ್ಣ ಮನೆಯಲ್ಲಿ ಇದ್ದಾರೆ. ನಂಗೆ ಮನೆ ನೋಡಿ ತುಂಬಾ ಆಶ್ಚರ್ಯ ಇತ್ತು. ಇಂಥ ದೊಡ್ಡ ವ್ಯಕ್ತಿ ಇದೇನಪ್ಪ ಯಾವ್ದೋ ಒಂದು ಸಣ್ಣ ಮನೆಯಲ್ಲಿ ಇದಾರಲ್ಲ ಅಂತ. ಸೊ ಹೋದ ತಕ್ಷಣ ಈ ತರ ಅಲ್ಲಿ ಆ ಗನ್ಮ್ಯಾನ್ ಹೇಳಿದ ತಕ್ಷಣ ಇಮಿಡಿಯೇಟ್ ಕರೆದ್ರು, ನನ್ನ ಕೂರ್ಸ್ಬಿಟ್ಟು ಕಾಫಿ ಟೀ ಕೊಟ್ಟು, ಆಮೇಲೆ ಮತ್ತೆ ಜೊತೆಗಿಬ್ಬರು ಬಂದಂತ ಒಂದು ಅನುಭವ. ತುಂಬಾ ಸರಳ ವ್ಯಕ್ತಿ. ಯಾವತ್ತೂ ಅವ್ರಿಗೆ ಒಂದು ಅಹಂಕಾರ ಅನ್ನೋದು ಅವರಲ್ಲಿ ನಾನಂತೂ ಕಾಣಲೇ ಇಲ್ಲ. ಅದೊಂದು ನಾನು ಅವರಲ್ಲಿ ಕಂಡುಕೊಂಡಂತ ಒಂದು ವ್ಯಕ್ತಿತ್ವ. ಮತ್ತೆ ನಾನು 85ರಿಂದ 89ರಲ್ಲಿ ಅಂಡರ್ ಗ್ರಾಜುಯೇಟ್ ಇದರಲ್ಲಿ ಅಧ್ಯಯನ ಮಾಡ್ತಿದ್ದಾಗ ಆವಾಗ ಹೇಗಿತ್ತಂದ್ರೆ ಪರಿಸ್ಥಿತಿ, ನಮ್ಮ ಜಾತಿಯನ್ನ ಡಿಸ್ಕ್ಲೋಸ್ ಮಾಡಕ್ಕೆ ನಾವು ಎದುರ್ಕೊಂತಿದ್ವಿ. ಹೇಳಕ್ಕಾಗ್ತದೆ, ಯಾರು ಕೇಳಿದ್ರು ತಪ್ಪು ಹೇಳ್ಕೊಂತಿದ್ವಿ ನಾವು. ನಮ್ ನಿಜವಾದ ಜಾತಿನ ನಾವು ಡಿಸ್ಕ್ಲೋಸ್ ಮಾಡ್ತಿರ್ಲಿಲ್ಲ. ಯಾವ್ದೋ ಬೇರೆ ವಕೀಲರು, ಇನ್ನೊಂದು ಯಾವ್ದೋ ಬೇರೆ ಜಾತಿ ಹೇಳ್ಬಿಡ್ತಿದ್ವಿ. ಅಂತ ಒಂದು ಪರಿಸ್ಥಿತಿ ಇತ್ತು ಆಗಿನ ಕಾಲದಲ್ಲಿ. ಅಂತ ಒಂದು ಪರಿಸ್ಥಿತಿಯಲ್ಲಿ ಇಂಥ ವಿದ್ಯಾರ್ಥಿನಿಯರಿಗೆ ಒಂದು ಧೈರ್ಯ ಮತ್ತು ಹುಮ್ಮಸ್ಸು ಇರ್ಬೋದು, ಒಂದು ಧೈರ್ಯ ಕೊಡ್ತಿರ್ತಕ್ಕಂಥವ್ರು ಈ ವ್ಯಕ್ತಿ. ಯಾಕಂದ್ರೆ ನನಗೆ ಈಗಲೂ ಜ್ಞಾಪಕ ಇದೆ, ಆ UG ಹಾಸ್ಟೆಲಲ್ಲಿ 3rd ಬ್ಲಾಕ್ ಬರ್ತಿದ್ರು. ಎಷ್ಟು ರಾತ್ರಿ 9-10 ಗಂಟೆಯಲ್ಲಿ ಬಂದು ಅವರು ಮತ್ತೆ ನಾರಾಯಣ ಸ್ವಾಮಿ, ಹೆಬ್ಬಾಳದಲ್ಲಿರ್ತಕ್ಕ ಡಾಕ್ಟರ್ ನಾರಾಯಣ ಸ್ವಾಮಿ, ಪ್ರೊಫೆಸರ್ ಎಂ ನಾರಾಯಣ ಸ್ವಾಮಿ ಅವರು ಇಬ್ರು ಜೊತೆಗೆ ಬರೋ 9ರಿಂದ 10 ಗಂಟೆಗೆ ಬಂದು ಅಲ್ಲಿ ಎಲ್ಲ SC ಸ್ಟೂಡೆಂಟ್ಸ್ ಎಲ್ಲ ಒಂದು ರೂಮಲ್ಲಿ ಕೂಡಾಕಿ, ಏನ್ರಪ್ಪ ನಿಮ್ಮ ಸಮಸ್ಯೆ ಏನು, ಅದೇನು ಇದೇನು ಅಂತ ಕೂಲಂಕಷವಾಗಿ ಕೇಳ್ತಿದ್ರು. ಒಬ್ರೊಬ್ಬರನ್ನೇ ಅಲ್ಲಿ ರೂಮಲ್ಲಿ ಕೂಡ್ಸ್ಬಿಟ್ಟು ನಿಮ್ ಸಮಸ್ಯೆ ಏನು ಹೇಗೆ ಅದೆಲ್ಲ. ಸೊ ಅಂತ ಒಂದು ರಾತ್ರಿ 11 ಗಂಟೆವರೆಗೂ ಮೀಟಿಂಗ್ ಮಾಡೋರು ವಿದ್ಯಾರ್ಥಿಗಳು, ಒಂದ್ ಕಡೆ ಕಲೆ ಹಾಕಿ. ಅಂತ ಒಂದು ವ್ಯಕ್ತಿತ್ವ ಅವರು. ಯಾಕಂದ್ರೆ ಅವಾಗ ಸಾಕಷ್ಟು ಸಮಸ್ಯೆಗಳಿದ್ದವು ಆ ಒಂದು ಕಾಲಘಟ್ಟದಲ್ಲಿ. ಯಾವ್ದು ಮೆಸ್ ಬಿಲ್ ವಿಚಾರ ಇರ್ಬೋದು, ಈ ಟ್ರೈಮಿಸ್ಟರ್ ಸಿಸ್ಟಮ್. ಅವಾಗ ಈ ರಿಜಿಸ್ಟ್ರೇಷನ್ ಟೈಮ್ ಅಲ್ಲಂತೂ ಸಾಕಷ್ಟು ಹಿಂಸೆ ಆಗೋದು. ಯಾಕಂದ್ರೆ ನೋಟಿಸ್ ಕೊಡ್ತಿರ್ಲಿಲ್ಲ ನಮ್ಗೆ. ಯಾಕಂದ್ರೆ ಸೋಷಿಯಲ್ ಫ್ರೆಂಡ್ ಹಣ ಬರೋದು ತಡ ಆಗ್ತಿತ್ತು. ಅದು ಬರೋವರೆಗೂ ನಿಮ್ಗೆ ನೋಟಿಸ್ ಕೊಡಲ್ಲ, ನೀವು ಕಟ್ಟಿ ಆಮೇಲೆ ತಗೊಳ್ಳಿ, ಏನೇನೋ ಒಂದು ಇದಿರ್ತಿತ್ತು. ಅಂತ ಸಮಯದಲ್ಲಿ ಅದನ್ನೆಲ್ಲ ಸಾಕಷ್ಟು ಈ ಸಮಸ್ಯೆಗಳನ್ನ ಬಗೆಹರಿಸಿ ಕೊಡ್ತಿದ್ರು ಡಾಕ್ಟರ್ ಮಮತಾಜ್ ಅಲಿ ಖಾನ್ ಅವರು. ಮತ್ತೆ ನಾನು ಮಂಡ್ಯದಲ್ಲಿ ಕೆಲಸ ಮಾಡ್ತಿದ್ದ ಒಂದು ಸಂದರ್ಭದಲ್ಲಿ 2007ರಲ್ಲಿ ಎಪ್ಸ್ಟಿನ್ ಸ್ಕಾರ್ಲೆಟ್ ಅವರು, ಬೇರೆ ದೇಶದವರು, ಇಲ್ಲಿ ಮಂಡ್ಯ ಒಂದು ಮಂಗಲ ಗ್ರಾಮದಲ್ಲಿ ಬಂದು ಸೋಷಿಯಾಲಜಿಸ್ಟ್ ಆಗಿ ಸಾಕಷ್ಟು ಹಳ್ಳಿ ಜನಗಳ ಜೊತೆ ಸೇರ್ಕೊಂಡು ಅಲ್ಲೇ ವಾಸ್ತವ ಇದ್ದು ಆ ಗ್ರಾಮದಲ್ಲಿ ಸಾಕಷ್ಟು ವರ್ಷಗಳು ಆ ಬಡ ಜನಗಳ ಜೊತೆ ಒಂದು ಅಧ್ಯಯನ ಮಾಡಿ ಅವ್ರ ಜೊತೆ ಒಂದು ಜೀವನ ಮಾಡಿ ಹೋದಂಥವ್ರು. ಆಕೆ ಬಂದಿದ್ರು ಆ ಒಂದು ಸಂದರ್ಭದಲ್ಲಿ. ಅವರ ಒಂದು ಪರಿಚಯ ನಮ್ಗೆ ಇರ್ಲಿಲ್ಲ. ಆಗಿನ ಅಲ್ಲಿ ಡೀನ್ರಾಗಿತ್ತು ಡಾಕ್ಟರ್ ಶಂಕರಯ್ಯನವರು ಮತ್ತೆ ಡಾಕ್ಟರ್ ತಿಮ್ಮೇಗೌಡ ಅಂತ ರಿಟೈರ್ಡ್ IAS ಆಫೀಸರ್ ಇದು. ಇವರಿಬ್ರು ಕೂಡಿ ಒಂದು ಸಮಾರಂಭವನ್ನ ಆಯೋಜನೆ ಮಾಡಿದ್ರು.
ಒಂದು ಅವ್ರ ಬಗ್ಗೆ ವ್ಯಕ್ತಿತ್ವ ಪರಿಚಯದ ಬಗ್ಗೆ ಫ್ಯಾಕಲ್ಟಿ ಮತ್ತು ವಿದ್ಯಾರ್ಥಿ ಆ ಒಂದು ಸಂದರ್ಭದಲ್ಲಿ ಆಕೆ ಸ್ಕಾರ್ಲೆಟ್ ಎಪ್ಸ್ಟಿನ್ ಅವರು ಆ ಒಂದು ಸಭೆಯಲ್ಲಿ ಡಾಕ್ಟರ್ ಮಮತಾಜ್ ಅಲಿ ಖಾನ್ ಅವ್ರನ್ನ ಸಾಕಷ್ಟು ನೆನೆಸ್ಕೊಂಡು ಅವರ ಒಂದು ವ್ಯಕ್ತಿತ್ವ ಮತ್ತು ಅವ್ರ ಬಗ್ಗೆ ಸಾಕಷ್ಟು ಅವರು ನೆನೆಸ್ಕೊಂಡಂತ ಒಂದು ಸನ್ನಿವೇಶಗಳು ನನಗೆ ಜ್ಞಾಪಕ ಇದೆ. ಸೊ ಇವರು ಸಾಕಷ್ಟು ಈಗಾಗಲೇ ಎಲ್ಲರೂ ಹೇಳಿರ್ತಕ್ಕಂತೆ ಸಾಕಷ್ಟು ಸಮಾಜಮುಖಿಯನ ಕೆಲಸಗಳನ್ನು ಮಾಡಿದ್ದಾರೆ. ಯಾವತ್ತೂ ಅವರು ಹೆಸರಿಗಾಗಿ ಮಾಡಿದವರಲ್ಲ, ಕೆಲಸ ಮಾಡಿದವರಲ್ಲ ಅವರು. ಸೊ ಒಂದು ಧ್ಯೇಯ ಉದ್ದೇಶ ಇಟ್ಕೊಂಡಿದ್ರು ಅಂತ ಈ ತರ ಬಡ ಜನರಿಗಿರ್ಬೋದು, ಇಂಥ ಇವ್ರಿಗಿರ್ಬೋದು, ಅವರ ಒಂದು ಏನೇ ಆಗ್ಲೇ ಹೇಳ್ದಂತೆ ಅವ್ರ ಮನೆಗಾತ ಯಾರೇ ಹೋಗ್ಲಿ, ಬಡವರು ಇರ್ಬೋದು ಯಾರೇ ಹೋಗ್ಲಿ, ಫಸ್ಟ್ ಅವರು ಆದ್ಯತೆಯನ್ನು ಕೊಡ್ತಿದ್ರು ಅವ್ರಿಗೆ. ಅವರ ಒಂದು ಸಮಸ್ಯೆ ಬಗೆಹರಿಸ್ಲಿಕ್ಕೆ ಅವರೇ ಒಂದು ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಅಧಿಕಾರಿಗಳ ಜೊತೆ ಮಾತಾಡಿ ಒಂದು ಕೆಲಸ ಆಗೋವರೆಗೂ ಬಿಡ್ತಿರ್ಲಿಲ್ಲ ಅವರು. ಅಂತ ಒಂದು ವ್ಯಕ್ತಿತ್ವ, ಒಂದು ಅಪರೂಪದ ನಿಜವಾಗ್ಲೂ ವ್ಯಕ್ತಿತ್ವ. ಅಂತ ವ್ಯಕ್ತಿತ್ವ ನಾವು ಸಿಗೋದು ಬಹಳ ಅಪರೂಪ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಅವರನ್ನು ಅಗಲಿರ್ತಕ್ಕಂಥ ಅವರ ಕುಟುಂಬಕ್ಕೆ ಭಗವಂತ ಆ ಒಂದು ನೋವನ್ನು ಭರಿಸುವಂತ ಒಂದು ಶಕ್ತಿ ಕೊಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಅವರ ಆತ್ಮಕ್ಕೆ ಚಿರ ಶಾಂತಿ ಭಗವಂತ ಕೊಡ್ಲಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ವಿದ್ಯಾರ್ಥಿ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಒಂದು ಅಭಿನಂದನೆ ತಿಳಿಸುತ್ತಾ, ಮತ್ತೆ ನಮ್ಮ ಕುಲಪತಿಗಳು ಈ ಒಂದು ಸಂದರ್ಭದಲ್ಲಿ ಬಿಡುವು ಮಾಡಿಕೊಂಡು ಈ ಒಂದು ಸಾಕಷ್ಟು ವಿಚಾರಗಳು ನಿಜವಲ್ಲೂ ನಾನು ಎಣಿಸಿರ್ಲಿಲ್ಲ. ಸಾಕಷ್ಟು ವಿಚಾರಗಳನ್ನ ಅವರು ಹೇಳಿದ್ರು. ಅವರ ಸ್ಕೂಲ್ ಡೇಸ್ ಇಂದ ಹಿಡಿದು ಅವರ ಒಂದು ಕೊಡುಗೆ ಇರ್ಬೋದು, ಸಾಧನೆಗಳ ಬಗ್ಗೆ ಸವಿಸ್ತಾರವಾಗಿ ನನಗೆ ಗೊತ್ತಿಲ್ಲ ಸಾಕಷ್ಟು ವಿಚಾರಗಳು. ಅಂತ ಮಾಹಿತಿಯನ್ನ ನಮ್ಮ ಕುಲಪತಿಗಳು ಎಲ್ಲರಿಗೂ ಕೊಟ್ಟಿದ್ದಾರೆ. ಅವ್ರಿಗೂ ನನ್ನ ವೈಯಕ್ತಿಕ ಪರವಾಗಿ ಅಭಿನಂದನೆಗಳು ತಿಳಿಸುತ್ತಾ, ಅಂಬೇಡ್ಕರ್ ವಿದ್ಯಾರ್ಥಿ ಸಂಘಕ್ಕೆ ಒಂದು ಧನ್ಯವಾದಗಳು ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ. ನಮಸ್ಕಾರ ಎಲ್ಲರಿಗೂ. ಪ್ರೊಫೆಸರ್ ಮಮತಾಜ್ ಅಲಿ ಖಾನ್ ಸರ್ ಅವರು ಆಡಂಬರ ಜೀವನವನ್ನು ತ್ಯಜಿಸಿ ಸಮಾಜಮುಖಿ ಸರಳತೆಯ ವ್ಯಕ್ತಿತ್ವ ಜೀವನವನ್ನು ಹೊಂದಿದ್ದರು ಎಂಬ ಒಂದು ವಿಷಯವನ್ನು ನಮ್ಮೊಂದಿಗೆ ಹಂಚಿಕೊಳ್ಳುವ ಮೂಲಕ ತಮ್ಮ ಅನಿಸಿಕೆಗಳನ್ನು ತಿಳಿಸಿದ KN ಕಲ್ಯಾಣ ಮೂರ್ತಿ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ನುಡಿ ನಮನ ಎಂಬ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಸನ್ನಿವೇಶಕ್ಕೆ, ಈ ಒಂದು ಸಂದರ್ಭಕ್ಕೆ ಪ್ರೊಫೆಸರ್ ಮಮತಾಜ್ ಅಲಿ ಖಾನ್ ಸರ್ ಅವರಿಗೆ ತಮ್ಮ ನುಡಿ ನಮನದ ಮೂಲಕ ಒಂದು ಗೌರವ ಸಲ್ಲಿಸಲಿಕ್ಕೆ ಆಗಮಿಸಿದಂತ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದ ಕುಲಪತಿಗಳು ಆದಂತಹ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಸರ್ ಅವರಿಗೆ, KPCC ಕಾರ್ಯದರ್ಶರಾದಂತಹ R ಧ್ರುವನಾರಾಯಣ್ ಸರ್ ಅವರಿಗೆ, ಕೃಷಿ ಬೆಲೆ ಆಯೋಗದ ಮಾಜಿ ಅಧ್ಯಕ್ಷರಾದಂತಹ ಪ್ರಕಾಶ್ ಕಮ್ಮರಡಿ ಸರ್ ಅವರಿಗೆ, ಕೃಷಿ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಡೀನ್ ಸ್ನಾತಕೋತ್ತರ BN ಸತ್ಯನಾರಾಯಣ್ ಸರ್ ಅವರಿಗೆ, ಕನ್ನಡ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಆದಂತಹ G ಬಾಲಕೃಷ್ಣ ಸರ್ ಅವರಿಗೆ, ಪರಿಶಿಷ್ಟ ಜಾತಿ